ನಮಸ್ಕಾರ. ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳಾದ ಶ್ರೀ ದೇವತಾ ನಾಗರಾಜ್ ಅವರು, ಅವರ ತಂದೆ ಶ್ರೀ ರಾಮಯ್ಯ ಮತ್ತು ತಾಯಿಯವರ ಶ್ರೀಮತಿ ಮುನಿಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಏರ್ಪಾಟು ಮಾಡಿರುವ ದತ್ತಿ ಆಶ್ರಯದಲ್ಲಿ ಈ ಸರಣಿ ನಡೀತಾ ಇದೆ. 5 ದಿವಸ ನಡಿಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಸ್ವಲ್ಪ ಕಾರ್ಯಕ್ರಮದಲ್ಲಿ ವ್ಯತ್ಯಾಸ ಮಾಡಬೇಕಾಯಿತು. ಇನ್ನು ಮಿಕ್ಕ ಉಳಿಕೆ ಭಾಗವನ್ನು ಇನ್ಯಾವಾಗಲಾದರೂ ಮುಂದುವರಿಸಬೇಕಾಗತ್ತೆ. ಈಗ ಅವಕಾಶ ಇರುವ 2 ದಿವಸದಲ್ಲಿ ಶತಾವಧಾನಿ ಗಣೇಶ್ ಅವರು ಡಾಕ್ಟರ್ ಆರ್ ಶಂಕರ್ ಅವರು ಬರೆದಿರುವ ಭಾರಾವತಾರಸ್ತವ ಅನ್ನುವ ಒಂದು ಉತ್ಕೃಷ್ಟವಾದ ಸ್ತೋತ್ರದ ಬಗ್ಗೆ ಇವತ್ತು ನಾಳೆ ಮಾತಾಡೋರಿದ್ದಾರೆ. ನಮ್ಮ ಸಮಕಾಲೀನ ಸಂಸ್ಕೃತ ವಿದ್ವಾಂಸರಲ್ಲಿ, ಕವಿಗಳಲ್ಲಿ ತುಂಬ ಮೇಲ್ಮಟ್ಟದ ಸಾಧನೆ ಮಾಡಿರೋರು ಡಾಕ್ಟರ್ ಆರ್ ಶಂಕರ್ ಅವರು. ಪ್ರಾಯಶಃ ಇಲ್ಲಿ ಅವಧಾನಗಳಲ್ಲಿ ಅವ್ರನ್ನ ನೀವು ಅನೇಕರು ನೋಡಿರಬಹುದು. ಅವರು ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ತಜ್ಞತೆ ಪಡೆದವರು. ಸಂಸ್ಕೃತದಲ್ಲಿ ಅಪಾರವಾದ ಕೃಷಿ ಮಾಡಿದ್ದಾರೆ. ಯಾವುದೋ ಅವಧಾನಿಗಳಿಗೂ ಕಷ್ಟವೋ ಅಂಥ ಚಿತ್ರಕಾವ್ಯಗಳನ್ನು ಲೀಲಾಜಾಲವಾಗಿ ಮಾಡ್ತಾರೆ. ಇದರಿಂದ ನೀವು ಅವರ ಮಟ್ಟವನ್ನು ನೀವು ಊಹಿಸಬಹುದು. ಹೀಗೆ ತುಂಬ ಪ್ರತಿಭಾವಂತ ಕವಿ ಡಾಕ್ಟರ್ ಆರ್ ಶಂಕರ್ ಅವರ ಭಾರಾವತಾರಸ್ತವ ಅನ್ನುವ ಸುಮಾರು 50 ಪದ್ಯಗಳ ಒಂದು ಸ್ತೋತ್ರವನ್ನು ಕುರಿತು ಇವತ್ತು ನಾಳೆ ಗಣೇಶ್ ಅವರು ಮಾತನಾಡೋರಿದ್ದಾರೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮೊದಲಿಗೆ ಉದ್ದಿಷ್ಟವಾದಂತೆ 3 ಸ್ತೋತ್ರ ಕಾವ್ಯಗಳನ್ನು ಕುರಿತು ಮಾತನಾಡುವುದು ಅಂತ ಅಂದುಕೊಂಡಿದ್ದು. ಶಿವ, ವಿಷ್ಣು, ಶಕ್ತಿ ಈ 3 ದೇವತೆಗಳನ್ನು ಕುರಿತು ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯೇ ಈ 3 ದೇವತಾ ತತ್ವವನ್ನು ಅವಲಂಬಿಸಿರ್ತಕ್ಕಂಥದ್ದಾಗಿದೆ. ಹರಿಹರ ದೇವಿ ತತ್ವಗಳು. ಅದನ್ನು ಒಂದು ಕ್ರಮದಲ್ಲಿ ಮಾಡೋಣ ಅಂತಂದುಕೊಂಡಿದ್ದು ಆಗದೆ ಹೋಯ್ತಾದರೂ ಇನ್ನೂ ಒಂದು ಅವಕಾಶ ಬಂದಾಗ ಮಿಕ್ಕ ಆ ಒಂದು 2 ಸ್ತೋತ್ರಗಳು, ಅಪ್ಪಯ್ಯ ದೀಕ್ಷಿತರ ಪ್ರಸಿದ್ಧವಾದ ವಿಷ್ಣು ಸ್ತುತಿ ವರದರಾಜಸ್ತವ 100 ಪದ್ಯಗಳ ಆ ಶತಕ, ಅವರ ತಮ್ಮನ ಮೊಮ್ಮಗ ನೀಲಕಂಠ ದೀಕ್ಷಿತ ಬರೆದಂಥ ಆ ಒಂದು ಮಧುರೆಯ ಮೀನಾಕ್ಷಿಯನ್ನು ಕುರಿತಾದಂಥ ಒಂದು ದೇವಿ ಸ್ತುತಿ ಆನಂದ ಸಾಗರಸ್ತವ, ಅದು ಒಂದು ಶತಕ. ಮತ್ತು ನಮ್ಮ ಸಮಕಾಲೀನ ಕವಿ ಡಾಕ್ಟರ್ ಆರ್ ಶಂಕರ್ ಬರೆದಿರುವಂಥ ಭಾರಾವತಾರಸ್ತವ ಅರ್ಧಶತಕ. ಈ 3 ಕೂಡ ಇದು ಶಿವಸ್ತುತಿ. 3 ದೇವತಾ ಸ್ತುತಿಗಳು ಅತ್ಯಂತ ಉತ್ಕೃಷ್ಟ ಸ್ತೋತ್ರ ಕಾವ್ಯಗಳು ಕೂಡ. ಯಾಕೆಂದರೆ ಸಂಸ್ಕೃತದಲ್ಲಿ ಸ್ತೋತ್ರ ಬರೆಯೋದು ಬಹಳ ಸುಲಭ. ಸಿದ್ಧವಾದ ವಿಶೇಷಣಗಳು ಇದ್ದೇ ಇರುತ್ತವೆ. ಭಕ್ತ ಪರಿಪಾಲನ ದಕ್ಷ, ನತಾವನ ಪೋಷ, ಸೂರ್ಯಚಂದ್ರ ನೇತ್ರ, ಪರಮ ಪವಿತ್ರ, ಈ ಥರ ಯಾರಿಗೂ ಕೂಡ ಸಾಧ್ಯವಾಗುವಂಥ ರೀತಿಯಲ್ಲಿ. ಉದಾಹರಣೆಗೆ ಕಲ್ಯಾಣಿ, ಶಂಕರಾಭರಣ, ತೋಡಿ ಈ ಕಾಂಬೋಜಿಗಳಲ್ಲಿ ಕೇಳ್ಮೆಯಿಂದಲೇ ಸಾಮಾನ್ಯವಾಗಿ ಎಷ್ಟೋ ಸಂಗತಿಗಳು ಬಂದಿರುತ್ತವೆ. ಕಂಠಕ್ಕೆ ಶ್ರುತಿ ಸ್ಥೈರ್ಯ ಇಲ್ಲದೆ ಇದ್ರೂ ನಡುಗಿಸ್ತಾ ಇದ್ರೇ ಕಂಪಿತ ಗಮಕಗಳು ಬಂದುಬಿಡುತ್ತವೆ. ಹೀಗೆ ಯಾರೂ ಹಾಡಬಹುದಾದಂಥ ರೀತಿ ಆಗಿಬಿಡುತ್ತವೆ. ಅದರಿಂದ ಸ್ತೋತ್ರ ಕಾವ್ಯತ್ವ ಎಷ್ಟೋ ಬಾರಿ ಉಪೇಕ್ಷಿತವಾಗಿಬಿಡುತ್ತೆ. ಸ್ತೋತ್ರ ಅನ್ನೋದು ಬಂದು ಅಯ್ಯೋ ಅದು ಯಾರಿಗೋ ಆಗುತ್ತೆ, ಸಂಸ್ಕೃತ ಇರೋದೇ ಸ್ತೋತ್ರಕ್ಕೆ ಅಂತ. ಆದರೆ ಉತ್ಕೃಷ್ಟ ಕಾವ್ಯ ಮತ್ತು ಉದಾತ್ತ ಗಂಭೀರವಾದ ಸ್ತೋತ್ರ ಇದೆರಡೂ ಸೇರಿರುವ ಒಂದು ಅಪೂರ್ವ ಪಾಕ ಸಂಸ್ಕೃತ ಸಾಹಿತ್ಯದ ಒಂದು ಶಾಖೆಯಾಗಿದೆ ಸ್ತೋತ್ರ ಕಾವ್ಯ ಪರಂಪರೆ ಅಂತ. ನಾವು ವೇದಗಳಿಂದಲೇ ಅದರ ಎಳೆಗಳನ್ನು ನೋಡಬಹುದಾದರೂ ಸಾಮಾನ್ಯವಾಗಿ ಪುಷ್ಪದಂತನ ಪ್ರಸಿದ್ಧವಾದ ಶಿವಮಹಿಮ್ನ ಸ್ತೋತ್ರದಿಂದ ಆರಂಭ ಮಾಡಿಕೊಳ್ತೀವಿ. ಶಿವಮಹಿಮ್ನ ಸ್ತೋತ್ರ ಮತ್ತು ಶಂಕರ, ವಾದಿರಾಜ, ಆಮೇಲೆ ವೇದಾಂತ ದೇಶಿಕ, ಈ ರೀತಿಯಾಗಿ ಮತಾಚಾರ್ಯರು, ಮತ ಪ್ರವರ್ತನಾಚಾರ್ಯರುಗಳು ಮಾಡಿರುವಂಥದ್ದು. ಮತ್ತು ಸ್ವತಂತ್ರವಾಗಿ ಕವಿಗಳು ಬಾಣಭಟ್ಟನ ಚಂಡೀ ಶತಕ, ಮಯೂರನ ಸೂರ್ಯ ಶತಕ, ಜಗನ್ನಾಥ ಪಂಡಿತನ ಪಂಚಲಹರಿಗಳು, ಈ ರೀತಿ ಅನೇಕ ಸಾವಿರಾರು ಅಕ್ಷರಶಃ ಸ್ತೋತ್ರ ಕಾವ್ಯಗಳು ಬಂದಿವೆ. ಈ ಕಾಲಕ್ಕೂ ಬರುತ್ತಲೇ ಇವೆ. ಸಂಸ್ಕೃತದಲ್ಲಿ ಅತಿ ಹೆಚ್ಚು ಹುಲಸಾದ ಬೆಳವಣಿಗೆ ಇರತಕ್ಕಂಥ ಒಂದು ಶಾಖೆಯಲ್ಲಿ ಸ್ತೋತ್ರ ಕಾವ್ಯವೂ ಸೇರುತ್ತದೆ. ಆದರೆ ಇವುಗಳ ಪೈಕಿ ನನಗೆ ಅತ್ಯುತ್ಕೃಷ್ಟವಾದಂತಹ ಈ 3 ಕೃತಿಗಳ ಒಂದು ಸಾಮ್ಯ ಏನಂದರೆ, ವಕ್ರೋಕ್ತಿ ವಿಲಾಸದಿಂದ, ಪ್ರತಿಪದ್ಯ ಸಾಲಂಕೃತಿಯಿಂದ
ಮತ್ತು ಇವು ಮೂರು ವಸಂತ ತಿಲಕ ಅನ್ನುವ ಒಂದು ಉದಾತ್ತ ಮನೋಹರವಾದ ನಿರ್ಯತಿ ಛಂದಸ್ಸು, ಅಂದರೆ ಯತಿಸ್ಥಾನ ಪದ್ಯದ ಮಧ್ಯದಲ್ಲಿ ಬರುವ ಒಂದು ವಿರಾಮ. ಆ ವಿರಾಮವೇ ಇಲ್ಲದೆ ನೇರವಾಗಿ 14 ಅಕ್ಷರದ ಒಂದೊಂದು ಸಾಲು ಕೂಡ ಆ 14 ಲೋಕಗಳನ್ನು ವ್ಯಾಪಿಸುವ ಭಾವ ನಿರ್ಭರತೆಯಿಂದ ಬಂದು ಬಂದು ಮನಸ್ಸನ್ನು ಮುಟ್ಟುವಂಥದ್ದಾಗಿವೆ. ಸಂಸ್ಕೃತದ ತುಂಬ ಸಹಜ ಸುಂದರವಾದ ನಡಿಗೆಗೆ ಒಗ್ಗಿರುವಂಥ ಛಂದಸ್ಸು ಕೂಡ ಇದು. ಈ ಕಾರಣದಿಂದ ಇವು ಮೂರಕ್ಕೂ ಒಂದು ಸಾಮ್ಯ ಉಂಟು, ಛಂದಸ್ಸಿನ ಸಾಮ್ಯ ಉಂಟು. ಮತ್ತು ವಸ್ತುವಿನಲ್ಲೂ ಕೂಡ ಮೊದಲೇ ಹೇಳಿದಂತೆ ಶಿವಶಕ್ತಿ ಹಾಗೂ ವಿಷ್ಣು ಈ ಮೂರು ತತ್ವಗಳನ್ನು ಕುರಿತು ಮಾಡುವಂಥ ಸ್ತೋತ್ರ. ಜೊತೆಗೆ ವಕ್ರೋಕ್ತಿ ವಿಲಾಸ ಅದು ಬಹಳ ಚೆನ್ನಾಗಿ ಕಾಣುವಂಥದ್ದು. ಈ ಎಲ್ಲ ಕಾರಣಗಳಿಂದ ಆಯ್ದುಕೊಂಡು ಇದನ್ನು ಪರಿಚಯ ಮಾಡಿಸಬೇಕು ಅಂತ. ಮೊದಲಿಗೆ ಅಪ್ಪಯ್ಯ ದೀಕ್ಷಿತರು, ಆಮೇಲೆ ನೀಲಕಂಠ ದೀಕ್ಷಿತರು ಮತ್ತು ಶಂಕರ ಅಂತ ಈ ಆನುಪೂರ್ವಿ ಇಟ್ಟುಕೊಂಡಿದ್ದೆ. ಅದು ಯಾವ ಒಂದು ಕ್ರಮ, ಹಿರಿಯರಾದಂಥ ಅಪ್ಪಯ್ಯ ದೀಕ್ಷಿತರು, ಅವರ ಮೊಮ್ಮಗ ಮತ್ತು ಈ ಕಾಲದ್ದು. ಇನ್ನೊಂದು ಸ್ವಾರಸ್ಯ ಏನಂದರೆ 3 ಜನ ಅಯ್ಯರುಗಳು, ದ್ರಾವಿಡ ಬ್ರಾಹ್ಮಣರು, ಒಡಮ ಅಯ್ಯರುಗಳು. ಮತ್ತು ಹೇಳುವ ನಾನು ಅದೇ. ಹೀಗಾಗಿ ಈ ಒಂದು ಪರಿಚಯವನ್ನು ಮಾಡಿಕೊಡುವ ಅವಕಾಶವನ್ನು ಆಯೋಜಕರು ಪ್ರಾಯೋಜಕರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ವಂದನೆಗಳು ಸಲ್ಲುತ್ತವೆ. ವಿಶೇಷತಃ ನನಗೆ ನಮ್ಮ ಸಮಕಾಲೀನ ಕವಿಯಾದರೂ ಸಾರ್ವಕಾಲೀನವಾದ ಪ್ರಾತಿಭಾ ಮೌಲ್ಯವುಳ್ಳಂಥ ಶಂಕರ ಬಗ್ಗೆ ಅಭಿಮಾನ ಹೆಚ್ಚು. ಅದು ಅಂಧಾಭಿಮಾನವಲ್ಲ. ಕಾರಣ ಮಾರ್ಗ ಶೈಲಿಯ ಸಂಸ್ಕೃತದ ಸೌಂದರ್ಯ ಏನಿದೆ ಅದನ್ನು ನಾನು ಈ ಕಾಲದಲ್ಲಿ ಈತನಿಗಿಂತ ಮಿಗಿಲಾಗಿ ಮತ್ತೆಲ್ಲಿಯೂ ನೋಡಿಲ್ಲ. ಹಿಂದಿನ ಒಂದು ತಲೆಮಾರಿನಲ್ಲಿ, ಈಗ ಒಂದು 50 ವರ್ಷದ ಹಿಂದಿನ ಲೇಖಕರಲ್ಲಿ ಉದಾಹರಣೆಗೆ ಅವರು ವರ್ಣೇಕರ್, ಈಗ ಕೀರ್ತಿಶೇಷರಾದಂಥವರು ವರ್ಣೇಕರ್ ಅವರು, ಹಾಗೆ ಡಾಕ್ಟರ್ ವಿ ರಾಘವನ್ ಅವರು, ಮಹಾಲಿಂಗ ಶಾಸ್ತ್ರಿಯವರು, ಆಮೇಲಿಂದ ಕೀರ್ತಿಶೇಷರಾದ ಭಾಸ್ಕರಾಚಾರ್ಯ ತ್ರಿಪಾಠಿಯವರಲ್ಲಿ ಕೆಲ ಮಟ್ಟಿಗೆ ಈ ಥರದ್ದೆಲ್ಲ ಉಂಟಾದರೂ ಸದ್ಯಕಾಲದಲ್ಲಿ ಇಲ್ಲವೇ ಇಲ್ಲ. ಮತ್ತು ಕಲ್ಪನೆಯಲ್ಲಿ ಇವರೆಲ್ಲರನ್ನೂ ಮೀರಿಸುವಂಥದ್ದು ಶಂಕರನ ಕೌಶಲ. ಓದಿದ್ದು ರಾಮಸ್ವಾಮಿಯವರೇ ತಿಳಿಸಿದಂತೆ ಮನೋವೈದ್ಯಕೀಯ, ತತ್ಪೂರ್ವದಲ್ಲಿ ಜನರಲ್ ಮೆಡಿಸನ್ ಅಂತ ಯಾವುದಿದೆ MBBS, ಅದನ್ನು ಒಬ್ಬ ಗುರುವಿನ ಹತ್ತಿರವೂ ಹೋಗಿ ಏನನ್ನೂ ಕಲಿತಿದ್ದಲ್ಲ ಸಂಸ್ಕೃತ ವಿಷಯವಾಗಿ. ಹೈಸ್ಕೂಲಿನಲ್ಲಿ ಯಾವ ಸಂಸ್ಕೃತದ ಪಾಠ ಬುನಾದಿಯಾಗಿತ್ತು ಅದೇ. ಇನ್ನು ಯಾರ ಹತ್ರವೂ ವೃದ್ಧಿರಾಜೈ ಅಂತೆಲ್ಲ ವ್ಯಾಕರಣ ಸೂತ್ರಗಳ ಮೂಲಕವಾಗಿ ಪಾಣಿನಿಯ ಶಿಕ್ಷೆಯನ್ನು ಪಡೆದಂಥದ್ದಲ್ಲ. ಹಾಗೆ ಮನೆಯಲ್ಲಿ ಆದರೂ ಪರಂಪರೆಯ ಪಂಡಿತ ವಂಶ ಅಂತ ಹೇಳಿ ತಂದೆ ತಾಯಿಗಳ ಮೂಲಕ ಬಂದದ್ದಿಲ್ಲ. ತಂದೆ ತಾಯಿಗಳು ನೀನು ಯಾತಕ್ಕೆ ಸಂಸ್ಕೃತ ಕಲಿತಿ ಅಂತ ಬೈಯುವಂಥವ್ರು. ಈ ಮಧ್ಯದಲ್ಲಿ ಕೆಸರಲ್ಲಿ ಕಮಲ ಹುಟ್ಟುತ್ತೆ ಎನ್ನುವಂಥ ರೀತಿಯಲ್ಲಿ ಶಂಕರನ ಕವಿತೆ ಬಂದದ್ದು. ಮತ್ತು ಆತನ ಮತ್ತೊಂದು ಮಹಾಲಕ್ಷಣ ಏನೆಂದರೆ, ಇದನ್ನು 10 ಜನರ ಮುಂದೆ ಇಡಬೇಕು, 1000 ಕಾಪಿಯಾಗಿ ಪ್ರಿಂಟ್ ಮಾಡಿಸಬೇಕು, ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಹೋಗಬೇಕು, ಈ ಥರದ್ದು ಏನೂ ಅಲ್ಲ. ಬರೆದಾಗ ಸಿಗುವ ಸಂತೋಷವೇ ಎಲ್ಲಕ್ಕಿಂತ ದೊಡ್ಡ ಸಂತೋಷ. ಅದು ಒಬ್ಬರ ಕಿವಿಗೆ ಹಾಕಿಬಿಟ್ರಂತೂ ಮುಗಿದೋಗ್ಬಿಡ್ತು. ಸಾಮಾನ್ಯವಾಗಿ ಯಾವುದೇ ಒಂದು ಶ್ಲೋಕವನ್ನು ಶಂಕರ ರಚನೆ ಮಾಡಿದ್ರೂ ತತ್ಕ್ಷಣವೇ ನನಗೆ ತಿಳಿಸೋದುಂಟು. ಮನೆಗೆ ಬಂದು ಅಥವಾ ಫೋನ್ನಲ್ಲಿ ಆದರೂ, ಬಹುಮಟ್ಟಿಗೆ ಫೋನ್ನಲ್ಲಿಯೇ, ಇದನ್ನು ಉಳಿಸ್ಕೊಳ್ಬೋದಾ ಸಾರ್ ಅಂತ ಕೇಳೋದು. ಚೆನ್ನಾಗಿದೆಯಪ್ಪ ಅಂದರೆ ಅಲ್ಲಿಗೆ ಮುಗೀತು. ಇನ್ನೊಬ್ಬರಿಗೆ ಕೇಳಿಸಬೇಕು, ಇನ್ನು ಅದನ್ನು ಉಳಿಸಿಕೊಳ್ಳಬೇಕು, ಈ ರೀತಿಯಾದದ್ದು ಯಾವುದೂ ಇಲ್ಲ. ಹಿರಿಯಣ್ಣನವರು ದಿ ಪರ್ಪಸ್ ಆಫ್ ಆರ್ಟ್ ಇಸ್ ಟು ಟ್ರಾನ್ಸೆಂಡ್ ಆಲ್ ಪರ್ಪಸಸ್ ಅಂತ ಹೇಳುವುದನ್ನು ಅಕ್ಷರಶಃ ಅನುಸರಿಸ್ತಾ ಇರತಕ್ಕಂಥದ್ದು ನನ್ನ ಪರಿಧಿಯೊಳಗೆ ಕಂಡಂತೆ ಶಂಕರ ಬಿಟ್ಟು ಮತ್ತಿನ್ಯಾರೂ ಅಲ್ಲ. ಹಾಗಾಗಿಯೇ ಹತ್ರ 10 ವರ್ಷಗಳ ಹಿಂದೆ ರಚಿತವಾದರೂ ಈ ಒಂದು ಸ್ತೋತ್ರ ಪುಸ್ತಕ ರೂಪದಲ್ಲಿ ಮುದ್ರಿತವಾಗಿಲ್ಲ. ಇದನ್ನು, ಈ ಸ್ವಾರಸ್ಯವನ್ನು ಕುರಿತು ನಾನು ನನ್ನ ವಿದ್ವನ್ ಮಿತ್ರರಾದಂಥ ಪ್ರೊಫೆಸರ್ MA ಹೆಗಡೆ ಅವರಿಗೆ ಒಮ್ಮೆ ಹೇಳಿದೆ. ಅವರು ಕೇಳಿ ಬಹಳ ಸಂತೋಷಪಟ್ಟು ಮೂಲವನ್ನು ತರಿಸಿಕೊಂಡು ತಾವು ಅನುಸಂಧಾನ ಅನ್ನುವಂಥ ಒಂದು ವೇದಾಂತ ಪತ್ರಿಕೆಯಲ್ಲಿ ಕನ್ನಡದ ಅನುವಾದದ ಸಮೇತ ಅಚ್ಚು ಮಾಡಿಸಿದ್ರು. ತುಂಬ ಚೆನ್ನಾಗಿ ಅನುವಾದ ಮಾಡಿದರು. ಕನ್ನಡದ ಲಿಪಿಯಲ್ಲಿ ಅಚ್ಚಿ ಆಯಿತು ಮೂಲದ ಸಮೇತ. ಅದು ರಂಗನಾಥ ಶರ್ಮರಿಗೆ ಕಣ್ಣಿಗೆ ಬಿತ್ತು. ಪೂಜ್ಯರಾದ ರಂಗನಾಥ ಶರ್ಮರು ಅದನ್ನು ಓದಿ ನಾನು ಸಿಕ್ಕಾಗ ಹೇಳಿದ್ರು, ಹಲವು ಬಾರಿ ನೀವು ಕರ್ಕೊಂಡು ಬಂದಿದ್ದೀರಾ, ನೋಡಿದ್ದೀನಿ, ಆದರೆ ಗಮನಿಸಿಲ್ಲ. ಶಂಕರ ತುಂಬ ನನಗೆ ಸಂತೋಷವಾಯಿತು. ಮತ್ತೊಬ್ಬ ನೀಲಕಂಠ ದೀಕ್ಷಿತನೋ ಬಿಲ್ಹಣನೋ ಶ್ರೀಹರ್ಷನೋ ಹುಟ್ಟಿದಂತೆ ಇದೆ ಅಂತಂದರು. ರಂಗನಾಥ ಶರ್ಮರು ಬಡಪೆಟ್ಟಿಗೆ ದೊಡ್ಡ ದೊಡ್ಡ ಕಾಂಪ್ಲಿಮೆಂಟ್ಸು ಕೊಡೋಲ್ಲ, ಅಸ್ಥಾನದಲ್ಲಿ ಕೊಡುವುದೇ ಇಲ್ಲ. ಮತ್ತು ಅವರು ಬಾರಿ
ಅವರ ಹತ್ರಕ್ಕೆ ಹಲವು ಬಾರಿ ನಮ್ಮ ಶಂಕರನ ಜೊತೆ ಹೋಗಿದ್ದುಂಟು, ನಾನೇ ಕರ್ಕೊಂಡು ಹೋಗಿದ್ದರು. ಶಂಕರ ಅಲ್ಲೇನೂ ತನ್ನ ವಿದ್ಯಾ ಪ್ರದರ್ಶನ ಮಾಡಿಲ್ಲ. ಪ್ರದರ್ಶನ ಆತನಿಗಿಲ್ಲವೇ ಇಲ್ಲ, ಕೇವಲ ಕವಿತಾ ದರ್ಶನ ಮಾತ್ರ ಉಂಟು. ಇದು ಇಬ್ಬರ ಸ್ವಭಾವವನ್ನು ತೋರಿಸುವಂಥದ್ದಾಗಿದೆ. ಆಮೇಲೆ ಕರ್ಕೊಂಡು ಹೋಗಿದ್ದೆ ಶಂಕರನ. ತುಂಬ ಸಂತೋಷಪಟ್ಟು ಏನು ವಕ್ರೋಕ್ತಿ ವಿಲಾಸ ಅಂತ ಕೊಂಡಾಡಿದ್ರು. ನಮ್ಮ ಪ್ರೊಫೆಸರ್ KS ಕಣ್ಣನ್ ಅಷ್ಟೇ ತುಂಬ ಮೆಚ್ಚುವಂಥದ್ದು. ಡಾಕ್ಟರ್ SR ಲೀಲಾ ಅವರು, ನನ್ನ ವಿದ್ವಾನ್ ಮಿತ್ರರು ಮತ್ತೊಬ್ಬರು ಸುಧೀರ್ ಕೃಷ್ಣಸ್ವಾಮಿ ಅಂತೂ ಕ್ಲಾಸಿಕ್ಯಾಲಿಟಿ ಇನ್ ಇಟ್ಸ್ ಹೈಯೆಸ್ಟ್ ಆರ್ಡರ್, ಇನ್ ಇಟ್ಸ್ ಝೆನಿತ್ ಅಂತೆಲ್ಲ ಕೊಂಡಾಡ್ತಾರೆ. ಆದರೆ ಅದೆಲ್ಲ ಆತನಿಗೆ ಬೋನಸ್ ಮಾತ್ರ ಅಂತಷ್ಟೇ. ಬರೆಯುವಾಗಿರುವ ಸಂತೋಷ, ಅದು ಬರೆಯೋದು ಅಂದರೆ ಏನು? ಶಂಕರ ಪ್ರಾಚೀನರಂತೇನೆ ಹಲಗೆ ಬಳಪವ ಪಿಡಿಯದೊಂದಗಳಿಕೆ, ಮನಸ್ಸಿನಲ್ಲಿಯೇ ಇಡೀ ಪದ್ಯವನ್ನು ರೂಪಣ ಮಾಡಿಕೊಳ್ಳುವುದು. ಒಳ್ಳೆಯ ಕಲ್ಪನೆ ಬರಬೇಕು, ಅದಕ್ಕೆ ಸರಿಯಾಗಿ ಪದಗಳು ಒದಗಿ ಬರಬೇಕು, ನಿರ್ಮಾಣ ಮಾಡುವುದು. ಅಂದರೆ ಪೇಪರ್ನ ಮಸಿಯನ್ನು ಹಾಳು ಮಾಡಬಾರ್ದು ಅಂತ DVG ಒಂದು ಕಡೆ ಹೇಳ್ತಾರಲ್ಲ, ಅಚ್ಚಿನ ಮನೆಯುಂಟು ವೆಚ್ಚಕ್ಕೆ ಹೊನ್ನುಂಟು ಅಂತ. ಹಾಗೆ ಇಷ್ಟ ಇದ್ದೋ ಏನೋ ಕೇಳುವವರು ಓದುವವರು ಇದ್ದಾರೆ ಅಂತ ರುಚಿ ಹೆಚ್ಚಿಸುವಂಥದ್ದು ಅಂತಲ್ಲ, ಆ ಕ್ವಾಲಿಟಿ ಕಾನ್ಷಿಯಸ್ ಆಗಿ ಅಷ್ಟು ಚೆನ್ನಾಗಿ ಒಂದು ತಪಸ್ಸಿನಂತೆ ಮಾಡುವುದು. ಪೂರ್ಣವಾಗಿ ಮನಸ್ಸಿನಲ್ಲಿಯೇ ಪ್ರತಿ ಅಕ್ಷರವನ್ನೂ ಗಮನಿಸಿ ನುಣುಪು ಮಾಡಿ 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 ಈ ಅಕ್ಷರ ಆದಮೇಲೆ ಇಂಥ ಸೌಂಡೇ ಬರಬೇಕು. ಶಂಕರನ ಪದ್ಯರಚನೆಯಲ್ಲಿ ಏನಂದರೆ, ವಿಸರ್ಗ ಆದಮೇಲಿಂದ ಸಾಮಾನ್ಯವಾಗಿ ಕವರ್ಗಾಕ್ಷರ ಪವರ್ಗಾಕ್ಷರ, ಅದರೊಳಗೂ ಕೂಡ ಅದು ಉಪಧ್ಮಾನೀಯ ಆಗಬಾರ್ದು, ಜಿಹ್ವಾಮೂಲಿಯ ಉಪಧ್ಮಾನೀಯ ಅಥವಾ ಜಿಹ್ವಾಮೂಲಿಯ ಆ ರೀತಿಯಾಗಿ ಆಗುವಂತೆ ಬರಬೇಕು. ಅಂದರೆ ಅಂತಃಕರಣ ಚೇತಃ ಪ್ರಾಪ್ತಿ ಈ ರೀತಿಯಾಗಿ ಆಗಬೇಕೆ ಹೊರತು ಚೇತೋ ಗುಣ ಈ ಥರದ್ದು ಆಗಬಾರ್ದು ಅಂತ. ಓಕಾರಗಳು ಜಾಸ್ತಿ ಬರಬಾರ್ದು. ಯಾಕೆ ಅಂತ ಕೇಳಿದೆ. ಅದಕ್ಕೆ ಕಾಳಿದಾಸನ ಯಾವುದೇ ಕಾವ್ಯದಲ್ಲಿ ನೋಡಿ, ಬಿಲ್ಹಣ ಮೊದಲಾದವರ ಕ್ಲಾಸಿಕಲ್ ಕವಿತೆಗಳ ರಚನೆಯಲ್ಲಿ ನೋಡಿ, ಒಂದು ಪದ್ಯದಲ್ಲಿ ಅತಿ ಹೆಚ್ಚಂದರೆ 2 ಬಾರಿ ಓಕಾರ ಬಂದಿರುತ್ತೆ, 3ನೇ ಬಾರಿ ಬಂದಿರೋಲ್ಲ, ಆ ಥರ ಸಂಧಿ ಆಗಿರೋಲ್ಲ ಅಂತ. ಇಷ್ಟು ಸೂಕ್ಷ್ಮದಲ್ಲಿ ಪ್ರಾಚೀನ ಮಹಾಕವಿಗಳ ರಚನೆಯನ್ನು ಗಮನಿಸಿ ಆ ಶೈಲಿ ಹೇಗಿರಬೇಕು, ಆ ಥರ ಯಾವ ಥರ ಇರಬೇಕು ಅಂತ. ಅಂದರೆ ಈ ಒಂದು ಕವಿತೆಯ ಕಲೆಯನ್ನು ಆ ಮೆಟಿಕ್ಯುಲಸ್ ಮೈಂಡಿಂದ ಅನುಸಂಧಾನ ಮಾಡುವವರು ಯಾರೂ ಇಲ್ಲ. ತುಂಬ ಜನ ಸತೃಣಾಭ್ಯವಹಾರಿಗಳು ಅಂತ ನಮ್ಮ ವಾಮನನ ಮಾತಿನಲ್ಲಿ ಹೇಳೋದಿದ್ದರೆ, ಕಸ ಕಡ್ಡಿ ಹುಲ್ಲು ಎಲ್ಲ ಸೇರಿಸ್ಕೊಂಡು ಮೈಸೂರು ಪಾಕ್ ಮೇಯ್ದು ಬಿಡ್ತಾರೆ. ಈತ ಹಾಗಲ್ಲ, ಡಿಸ್ಟಿಲ್ಡ್ ಇಂಟೆಲಿಜೆನ್ಸ್ ಅಂತ. ಆ ರೀತಿಯಾಗಿ ಒಂದೇ ಒಂದು ಪೂರ್ವ ಕವಿಯ ಕಲ್ಪನೆಯನ್ನು ಎರವಲು ತಗೊಳ್ಳೋದಲ್ಲ. ತುಂಬ ಜನರದ್ದು ನೋಡಿದ್ರೆ ಎಲ್ಲೋ ಓದ್ದಂಗೆ ಇದೆಯಲ್ಲ ಅಂತ ಅನಿಸ್ತಿರುತ್ತೆ. ಶಂಕರಂದು ಹಾಗಲ್ಲವೇ ಅಲ್ಲ. ಏನಾದರೂ ಅಕಸ್ಮಾತ್ ಆತ ಓದಿಲ್ಲದ ಕಾವ್ಯದಲ್ಲಿ ಇಂಥ ಒಂದು ಕಲ್ಪನೆ ಬಂತು ಅಂತ ನಾನೇನಾದರೂ ಓದಿರೋ ಕಾವ್ಯವಾಗಿದ್ದಲ್ಲಿ ನಾನು ಹೇಳೋದುಂಟು, ಇದನ್ನು ನಾನು ರತ್ನಾಕರನ ಹರವಿಜಯದಲ್ಲಿ ಯಾವುದೋ 18ನೇ ಸರ್ಗದಲ್ಲಿ ನೋಡಿದ್ನಪ್ಪ ಅಂತಂದರೆ, ಹಾಗಿದೆ ಎತ್ತಾಕ್ಬಿಡೋಣ ಸರ್ ಬೇಡ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಸ್ವೋಪಜ್ಞವಾಗಿರಬೇಕು ಅಂತ. ಪ್ರಾಮಾಣಿಕತೆ ಇದ್ದಲ್ಲಿ ಪರಿಣತಿ ಎಷ್ಟೋ ಜನಕ್ಕಿರೋಲ್ಲ, ಪರಿಣತಿ ಇದ್ದಲ್ಲಿ ಪ್ರಾಮಾಣಿಕತೆ ಇರೋದಿಲ್ಲ, ಅವೆರಡೂ ಇದ್ದಲ್ಲಿ ಆತ್ಮಸಂತುಷ್ಟಿ ಇರೋಲ್ಲ. ಈ 3 ಮಹಾಗುಣಗಳನ್ನು ಮುಪ್ಪುರಿ ಮಾಡಿಕೊಂಡಂಥ ಮಹಾಕವಿ ನಮ್ಮ ಶಂಕರ. ನನಗೊಂದು ಸೌಭಾಗ್ಯ ಸಂತೋಷ ಅಂದರೆ, ನನಗಿಂತ ವಯಸ್ಸಿನಿಂದ ಚಿಕ್ಕವನು, ಲೋಕಾನುಭವದಿಂದ ಚಿಕ್ಕವನು, ಒಂದು ರೀತಿ ನೋಡಿದ್ರೆ ಆತ ಓದಿಲ್ಲದೆ ಇರುವ ಎಷ್ಟೋ ಶಾಸ್ತ್ರಶಾಖೆಗಳನ್ನು ಜ್ಞಾನಶಾಖೆಗಳನ್ನು ಓದ್ದವನು. ಆದರೆ ನನಗೆ ಆತನಂತೆ ಕವಿತೆ ರಚನೆ ಮಾಡೋಕ್ಕೆ ಬರೋಲ್ಲ ಅಂತ ಎಷ್ಟೋ ಸರ್ತಿ ಅನಿಸುತ್ತೆ. ಎಷ್ಟೋ ಬಾರಿ ಆತನ ರಚನೆಗಳನ್ನು ನೋಡಿ ಆ ಸೂಕ್ಷ್ಮಗಳು ಏನು ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ, ನಿಮ್ಮ ಶಿಷ್ಯರು ಅಂತ ನಾನು ಹೇಳ್ತಿರ್ತೀನಿ. ಶಿಷ್ಯರಲ್ಲಪ್ಪ, ನನ್ನ ಸೌಭಾಗ್ಯ ಸ್ನೇಹಿತರು. ಆತನ ಕವಿತಾ ರಚನೆಯಿಂದ ನಾನು ಕಲಿತಿದ್ದೀನಿ ಅಂತ ಅನ್ನಬೇಕು. ಅಂದರೆ ಶುದ್ಧ ಕವಿತೆ ಯಾವುದೇ ಒಂದು ವಿದ್ಯೆ, ಅದು ಕಸ ಬಾಚೋದಿರ್ಬೋದು, ಅದಕ್ಕಾಗಿ ಅದನ್ನು ಮಾಡುವಾಗ ಒಂದು ತಪಸ್ಸಿನ ಪರಿಪಾಕವನ್ನು ಕೊಡುತ್ತದೆ ಎನ್ನುವುದಾದಲ್ಲಿ ಇಲ್ಲಿ ನಮಗೆ ಕಾಣಿಸುತ್ತೆ. ಈ ತರಹದ ವ್ಯಕ್ತಿ ಚಿಕ್ಕ ವಯಸ್ಸಿಗೆ ಬರೆಯೋಕ್ಕೆ ಶುರು ಮಾಡಿದ್ದು. ಅದು ಎಂಥ ಚಿಕ್ಕ ವಯಸ್ಸಿಗೆ ಅಂತನ್ನೋದು ನೋಡಿ ಆಶ್ಚರ್ಯವಾಗಿಬಿಡುತ್ತೆ. ಆತ ನನಗೆ ಪರಿಚಯವಾಗಿದ್ದು PUC ಮುಗಿಸಿ ಮೆಡಿಸನ್ನಿಗೆ ಸೇರಿದ್ದಾಗ, 18 ವರ್ಷ. ಅವರ ನೃತ್ಯದ ಗುರುಗಳು ನನಗೂ ತುಂಬ ವರ್ಷಗಳಿಂದ ಪರಿಚಿತರಾದವರು ವಿದುಷಿ ವಿಜಯ ಮಾರ್ತಾಂಡ ಅವರು ನಮ್ಮ ಮನೆಗೆ ಕರ್ಕೊಂಡು ಬಂದರು. ಈ ಹುಡುಗ ಏನೋ ಸಂಸ್ಕೃತದಲ್ಲಿ ಪದ್ಯ ಬರೀತಾನೆ ಅಂತಾನೆ, ನೋಡಿ ಹೇಗಿರುತ್ತೋ ಅಂತ. ಆಗ ನಾನು ಈ ಥರ ಎಷ್ಟೋ ಜನ ಬಂದವರು ನೋಡಿದ್ದೀನಿ. ಸಾಕ್ಷಾತ್ ವಾಗ್ದೇವಿನೇ ನುಡಿಸ್ಬಿಟ್ಲು ಅಂತಾರೆ. ಅದು ವಾಗ್ದೇವಿಗೆ ಕೇಳಿಸ್ಬೇಕು, ಮನುಷ್ಯರಿಗಲ್ಲ. ಅಷ್ಟು ಬೇಸರ ಆಗುತ್ತೆ ಆ ಥರದ್ದು, ಅಷ್ಟು ನೀರಸ ಕವಿತೆಗಳು ಅಂತ ಅನ್ನೋದುಂಟು. ಹಾಗಾಗಿ ಒಂದು ಸಾಮಾನ್ಯ ಇರ್ಬೋದು, ಆದರೂ ಸಂಸ್ಕೃತದಲ್ಲಿ ಬರೆಯೋದು ಅಂದರೆ ದೊಡ್ಡ ವಿಷಯ ಆಯ್ತಲ್ಲ.
ಒಂದು ಪ್ರಾಚೀನವಾದ ಅಭಿಜಾತ ನುಡಿಯಲ್ಲಿ ಬರೆಯೋದು ಅಂದರೆ ಅಂತ ಒಂದು ಸಾಮಾನ್ಯ ದೃಷ್ಟಿ ಅಂದರೆ ಅದರ ಒಂದು ಪ್ರೀತಿಯಿಂದ ನೋಡಿದಾಗ ನನಗೆ ತಲೆ ತಿರುಗಿ ಹೋಗ್ಬಿಡ್ತು. ಆತ ಮೊದಲನೇ ಕವಿತೆ ತನ್ನ 15ನೇ ವರ್ಷದಲ್ಲಿ ಹೇಳಿದ ಕವಿತೆ. 15ನೇ ವರ್ಷಕ್ಕೆ ಎಷ್ಟೋ ಜನಕ್ಕೆ ಸಂಸ್ಕೃತದಲ್ಲಿ ರಾಮಶಬ್ದ ಹೇಳೋಕ್ಕೆ ಬಂದಿರೋದಿಲ್ಲ, SLC ಬಂದಿರ್ತಾರೆ ನೋಡಿ. ಯಾತ ಅಂಡವೋತ್ಕ ತ್ರಿಪುರ ಹರ ಶಿರಶ್ಚಂದ್ರ ಮೌಲೇರ್ ಚಂದ್ರಲೇಖಾ ಮಯೂಖ ಸ್ವಾದೋತ್ಕಂಠೈ ಚಕೋರೈ ಮದಜನಿತ ಮಹಾಸಂಭ್ರಮವ್ಯಸ್ತವೀಚಿ ನೃತ್ಯಾಂತೆ ಭೂತಭರ್ತುಶ್ರಮ ಶಮನ ವಿಧೌ ಸಿದ್ಧಮಂತ್ರೋಪಮಾನಂ ಗಂಗಾಯಃ ಪಾತು ಸಾವಾ ಸುಖ ವಿಜಿತ ಸುಧಾಸಾರ ಸೌರಭ್ಯರಾಜಿ. ಇದು ಶ್ರದ್ಧರ ಛಂದಸ್ಸು. ಸಾಮಾನ್ಯ ಕವಿಗಳಿಗೆ ಅಂಜಿಕೆ ತರಿಸುವಂಥ ಛಂದಸ್ಸು. ಕಾಳಿದಾಸನಂಥವನು ಇದರೊಳಗೆ 7-8 ಪದ್ಯಗಳನ್ನು ಬರೀಲಿಲ್ಲ, ನಿಭಾಯಿಸೋದು ಕಷ್ಟ. ದೊಡ್ಡ ಛಂದಸ್ಸು, ಹಿರಿ ಕುದುರೆ ಚಾಳಿ ಅಂತಾರಲ್ಲ ಆ ಥರದ್ದು. ಅದರೊಳಗೆ ಎತ್ತುಕೊಳ್ತಾ ಬರೆದ ಮೊದಲನೇ ಪದ್ಯ ಯಾತಾಂಡವೋತ್ಕ ತ್ರಿಪುರ ಹರ ಶಿರಶ್ಚಂದ್ರಲೇಖ ಮಯೂಖ ಸ್ವಾದೋತ್ಕಂಠೈಶ್ಚಕೋರೈ ಮದಜನಿತ ಮಹಾಸಂಭ್ರಮವ್ಯಸ್ತವೀಚಿ ನೃತ್ಯಾಂತೆ ಭೂತಭರ್ತುಶ್ರಮ ಶಮನ ವಿಧೌ ಸಿದ್ಧ ಮಂತ್ರೋಪಮಾನಂ ಗಂಗಾಯ ಪಾತು ಸಾವಾ ಸುಖ ವಿಜಿತ ಸುಧಾ ಸಾರ ಸೌಭಾಗ್ಯ ರಾಜಿ ಅಂತ. ತಾಂಡವಾಂತದಲ್ಲಿ ತ್ರಿಪುರಾಸುರ ಸಂಹಾರಿಯಾದ ಮಹಾದೇವನ ಚಂದ್ರ ಕಿರಣಗಳು ಯಾವುದಿವೆ ಅವುಗಳನ್ನು ಆಸ್ವಾದ ಮಾಡ್ತಾ ಇರ್ತಕ್ಕಂಥ ಚಕೋರಗಳ ಸಂತೋಷ ಯಾವುದುಂಟು, ಅದರ ಜೊತೆಗೆ ಸೇರಿ ಬರತಕ್ಕಂಥ ಗಂಗಾ ನದಿ ಕುಣಿತದಿಂದಾಗಿ ಚೆಲ್ಲಾಗಿ ಸಿಂಪಡಿಸಲ್ಪಟ್ಟಾಗ ಆ ಶಿವನಿಗೆ ನೃತ್ಯ ಮಾಡಿದ ಶ್ರಮವನ್ನು ಉಪಶಮನ ಮಾಡುವ ಒಂದು ಫ್ರೆಶ್ ಸ್ಪ್ರಿಂಕ್ಲಿಂಗ್ ಎಫೆಕ್ಟನ್ನು ತಂದುಕೊಡುತ್ತಲ್ಲ, ಅದು ಇವನ ಶ್ರಮ ಅನ್ನುವುದನ್ನು ಮಂತ್ರ ಹಾಕದಂತೆ ಮಾಯ ಮಾಡುವಂಥ ಮಂತ್ರಾಕ್ಷರಗಳಂತೆ ಆಯ್ತಲ್ಲ. ಆ ರೀತಿಯಾಗಿ ಆದ ಗಂಗೆಯ ತುಂತುರು ಹನಿಗಳು ನಮ್ಮನ್ನು ಕಾಪಾಡಲಿ ಅಂತಕ್ಕಂಥದ್ದು ಕಲ್ಪನೆ. ಅಂದರೆ ಅನುವಾದದಲ್ಲಿ ಹೇಳಿದ್ರೆ ಅದು ಸ್ವಾರಸ್ಯ ಗೊತ್ತಾಗೋಲ್ಲ. ಯಾತಾಂಡವೋತ್ಕ ಅನ್ನುವಲ್ಲಿ ಆ ಯಮಕಗಳು ಬರ್ತಕ್ಕಂಥದ್ದು. ನೃತ್ಯಾಂತೆ ಭೂತ ಭರ್ತುಶ್ರಮ ಶಮನ ವಿಧೌ ಸಿದ್ಧ ಮಂತ್ರೋಪಮಾನಂ ಗಂಗಾಯ ಪಾತು ಸಾವ ಸುಖ ವಿಜಿತ ಸುಧಾ ಸಾರ ಸೌಭಾಗ್ಯ ರಾಜಿ. ಈ ರೀತಿಯಾದ ಶೈಲಿ ನೋಡಿದಾಗ ಇದು ಒಂದೊಂದು ಜನ್ಮದ ತಪಸ್ಸಲ್ಲ, ನಾಲ್ಪಸ್ಯ ತಪಸ್ಸಫಲಂ ಅಂತ ಅನಿಸುತ್ತೆ. ಆಮೇಲೆ ಆತನ ಸ್ನೇಹ ಬೆಳೀತಾ ಬಂದದ್ದು. ಹೀಗೆ ಸುಮಾರು ನಾನು ಆತನ 15 ವರ್ಷಗಳಿಂದ ನೋಡಿಬಲ್ಲೆ. 15-16 ವರ್ಷಗಳಿಂದ ಪ್ರತಿದಿನ ಉಪಚೀಯಮಾನ ಪ್ರತಿಭೆ. ಅದರೊಳಗೆ ಕೆಲವೇ ದಿವಸಗಳಲ್ಲಿ ಬರೆದಂಥದ್ದು ಈ ಒಂದು ಭಾರಾವತಾರಸ್ತವ. ಆತ ಬಿಡಿ ಪದ್ಯಗಳನ್ನು ಎಷ್ಟನ್ನೋ ಹೇಳಿದ್ದಾನೆ, ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯಗಳು. ಹೇಳಿದನಲ್ಲ, ಪ್ರತಿಪದ್ಯ ಸ್ವಾರಸ್ಯ ಅಂತ ವಾಲ್ಮೀಕಿಯನ್ನು ಸ್ತೋತ್ರ ಮಾಡಿದ ರೀತಿ ನೋಡಿ. ಪ್ರಾಕ್ತನಸ್ಯ ಕವೆಯ ರುಕ್ತಿಂ ಭಜೆ ವಾಲ್ಮೀಕ ಜನ್ಮನಃ ಯಸ್ಯಾ ಕಲ್ಪಾಂತ ಪರ್ಯಂತ ಕೀರ್ತಿ ಕಾರ್ತಾಂತಿಕೋ ವಿಧಿ ಅಂತ. ಪ್ರಾಕ್ತನಸ್ಯ ಕವೆಯ ರುಕ್ತಿಂ, ಪ್ರಾಚೀನವಾದ ವಾಲ್ಮೀಕ ಜನ್ಮನ, ಆ ವಾಲ್ಮೀಕದಲ್ಲಿ ಹುತ್ತದಿಂದ ಹುಟ್ಟಿದ ಮಹಾಕವಿ ವಾಲ್ಮೀಕಿ ಮಹರ್ಷಿಗಳ ಮಾತನ್ನು ನಾನು ಗೌರವಿಸ್ತೀನಿ. ಯಾವನ ಕವಿತಾಶಿಶು ಹುಟ್ಟಿದ ತಕ್ಷಣ ಇದರ ಜಾತಕ ಫಲವನ್ನು ಹೇಳೋದಕ್ಕೆ ಬ್ರಹ್ಮನೇ ಜೋಯಿಸನಾಗಿ ಬಂದನೋ ಅಂಥದ್ದು ಅಂತ. ಬ್ರಹ್ಮನೇ ಬಂದು ಮಚ್ಛಂದಾ ದೇವತೆ ಬ್ರಹ್ಮನ್, ನಿನ್ನ ಈ ಮಾತು ಯಾವುದಿಲ್ಲ ಸರಸ್ವತಿ ನಿಸ್ಸಾರ, ಯಾವುದು ಸರಸ್ವತಿ ಬಂತೋ ಅದು ಮಚ್ಛಂದಾ ದೇವ, ನನ್ನ ಇಚ್ಛೆಯಿಂದ ಬಂದದ್ದು, ಅದು ನಿನ್ನಿಚ್ಛೆ ಅಲ್ಲ. ಯಾವತ್ ಸ್ಥಾಸ್ಯಂತಿಗರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚುರಿಷ್ಯತಿ. ಇಲ್ಲಿವರೆಗೂ ಶೈಲಸಾಗರ ಪರ್ವತಗಳು ಎಲ್ಲ ಇರುತ್ತೋ, ಶೈಲಸಾಗರ ನದಿಗಳು, ಅಲ್ಲಿವರೆಗೂ ಈ ಕವಿತೆ ಇರುತ್ತೆ ಅಂತ ಹೇಳಿ ಬ್ರಹ್ಮ ಆ ವಾಲ್ಮೀಕಿಯ ಕವಿತಾ ಶಿಶುವಿನ ಆಯುಷ್ಯವನ್ನು ಹೇಳಿದ್ರಲ್ಲ, ಹಾಗೆ ಜಾತಕ ನೋಡಿ ಹೇಳುವ ಜೋಯಿಸನಂತೆ ಚತುರ್ಮುಖ ಬ್ರಹ್ಮ ಬಂದ. ಅಂಥ ವಾಲ್ಮೀಕಿಗೆ ನಮಸ್ಕಾರ ಅಂತ. ಇಷ್ಟು ರಮಣೀಯವಾದದ್ದು. ಡಾಕ್ಟರ್ ವಿ ರಾಘವನ್ ಅವರು ಆದಿಕವಿ ಪ್ರಶಸ್ತಯ ಅಂತ ಒಂದು ಪುಸ್ತಕವೇ ಮಾಡಿದ್ದಾರೆ. ಪೂರ್ವ ಕವಿಗಳೆಲ್ಲ ವಾಲ್ಮೀಕಿಯನ್ನು ಹೇಗೆ ಕೊಂಡಾಡಿದ್ದಾರೆ ಅಂತ. ಈ ರೀತಿಯಾಗಿ ಯಾರೂ ಕೊಂಡಾಡಿಲ್ಲ. ಈ ನವೀನವಾದ ಕಲ್ಪನೆ. ವ್ಯಾಸರನ್ನು ಹಾಗೆ ಅಸ್ತಿ ವ್ಯಾಸ ವಚೋ ರೂಪ ಕವೀನಾಂ ಅಕ್ಷಯೋ ನಿಧಿ ಸರ್ವಸರ್ಗ ಹರಃ ಕಾಲೋ ಯಸ್ಯ ರಕ್ಷಾ ಭುಜಂಗಮ. ವ್ಯಾಸ ಅನ್ನುವಂಥ ಒಬ್ಬ ಮಹಾಕವಿ ಋಷಿ, ಆತನ ಮಾತೆನ್ನುವುದು ಕವಿಗಳಿಗೆಲ್ಲರಿಗೂ ಉಪಜೀವ್ಯವಾಗುವಂಥ ನಿಧಿ. ಭುವನೋಪಜೀವ್ಯ ವೇದವ್ಯಾಸ ಅಂತ ನಮ್ಮ ಕ್ಷೇಮೇಂದ್ರ ಹೇಳ್ತಾನೆ. ಜಗತ್ತಿನ ಕವಿಗಳಿಗೆಲ್ಲ ಬೇಕಾಗುವ ಸಾಮಗ್ರಿ ಅಲ್ಲಿ ಸಿಗುತ್ತದೆ ಅಂತ.
ಈ ನಿಧಿಯನ್ನು ಕಾಪಾಡೋದಕ್ಕೆ ಎಲ್ಲವನ್ನೂ ನುಂಗುವ ಕಾಲನೇ ಕಾಲಸರ್ಪದ ರೂಪದಲ್ಲಿ ಇದ್ದಾನೆ ಕಾಪಾಡ್ತಂತ. ಕಾಲ ಯಾವುದನ್ನೆಲ್ಲ ಕೊಂದು ಬಿಡುತ್ತೋ ಆ ಕಾಲವೇ ಬಾಲ ಸುತ್ತುಕೊಂಡು ಬಾಲ ಮಡಚಿಕೊಂಡು ಹಾವಾಗಿ ಇದನ್ನು ಕಾಪಾಡ್ತಿದೆ. ನಿಧಿನ ಕಾಪಾಡೋದಕ್ಕೆ ಹಾವುಗಳಿರುತ್ತವೆ ಅಂತಿದೆಯಲ್ಲ, ಕಾಲ ಅನ್ನುವಲ್ಲಿ ಕಪ್ಪು ಅಂತ ಒಂದರ್ಥ, ಕಾಲಸರ್ಪ ನಿಧಿಯನ್ನು ಕಾಪಾಡುತ್ತೆ ಅಂತ. ಈ ರೀತಿಯಾದ ರೂಪಕಾಲಂಕಾರಗಳು ಎಷ್ಟು ಸುಂದರವಾದದ್ದು. ಹಾಗೆ ಇನ್ನೂ ಒಂದು ವ್ಯಾಸರ ಬಗ್ಗೆ ಪದ್ಯ, ಭಾರತಸ್ಯೇಕ್ಷುದಂಡಸ್ಯ ವರ್ಣ್ಯತಾಂ ಮಾಧುರೀ ಕಥಂ. ಪ್ರಾಚೀನ ಕವಿತೆ ಉಂಟು, ಭಾರತಂಚೇಕ್ಷುದಂಡಂಚ ಸಮುದ್ರಂಚ ವಿವರ್ಣಯ ಅಂತ. ಭಾರತವನ್ನು, ಇಕ್ಷುದಂಡವನ್ನು, ಚಂದ್ರನನ್ನು ಮತ್ತು ಸಮುದ್ರವನ್ನು ಭಾರತಂತೇಕ್ಷುದಂಡಂಚ ಚಂದ್ರಂಚ ಅಬ್ದಿಂಚ ವರ್ಣಯ. ಚಂದ್ರನನ್ನು ಸಮುದ್ರನನ್ನು ವರ್ಣಿಸು ಅಂದರೆ ಪ್ರತಿಪರ್ವ ರಸೋದಯಂ ಅಂತ ಕಾಳಿದಾಸ ಹೇಳ್ದಂತೆ. ಪ್ರತಿ ಪರ್ವದಲ್ಲೂ ಮಹಾಭಾರತಕ್ಕೆ ಸ್ವಾರಸ್ಯ, ಕಬ್ಬು ಗೆಣ್ಣಿನಲ್ಲೂ ಸ್ವಾರಸ್ಯ. ಸಮುದ್ರ ಒಂದೊಂದು ಚಂದ್ರ ಕಲೆ ಏರಿದಂತೆ ಉಬ್ಬುತ್ತೆ, ಚಂದ್ರ ಕಲೆ ಒಂದೊಂದು ಕಲೆ ಏರಿಸಿಕೊಂಡಂತೆ ಕಾಂತಿಯಿಂದ ಬೆಳಗುತ್ತದೆ ಅಂತ ಆ 4 ಅರ್ಥ ಇರುವಂತೆ ಅದನ್ನಿಟ್ಟುಕೊಂಡು ಭಾರತಸ್ಯ ಇಕ್ಷುದಂಡಸ್ಯ, ಮಹಾಭಾರತವನ್ನು, ಕಬ್ಬನ್ನು, ಅದರ ಮಾಧುರ್ಯವನ್ನು ವರ್ಣಿಸು ಅಂತಂದರೆ ರಸಿಕ ಪ್ರಥಮೋಯಸ್ಯ ದ್ವಿಪೇಂದ್ರ ವದನ ಸ್ವಯಂ. ಈ ಮಹಾಭಾರತದ ರಸಿಕನಾದವನು ಪ್ರಥಮ ರಸಿಕ ಗಣಪತಿ ಅಂತ. ಅರ್ಥ ಮಾಡಿಕೊಳ್ಳದೆ ಬರೀಬಾರ್ದು ಅಂತ ಹೇಳಿದ್ನಲ್ಲ. ಆನೆಗೆ ಕಬ್ಬು ಅಂದರೆ ಬಹಳ ಇಷ್ಟ. ಪರ್ವಕ್ಕೂ ಜಗ್ಗಿ ರಸವನ್ನು ಅಗಿದು ಚಪ್ಪರಿಸಿ ಒಂದನ್ನು ಉಗಿದೆ ಆನೆ ನುಂಗಿಬಿಡುತ್ತಲ್ಲ, ಹಾಗೆ ಗಣಪತಿ ಅಷ್ಟನ್ನು ಉಗಿಯದೆ ನುಂಗದ ಚಪ್ರಸ್ಥ ಅನ್ನುವ ಧ್ವನಿ ಸ್ವಾರಸ್ಯ ಇಟ್ಟುಕೊಂಡು ಹೇಳಿರ್ತಕ್ಕಂಥ ಇಷ್ಟು ಸೊಗಸಾದ ವಕ್ರೋಕ್ತಿ ವಿಲಾಸ ಯಾವುದಿದೆ, ಇದು ಕಾವ್ಯಲಿಂಗಾಲಂಕಾರ ಇಷ್ಟು ಚೆನ್ನಾಗಿರುವುದು. ಇನ್ನು ಕಾಳಿದಾಸನ ಬಗ್ಗೆ ಹೇಳ್ತಾನೆ, ಕವೀಂದ್ರಾಯ ನಮಸ್ತಸ್ಮೈ ಯಸ್ಯ ನಾಮನಿ ವಿಶ್ರುತೆ ಪ್ರದರ್ಶಿತಾದರ ಪ್ರಾಯಃ ಕಾಲಿ ಜಗ್ರಾಹ ಲಾಘವಂ. ಕವೀಂದ್ರನಾದ ಕಾಳಿದಾಸನಿಗೆ ನಮಸ್ಕಾರ. ಅವನ ಮೇಲಿನ ಪ್ರೀತಿಯಿಂದ ಕಾಳಿದೇವಿ ತಾನೂ ಲಾಘವವನ್ನು ಅವನ ಹೆಸರಲ್ಲಿ ಪಡೆದುಬಿಟ್ಲು ಅಂತ. ಇಲ್ಲೊಂದು ಶ್ಲೇಷ ಚಮತ್ಕಾರ. ಕಾಳಿದಾಸ ಅಲ್ಲ ಕಾಳಿದಾಸ, ಅದು ವ್ಯಾಕರಣ ನಿಯಮವೂ ಕೂಡ ಉಂಟು. ವೈದೇಹಿ ಬಂಧು ಕಾಳಿದಾಸ ಹೀಗಾಗಬೇಕು ಅಂತ. ಆದರೆ ಕವಿ ಕೊಡ್ತಕ್ಕಂಥ ಕಾರಣ ಈ ಹೇತುತ್ಪ್ರೇಕ್ಷ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂದರೆ, ಕಾಳಿದಾಸನ ಮೇಲಿನ ಪ್ರೀತಿಯಿಂದ ಕಾಳಿಕಾ ದೇವಿ ಕೂಡ ತಾನು ತನ್ನ ಈಕಾರದ ಗುರುತ್ವವನ್ನು ಬಿಟ್ಟು ಈಕಾರದ ಲಘುತ್ವವನ್ನು ಪಡೆದಳು ಅಂತ. ಕಾಲಿ ಅಂದರೆ ಲೀ ಗುರು ಆಗುತ್ತೆ, ಕಾಲಿ ಅಂದರೆ ಲಘು ಆಗುತ್ತೆ. ನಾನು ಲೈಟ್ ಆಗ್ತೀನಪ್ಪ ನಿನ್ನೆದುರಿಗೆ ಅಂತಂದಳು ಅಂದರೆ ಇವನ ಗುರುತ್ವ, ಇವನ ಹೆವಿನೆಸ್ ಎಂಥದ್ದು ಅಂತ ಗೊತ್ತಾಗುವಂಥದ್ದು. ಇವೆಲ್ಲ ಆ ಆರ್ಷ ಕವಿ ಪರಂಪರೆಯಿಂದ ಬಂದ ಅಭಿಜಾತ ಕಾವ್ಯ ಸಾಹಿತ್ಯದ ರಚನಾ ವಿನ್ಯಾಸ. ಒಂದು ಕಡೆ ಬಾಣನ್ನು ಕೊಂಡಾಡ್ತಾ ಹೇಳ್ತಾನೆ, ವ್ಯಂಜಯಾಮಾಸ ವಾಗ್ದೇವಿ ಬಾಣಸ್ಯ ಮುಖಮಸ್ಥಿತ ಕೃಷ್ಣಸ್ಯೇವ ಪುರ ಮೃತ್ಸ್ನ ಕೃತ್ಸ್ನಾಮಪಿ ಜಗತ್ತರಯೀಂ. ಬಾಣಭಟ್ಟನ ಮಾತಲ್ಲಿ ಸರಸ್ವತಿ ಹೇಗೆ ನಿಂತುಬಿಟ್ಲು ಅಂದರೆ, ಕೃಷ್ಣನ ಬಾಯಲ್ಲಿ ನಿಂತ ಮಣ್ಣು ಬ್ರಹ್ಮಾಂಡವನ್ನು ತೋರ್ಪಡಿಸ್ತಲ್ಲ ಹಾಗೆ ಅಂತ. ಇದು ಆ ಶಬ್ದಶಯ್ಯ ನೋಡಿ, ಕೃಷ್ಣಸ್ಯೇವ ಪುರ ಮೃತ್ಸ್ನ ಕೃತ್ಸ್ನಾಮಪಿ ಜಗತ್ರಯೀಂ. ಇನ್ನು ಪ್ರಕೃತಿ ವರ್ಣನೆಯಲ್ಲಿ ಏನು ಕಲ್ಪನೆ ಮಾಡ್ತಾನೆ ನಮ್ಮ ಶಂಕರ ಅಂದರೆ, ಕಾಂತೌ ನಕ್ಷತ್ರ ದೀಪಾನಾಂ ಉಷಾ ಧಾತ್ರಿ ಸಹಾಯಿನಿ ಧ್ವಂತ ನೀಲ ಪಟಚ್ಛನ್ನ ಪ್ರಾಚೀ ಸೂತೆ ದಿವಾಕರಂ. ಇದು ಸಾವಯವ ರೂಪಕಾಲಂಕಾರ. ಸೂರ್ಯ ಹುಟ್ಟದ ಹೇಗೆ ನಕ್ಷತ್ರ ದೀಪಗಳ ಕಾಂತಿನಲ್ಲಿ ಉಷೆ ಎನ್ನುವ ದಾದಿಯ ಸೂಲಗಿತ್ತಿಯ ಸಹಾಯದಿಂದ ಕತ್ತಲೆನ್ನುವ ತೆರೆಯ ಹಿಂದೆ ಪೂರ್ವ ದಿಕ್ಕೆಂಬ ಹೆಣ್ಣು ಸೂರ್ಯ ಅನ್ನುವ ಮಗುವನ್ನು ಹೆಡೆದಳು ಅಂತ. ಆಗ ತಾನೇ ಹೆಡೆಯಲ್ಪಟ್ಟ ಮಗು ಕೆಂಪಗಿರುತ್ತಲ್ಲ, ಆ ಬಾಲ ಸೂರ್ಯನ ಉದಯವನ್ನು ನಾವು ಕಲ್ಪಿಸಿಕೊಂಡಾಗ, ಮತ್ತು ಆ ಶೈಲಿಯಲ್ಲಿ ಅಕ್ಲಿಷ್ಟ ಮನೋಹರವಾದ ವೈದರ್ಭ ರೀತಿ ರಮಣೀಯತೆ, ಕಾಂತವು ನಕ್ಷತ್ರ ದೀಪಾನಾಂ ಉಷಾ ಧಾತ್ರಿ ಸಹಾಯಿನಿ ಧ್ವಾಂತ ನೀಲ ಪಟಚ್ಛನ್ನ ಪ್ರಾಚೀ ಸೂತೆ ದಿವಾಕರಂ, ಈ ಶೈಲಿ. ಮತ್ತು ಆ ಸ್ವಭಾವೋಕ್ತಿಯ ಸ್ವಾರಸ್ಯ ಇಂಥದ್ದು ಅನ್ನೋದಕ್ಕೆ ನೋಡಿ, ಗ್ರಾಮಟಿಕಾ ಅಂತ ಆತನದೊಂದು ಖಂಡಕಾವ್ಯ. ನಾನು ಶಂಕರ ಒಟ್ಟೊಟ್ಟಿಗೆ ಕೂತು ಬರೆದದ್ದು. ಹಳ್ಳಿಯ ಜೀವನ ಚಿತ್ರವನ್ನು ಕೊಡಬೇಕು ಅಂತ. ನಂದು ಯಾವತ್ತೂ ಗಾತ್ರ ಜಾಸ್ತಿ, ಸೂತೆ ಸೂಕರ ಯುವತಿ. ಅವನಿಗಿಂತ ನಾನು ಪದ್ಯದ ಸ್ಪೀಡ್ ಜಾಸ್ತಿ, ಬೇಗ ಬರೆದು ಬಿಡ್ತೀನಿ. ಒಂದು ವಿಷಯವನ್ನು 10 ಪದ್ಯ ಬರಿತೀನಿ, ಅವನು ಒಂದೇ ಪದ್ಯ ಸಾರವತ್ತಾಗಿ ಬರಿತಾನೆ. ನಾನು ಸಾಕಷ್ಟು ವಿಸ್ತಾರವಾಗಿ ಬರೆದು ಅವನಿಗೆ ಕೊಟ್ಟಾಗ ಅವನು ಇದ್ರೊಳಗೆ ಕೆಲವು ಚೆನ್ನಾಗಿರೋದು ಇಟ್ಕೊಳ್ಬೋದಲ್ವಾ ಸಾರ್ ಅಂದರೆ ಸಾಕು, ವಿಮರ್ಶೆ ಆಗಿಬಿಟ್ಟಿರುತ್ತೆ. ನಾನು 100 ಪದ್ಯ ಬರೆದೆ, ಅವನೊಂದು 25 ಪದ್ಯ ಬರೆದ.
ಅದು ಯಾವತ್ತೂ 1:4 1:6 ಆ ರೇಷಿಯೋನಲ್ಲೇ ಇರುತ್ತೆ. ಅವನು ಬರೆದ ಆ ಕವಿತೆಯ ಮೊದಲನೇ ಪದ್ಯ, ಧೂಳಿ ಧೂಸರಿತೋ ವಿಶೀರ್ಣ ವಸನಃ ಸ್ನಾನಾಸ್ತ್ರ ಬಿಂದೂಜ್ವಲೋ ಮುಗ್ಧಾನ ಮದನೋಪದೇಶ ಚತುರಃ ಸ್ಕಂಧಾದಿರೂಢೋ ನೃಣಾಂ ಏಷ ಗ್ರಾಮಟಿಕೋತ್ಸವೇ ಕರಗತಾ ಮಾಶಂಕತೆ ಮೇದಿನೀಂ ಧಾವತ್ ದುರ್ಮದ ಶಕ್ವರೇಂದ್ರ ದಮನ ಸ್ಪರ್ಧಾಜಯೀ ಹಾಲಿಕಃ. ಇದು ತಮಿಳುನಾಡಲ್ಲಿರುವಂಥ ಒಂದು ವಿಶೇಷವಾದ ಕ್ರೀಡೆ. ಈ ಗೂಳಿ ಪಳಗಿಸ್ತಕ್ಕಂಥದ್ದು ವೀರಮಾಂದಿ ಅಂತ ಕರೀತಾರೆ. ಅದು ಅವನು ಹೇಳ್ತಾ ಇದ್ದಾನೆ. ಧೂಳಿ ಧೂಸರಿತೋ ವಿಶೀರ್ಣ ವಸನಃ, ಮೈಯೆಲ್ಲ ಧೂಳಾಗಿದೆ, ಬಟ್ಟೆಯೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಸ್ನಾನಾಸ್ತ್ರ ಬಿಂದು ಉಜ್ವಲ, ಒದ್ದೆಯಾಗಿ ಬೆವರಿಂದ ಮೈ ಸ್ನಾನ ಮಾಡಿ ಈಗ ಎದ್ದು ಬಂದಂತೆ ಇದೆ. ಮುಗ್ಧಾನಾಂ ಮದನೋಪದೇಶ ಚತುರಃ, ಮುಗ್ಧರಿಗೆ ಹೀರೋಯಿಸಮ್ ಆ್ಯಂಡ್ ರೊಮ್ಯಾಂಟಿಸಮ್ ಏನು ಅನ್ನೋದನ್ನು ಪಾಠ ಹೇಳುವಂತೆ ಕಾಣ್ತಾನೆ. ಅವನು ಗೂಳಿಯನ್ನು ಪಳಗಿಸಿ ಗೆದ್ದಿದ್ದಾನೆ, ಅವನನ್ನು ಜನ ಹೆಗಲ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಸ್ಕಂಧಾದಿರೂಢೋ ನೃಣ ಏಷ ಗ್ರಾಮಟಿಕೋತ್ಸವೇ ದುರ್ಮದ ಶಕ್ವರೇಂದ್ರ ದಮನ ಸ್ಪರ್ಧಾಜಿ. ಅನ್ಕಂಟ್ರೋಲಬಲ್ ಬುಲ್ ಯಾವುದಿದೆ ಆ ಒಂದು ಗೂಳಿಯನ್ನು ಪಳಗಿಸೋದ್ರೊಳಗೆ ಜಯ ಪಡೆದಿರತಕ್ಕಂಥವನು ಗ್ರಾಮಟಿಕೋತ್ಸವ ಹಳ್ಳಿಯಲ್ಲಿ ಈ ಹೆಗಲ ಮೇಲೆ ಜನರ ಮೇಲೆ ಕೂತ್ಕೊಂಡು ಬೆವತು ಧೂಳಿಯಿಂದ ಕೂಡಿರತಕ್ಕಂಥ ಚೆಲ್ಲಾ ಪಿಲ್ಲಿಯಾದ ಬಟ್ಟೆ ತಲೆ ಕೂದಲು ಉಳ್ಳವನು ಈಗ ಕರಗತಾಂ ಆಶಂಕತೆ ಮೇದಿನಿಂ, ಜಗತ್ತೇ ತನ್ನ ಕೈಗೆ ಬಂದಂತೆ ಹೆಮ್ಮೆಯಿಂದ ನಗುತ್ತಾ ಇದ್ದಾನೆ ಅಂತ. ಈ ರೀತಿಯಾದ ಚಿತ್ರಣಗಳು ಸಂಸ್ಕೃತದಲ್ಲಿ ವಿರಳ. ನೀವು ಇದನ್ನು ನೋಡಬೇಕು ಅಂದರೆ ಬಹಳ ಹಿಂದೆ ಮೊದಲ ಸುಭಾಷಿತ ಸಂಗ್ರಹ ವಿದ್ಯಾಕರ ಯಾವುದನ್ನು ಮಾಡಿದ ಸುಭಾಷಿತ ರತ್ನಕೋಶ, ಅದೇ ರೀತಿಯಲ್ಲಿ ಸದುಕ್ತಿಕರಣಾಮೃತ ಅಂತ ಯಾವುದನ್ನು ಶ್ರೀಧರದಾಸ ಮಾಡಿದ, ಅಲ್ಲಿ ಆ ಪಾಲಸೇನರ ಕಾಲದ ಬಂಗಾಳ ಪ್ರಾಂತದಲ್ಲಿದ್ದಂಥ ಕವಿಗಳು ಕೆಲವರು, ಅವನು ವಸುಕಲ್ಪ ಇರಬಹುದು, ಯೋಗೇಶ್ವರ ಇರಬಹುದು, ಚಿತ್ತಪ್ಪ ಇರಬಹುದು, ಇಂಥ ಕೆಲವು ಕವಿಗಳು ಮಾತ್ರ ಬರೆದಿರತಕ್ಕಂಥದ್ದು, ಮಿಕ್ಕವರಲ್ಲ. ಅಲ್ಲಿ ನಾವು ನೋಡಬಹುದಷ್ಟೆ. ಆ ಒಂದು ಕವಿತೆಯನ್ನು 800 ವರ್ಷ ಆದಮೇಲೆ ಶಂಕರ್ನಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಈ ರೀತಿಯ ಅಪ್ಪಟ ರಿಯಲಿಸ್ಟಿಕ್ ಅಂತಂಥದ್ದು ಏನು ಅಂತ. ಇನ್ನು ಅತಿ ಸುಕುಮಾರ ಮನೋಹರವಾದ ಮಾನವೀಯವಾದ ಆರ್ದ್ರ ಭಾವಗಳ ಒಮ್ಮೆ ನನ್ನ ಅವಧಾನದಲ್ಲಿ ಆತ ಕೇಳಿದ ಪ್ರಶ್ನೆ, ಆತನೇ ತಯಾರು ಮಾಡಿಕೊಂಡಿದ್ದ ಉತ್ತರ. ತೇ ನಾಮ ಸಂತು ಸರಸೀ ತಟಿನೀ ಸಮುದ್ರ ಧೀರ ಪ್ರವಾಸಿಷು ಜನೇಶು ಚ ಸ ಏಕ ಏವ ಪ್ರಾಪ್ತೇ ಪ್ರಯಾಣ ಸಮಯೇ ನ ಋಣದ್ಧಿ ಅಂತಂ ಎಂ ದ್ವಾರಿ ವಾರಿ ದಯತಾ ನಯನಾಂತ ಲಗ್ನಂ. ತೇ ನಾಮ ಸಂತು ಸರಸೀ ತಟಿನೀ ಸಮುದ್ರ ಧೀರ ಪ್ರವಾಸಿಷು ಜನೇಶು ಸ ಏಕ ಏವ ಪ್ರಾಪ್ತೇ ಪ್ರಯಾಣ ಸಮಯೇ ನ ಋಣದ್ಧಿ ಅಂತಂ ಎಂ ದ್ವಾರಿ ವಾರಿ ದಯಿತಾ ನಯನಾಂತ ಲಗ್ನಂ. ಪ್ರಯಾಣಕ್ಕೆ ಹೊರಡತಕ್ಕಂಥವರು ಹಿಂದೆ ಎಲ್ಲ ಪಾಪ ಹೊರಟ್ರೆ ಅದೇನು ಇಮೇಲೆ ಸೆಲ್ಫೋನೇ ಯಾವುದಿರುತ್ತೆ ಏನೂ ಇಲ್ಲದ ಕಾಲದಲ್ಲಿ ಅವರ ಆತ್ಮೀಯರು, ವಿಶೇಷತಃ ಕೈ ಹಿಡಿದವರು ಪಾಪ ಅವರು ದುಃಖ ಪಡೋರು. ಅದರ ಹಿನ್ನೆಲೆಯಲ್ಲಿ ಇವತ್ತ ಬರಿತಾ ಇರುವುದು ಪ್ರೋಷಿತ ಪತಿಕೆ. ಗಂಡ ಇನ್ನೇನು ಊರಿಗೆ ಹೊರಡ್ತಾನೆ ಅನ್ನುವ ಸಂದರ್ಭದ ಪತಿಕೆ, ಅಂದರೆ ಗಚ್ಚತ್ ಪತಿಕ ಅಂತ ಕರೀತಾರೆ. ಅವಳ ಸ್ಥಿತಿಯನ್ನು ವರ್ಣಿಸಬೇಕು ಅಂದಿದ್ದ. ಗಂಡಂದಿರು ಪಾಪ ಕೆಲಸಕ್ಕಾಗಿ ವರ್ತಕರು ಇತ್ಯಾದಿಯಾಗಿ ನದಿಗಳನ್ನು ದಾಟಿ ಸಮುದ್ರ ದಾಟಿ ವಾಣಿಜ್ಯಕ್ಕೆ ಹೋಗೋರು, ಅವರು ದಾಟುವ ನದಿ ಸಾಗರಗಳು ಹಾಗಿರಲಿ, ಆದರೆ ಯಾರು ಬಾಗಿಲು ಹೊಸಲು ದಾಟುವಾಗ ತಮ್ಮ ಹೆಂಡತಿಯ ಕಣ್ಣಿನ ತುದಿಯಿಂದ ಬರುವ ಒಂದು ಹನಿ ಬಿಂದುವನ್ನು ದಾಟೋದಕ್ಕೆ ಸಮರ್ಥರಾಗ್ತಾರೋ ಅವ್ರಿಗಿದೇನು ದೊಡ್ಡದಲ್ಲ ಅಂತ. ಈ ಉಪ್ಪು ನೀರಿನ ಹನಿ ದಾಟುವವರು ಎಂಥ ಉಪ್ಪು ನೀರಿನ ಕಡಲನ್ನು ದಾಟುತ್ತಾರೆ ಎನ್ನುವಂಥ ಧ್ವನಿ. ಇಷ್ಟು ಆರ್ದ್ರವಾದಂಥ ಮಾನುಷ ಭಾವಗಳನ್ನು ಈ ಥರದ್ದು ನಮ್ಮ ಶಂಕರ್ನಲ್ಲಿ ಕಾಣಿಸುವಂಥದ್ದು. ಇನ್ನು ದೇಶಭಕ್ತಿಯ ವಿಷಯದಲ್ಲಿ ನೋಡಿದ್ರು ಅಷ್ಟೇ. ಬಾಲವೈತಾಲಿಕಂ ಅಂತ ಒಮ್ಮೆ ದೆಹಲಿಯಲ್ಲಿ ಕವಿ ಸಮ್ಮೇಳನ ಮಾಡಿದಾಗ, ಯುವ ಕವಿ ಸಮ್ಮೇಳನ, ನಾನು ಬಲವಂತ ಮಾಡಿ ಅವನು ಕಳಿಸ್ಲಿ. ಇದರೊಳಗೆಲ್ಲ ಆತ ಸಿಕ್ಕಾಪಟ್ಟೆ ಜಡ, ತಮೋಗುಣದ ಸಾಕಾರ. ಹೋಗು ಅಪ್ಲಿಕೇಶನ್ ಹಾಕು ಅಂತ ನಾನೇ ಒತ್ತಾಯ ಮಾಡಿ ನಮ್ಮ SR ಲೀಲಾ ಅವರು ಸೇರಿ ಕಳಿಸಿಕೊಟ್ಟಾಗ ಅಲ್ಲಿ ಆತನಿಗೆ ಉತ್ತಮ ಕವಿತಾ ಪ್ರಶಸ್ತಿ ಬಂತು. ಅಲ್ಲಿಯ ಒಂದೆರಡು ಪದ್ಯಗಳು ನೋಡಿದರೆ ಭಾರತ ದೇಶವನ್ನು ಎಷ್ಟು ಆರ್ದ್ರವಾಗಿ ಭಾವಕವಾಗಿ ಕಲ್ಪಿಸಿಕೊಳ್ಳಬಲ್ಲ. ಆಕರ್ಣಯನ್ ಅವಿತಥ ರಘುವೀರ ಗಾಥಾ ನಿದ್ರಾತಿ ಯತ್ರ ಶಿಶುಕೋ ನಿಶಿಮಾತುರಂಕೆ ಪ್ರಾತರ್ವಿಕಸ್ವರ ಪಿಕಸ್ವರ ಬೋಧಿತಾಯಾ ತಸ್ಯಾಶ್ಚಿರಾಯ ತವ ಭಾರತಿ ಸುಪ್ರಭಾತಂ. ಅಮ್ಮ ಭಾರತಿ, ಎಲ್ಲಿ ಎಳೆ ಮಕ್ಕಳು ತಾಯಿಯ ತೊಡೆಯ ಮೇಲೆ ಅವಿಕಾರಿಯಾದ ವ್ಯರ್ಥವಾಗದ ರಾಮಕಥೆಯನ್ನು ರಾಮಾಯಣವನ್ನು ಕೇಳಿ ಮಲಗುತ್ತಾರೋ ಅಂಥ ಜಾಗದಲ್ಲಿ ಬೆಳಗಾಗೆದ್ದು ವಿಕಸ್ವರವಾದ ಪಿಕಸ್ವರವನ್ನು ಕೇಳ್ತಾರೋ, ಮಧುರವಾಗಿ
ಗುಂಜನ ಮಾಡತಕ್ಕಂಥ ಕೋಗಿಲೆಯ ಧ್ವನಿಯನ್ನು ಕೇಳಿ ಹೇಳ್ತಾರೋ ಅಂಥ ದೇಶದವಳಾದ ಅಂಥ ದೇಶವೇ ಆದ ನಿನಗೆ ನಾನು ಸುಪ್ರಭಾತ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಸಂಸಾರ ಮೋಕ್ಷ ಪದಯೋ ಪ್ರವಿಭಾಗ ಸೀಮಾ ಶ್ಯಾಮ ಕಲಿಂದಗಿರಿ ಕುಂಜರ ದಾನ ರೇಖಾ ಯಾಮುತ್ತರಂಗ ಸಲಿಲ ಯಮುನಾ ಪುನೀತೆ ತಸ್ಯಾಶ್ಚಿರಾಯ ತವ ಭಾರತಿ ಸುಪ್ರಭಾತಂ. ಇದು ಸಂಸಾರ, ಇದು ಅಪವರ್ಗ, ಇದು ತ್ರಿವರ್ಗ, ಇದು ಅಪವರ್ಗ, ಇದು ಭೂಲೋಕ, ಅದು ದೇವಲೋಕ ಅಂತ ವಿಭಾಗ ಮಾಡುವ ಗಡಿ ರೇಖೆ ಅಂದರೆ ಯಮುನಾ ನದಿ ಅಂತ. ಯಾರು ಯಮುನೆಯಲ್ಲಿ ಮಿಂದೆದ್ದಿದ್ದಾರೋ ಅವರಿಗೆ ಕೈವಲ್ಯ ಅಂತ. ಆ ರೀತಿಯ ಯಮುನೆ ಕಲಿಂದಗಿರಿ, ಅದರಿಂದ ಹುಟ್ಟುತ್ತೆ, ಅದು ಯಮುನೋತ್ತರಿ ಅಂತ ಕರೀತಾರಲ್ಲ ಆ ಶಿಖರ. ಆ ಕಲಿಂದಗಿರಿ ಅನ್ನುವ ಆನೆಯ ಮದಧಾರೆಯಂತೆ ಕಾಣಿಸುತ್ತದೆ ಆ ಯಮುನೆ. ಅದು ನಿನ್ನನ್ನು ಸದಾ ಪಾವನ ಮಾಡ್ತಾ ಹರಿಯುತ್ತಲ್ಲ, ಅಂಥ ನಿನಗೆ ನಾನು ಸುಪ್ರಭಾತವನ್ನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವನು ಆ ಒಂದು ಭಾರತಿಯನ್ನು ಸ್ತೋತ್ರ ಮಾಡ್ತಾನೆ. ಪ್ರಾಲೇಯ ಶೈಲ ಶಿಖರಾಗ್ರ ನಿಘರ್ಷಣೇನ ಸ್ವರ್ಗೈಕ ದೇಶ ಇವ ಯಾ ಪತಿತಃ ಪೃಥಿವ್ಯಾಂ ಪ್ರಾತಸ್ತುಷಾರ ಕಣಿಕಾ ನಿಕರೋ ವಿದಧ್ಯಾತ್ ತಸ್ಯಾಶ್ಚಿರಾಯ ತವ ಭಾರತಿ ಸುಪ್ರಭಾತಂ. ತಾಯಿ, ನೀನು ಯಾರೂ ಅಲ್ಲ. ಈ ಹಿಮಾಲಯ ಬೆಳೆದು 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 ಆಕಾಶಕ್ಕೆ ಏರಿ ಮೇರುವಿನ ಮೇಲಿದ್ದ ಸ್ವರ್ಗಲೋಕವನ್ನು ಉಜ್ಜಿಬಿಡ್ತು. ಆ ಘರ್ಷಣೆಯಿಂದ ಸ್ವರ್ಗದ ಒಂದು ತುಂಡು ದಬಕ್ಕಂತ ಭೂಮಿಗೆ ಬಿದ್ದುಬಿಡ್ತು, ಅದೇ ನೀನು. ಹೀಗೆ ಬಿದ್ದ ನೀನು ಆ ಹಿಮಾಲಯದ ಒಂದು ಬೆಳಗಿನ ಹಿಮಕಣದಲ್ಲಿ ಕೂಡ ಸಂತೋಷವನ್ನು ಪಡಬಲ್ಲಂಥವಳು. ಪ್ರಾತಸ್ತುಷಾರ ಕಣಿಕಾ ನಿಕರೋ ವಿದಧ್ಯ. ಅಂಥ ನಿನ್ನ ಮೇಲೆ ಬೀಳುವ ಬೆಳಗಿನ ಆ ಹಿಮಬಿಂದುವು ನಮಗೆ ಮಂಗಳವನ್ನು ಉಂಟು ಮಾಡಬಲ್ಲದು. ಆ ರೀತಿಯಾದ ನೀನು ನಮಗೆ ಬೆಳಗನ್ನು ಮಾಡಿಕೊಡು ಅಂತ ಕೇಳುವಂಥದ್ದು. ಹೀಗೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದ್ರೆ ಅದರ ಪರಿಮಳ ಹೊರಟೋಗ್ಬಿಡುತ್ತೆ. ನೀವು ಕರ್ಚೀಫ್ನಲ್ಲಿ ಕಸ್ತೂರಿ ಪರಿಮಳವನ್ನು ಸುತ್ತಿ ತಂದರೆ ಇರುತ್ತೆ, ಆದರೆ ಸ್ವಂತವಾಗಿರೋದಿಲ್ಲ ಅಷ್ಟೇ. ಎರಡನೇ ಸರ್ತಿ ಫಿಲ್ಟ್ರಿಗೆ ಹಾಕಿದ್ದನ್ನು ಮೂರನೇ ಬಾರಿಗೆ ಬಿಸಿ ಮಾಡಿ ಫಿಲ್ಟರ್ನ ಕಾಫಿನ ಫ್ಲಾಸ್ಕಿಂದ ಎತ್ತು ಕೊಟ್ಟರೆ ಎಷ್ಟು ಮಹಾ ಸ್ವಾರಸ್ಯ ಇರುತ್ತೋ ಅಷ್ಟೇ. ಏನು ಕನ್ನಡದಲ್ಲಿ ಅನುವಾದ ಮಾಡಿದ್ರು, ಇಂಗ್ಲೀಷಲ್ಲಿ ಅನುವಾದ ಮಾಡಿದ್ರು ಅಷ್ಟೇ. ಈಚೆಗಷ್ಟೇ ಆತನ ಪ್ರಥಮ ಸಂಸ್ಕೃತ ಕೃತಿ ಪ್ರಕಾಶನಗೊಂಡದ್ದು ದೇವಿ ದಾನವೀಯಂ ಅಂತ ಮೊನ್ನೆ ನಡೆದ ಅಭೂತಪೂರ್ವವಾದ ಆ ಪುಸ್ತಕ ಮೇಳದಲ್ಲಿ ತುಂಬ ವಿದ್ವತ್ ಪ್ರೀತಿಯನ್ನು ಪಡೆದಂಥದ್ದು. ಪ್ರತಿಪದ್ಯವೂ ಚಿತ್ರಕವಿತೆ. ಆದರೆ ಆ ರೀತಿಯಾದ ಚಿತ್ರಕವಿತೆಯನ್ನು 1500 ವರ್ಷಗಳ ಸಂಸ್ಕೃತದ ಚಿತ್ರಕವಿತೆ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಮುಂದೆ ಯಾರು ಬ್ರೇಕ್ ಮಾಡೋದಿಲ್ಲ, ಇವನೇ ಮಾಡಬೇಕು ಆ ಥರದ್ದು. ನಾನು ಅದಕ್ಕೆ ಮುನ್ನುಡಿ ಬರಿತಾ ಒಂದು ಶಪಥವನ್ನು ಮಾಡಿಬಿಟ್ಟಿದ್ದೀನಿ, ಇದಕ್ಕಿಂತ ಉತ್ತಮವಾಗಿ ಇನ್ನು ಯಾರಾದರೂ ತೋರಿಸಿದ್ರೆ ನಾನು ಮಾತಾಡೋದೇ ಬಿಟ್ಬಿಡ್ತೀನಿ ಅಂತ. ಅದಕ್ಕಾದರೂ ಶಂಕರ ಕಾಪಾಡಿಕೊಳ್ಳಬೇಕು ತನ್ನ ಸ್ಥಾನವನ್ನು. ಇಂಥ ಒಳ್ಳೆಯ ಕವಿ ನಮ್ಮ ಮಧ್ಯೆ ಇರುವುದು ಒಂದು ಸಂತೋಷ. ಏಕೆಂದರೆ ರಾಜಶೇಖರ ಹೇಳ್ತಾನೆ, ಗೀತ ಸೂಕ್ತೆ ರತಿಕ್ರಾಂತೆ ಸ್ತೋತ ದೇಶಾಂತರ ಸ್ಥಿತೆ ಪ್ರತ್ಯಕ್ಷೇತು ಕವೌ ಲೋಕಃ ಸಾವಜ್ಞ ಸುಮಹತ್ಯಪಿ ಅಂತ. ಸತ್ವದ ಮೇಲೆ ಕವಿಗೆ ಪಂಚರತ್ನಗಳನ್ನು ಕಟ್ತಾರೆ. ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿದ್ದರೆ ನಮ್ಮವನು ಅಂತ ಇಲ್ಲಿಂದಲೇ ಬೆಂತಟ್ಕೋತಾರೆ. ಆದರೆ ಕಣ್ಣೆದುರಿಗೆ ಓಡಾಡಿದ್ರೆ ಮಹಾಕವಿ ಬಗ್ಗೆನೂ ಉದಾಸೀನ ಅಂತ. 7 ಊರುಗಳಲ್ಲಿ ಹೋಮರ್ ಭಿಕ್ಷೆ ಎತ್ತದ, ಅವನು ಸತ್ತ ಮೇಲೆ 7 ಊರುಗಳು ನಮ್ಮವನು ಅಂತ ಹೊಡೆದಾಡ್ಕೊಂಡು ನಾಶವಾದವು ಅಂತ ಗ್ರೀಕಿನ ಒಂದು ಗಾದೆ. ಹೀಗಾಗಿ ನಮ್ಮ ಕಣ್ಣೆದುರಿಗೆ ರಕ್ತಮಾಂಸಗಳು ತುಂಬಿಕೊಂಡಿರುವ ಅತ್ಯಂತ ರಸಮಯವಾದ ಸಾತ್ವಿಕೈಕ ಸಾಕಾರವಾದ ಒಬ್ಬ ಸತ್ಕವಿ ಇದಾನಲ್ಲ, ಅದು ತುಂಬ ದೊಡ್ಡದು. ನನ್ನ ಭಾಗ್ಯ ಮತ್ತೂ ದೊಡ್ಡದಂದರೆ ಅವನು ನನಗೆ ತುಂಬ ಸಲಿಗೆ ಸ್ನೇಹಿತ. ಎಷ್ಟೋ ಸರ್ತಿ ಆ ಅರ್ಜುನ ಕೃಷ್ಣನಿಗೆ ಹೇಳ್ತಾನಲ್ಲ, ಸಖೇತಿ ಮತ್ವಾ ಪ್ರಸಭಂ, ಹೇ ಕೃಷ್ಣ, ಹೇ ಯಾದವ ಅಂತೆಲ್ಲ ಹೇಳಿಬಿಟ್ಟು ದಬಾಯಿಸುವಂಥ ರೀತಿಯಲ್ಲಿ ನಾನು ನಡ್ಕೋತೀನಿ. ಅವನು ನನ್ನನ್ನು ಸರ್ ಅಂತಲೇ ಕರಿತಾನೆ, ನಾನು ಹೋಗೋಬಾರು ಅಂತ ಕರಿತೀನಿ. ಆ ಒಂದು ಸೌಭಾಗ್ಯವನ್ನು ವಿಧೀಕರಣಿಸಿದೆ. ಸಾಮಾನ್ಯವಾಗಿ ಶಿವರಾತ್ರಿ ಎಂದು ನಾನು ಶಿವಸ್ತೋತ್ರಗಳನ್ನು ಮಾಡುವಾಗ ಶಂಕರರ ರಚನೆಯಂಥ ಲೋಕಪ್ರಸಿದ್ಧಿ ಪಡೆದಿರುವ ಶಿವಾನಂದ ಲಹರಿಯನ್ನು ಪಾರಾಯಣ ಮಾಡೋದುಂಟು. ಭಾರಾವತಾರ ಸ್ತವ ಬಂದ ಮೇಲೆ ಇದನ್ನು ಮೊದಲು ಮಾಡ್ತೀನಿ. ಆ ಶಂಕರರಿಗೆ ಇದರಿಂದ ಅಪಚಾರ ಅಲ್ಲ ಅಂತ ಭಾವಿಸಿಕೊಂಡಿದ್ದೀನಿ. ಕಾರಣ ಈ ಶಂಕರ ಮಾಡಿರುವುದು ನಮಗೆ ಹೆಮ್ಮೆಯ ವಿಷಯ. ಭಾರಾವತಾರ ಸ್ತವದ ಹೆಸರೇ ತುಂಬ ಅರ್ಥಗರ್ಭಿತವಾದದ್ದು. ಅಂತರಂಗದ ಭಾರವನ್ನು ಇಳಿಸಿಕೊಳ್ಳೋದು ಅಂತ. ಯಾರಲ್ಲಿ ಇಳಿಸ್ಕೊಳ್ಬೋದು? ಭಗವಂತನಲ್ಲದೆ ನಾವು ಮನುಷ್ಯರಲ್ಲಿ ಇಳಿಸ್ಕೊಂಡ್ರೆ ಏನು ಪ್ರಯೋಜನ? ಏನು ಪ್ರಯೋಜನವಾಗೋದಿಲ್ಲ. ನಮ್ಮಗೋಳನ್ನು ನಮ್ಮಂಥ ಮತ್ತೊಬ್ಬರ ಹತ್ರ ಹೇಳಿಕೊಂಡ್ರೆ ಸಾಯಣಾಚಾರ್ಯರು ಹೇಳಿದಂತೆ ಒಂದು ಮಟ್ಟದ ಸಮಾಧಾನ, ಒಂದು ಹೆಗಲ ಮೇಲಿರುವ ಮೂಟೆಯನ್ನು ಮತ್ತೊಂದು ಹೆಗಲಿಗೆ, ನಮ್ಮದೇ ಹೆಗಲಿಗೆ ವರ್ಗಾಯಿಸಿಕೊಂಡಂತೆ ಅಷ್ಟೇ. ಆದರೆ ಭಗವಂತನಲ್ಲಿ ನಿವೇದನ ಮಾಡಿಕೊಂಡ್ರೆ ಅದೊಂದು ಕೆಥಾರ್ಸಿಸ್, ವಿರೇಚನವಾಗಿ
ನಮ್ಮ ಅಂತರಂಗಕ್ಕೆ ನಿರಾಳ ನಿರುಮ್ಮಳ ಎಲ್ಲ ಆಗುತ್ತೆ ಅಂತ. ಆ ದೃಷ್ಟಿಯಿಂದ ಇದು ಭಾರಾವತಾರಸ್ತವ ಅಂತ ಮಾಡಿಕೊಂಡಿರುವಂಥದ್ದು. ಮೊದಲಿಗೆ ಹೇಳಿದಂತೆ ಉತ್ಕಟ ಮನೋಹರವಾದ ವಸಂತ ತಿಲಕ ಛಂದಸ್ಸಿಂದು. ಒಂದು ಪದವೂ ವ್ಯರ್ಥವಿಲ್ಲ, ಒಂದು ಪದ್ಯವೂ ವ್ಯರ್ಥವಿಲ್ಲ. ಅಗ್ರೇಸ್ತು ವತ್ಸು ವಿಭುದೇಶು ನಿಶಮ್ಯ ಶಂಭೋ ಡಿಂಭೋಚಿತಾನಿ ವಚನಾನಿ ಜಡಾತ್ಮನೋ ಮೇ ನ್ಯಗ್ರೋಧ ಮೂಲವಸತೆ ಹಸತಸ್ತವದ್ರಾಕ್ ಅದ್ಯಶ್ಲತೀ ಭವತು ಶಾಶ್ವತ ಮೌನ ಮುದ್ರಾ. ಶಂಭೋ ಪರಮಾತ್ಮ, ಡಿಂಭೋಚಿತಾನಿ ವಚನಾನಿ, ಎಳೆ ಮಗುವಿಗೆ ಸಲ್ಲುವಂಥ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ ನಿನ್ನೆದುರಿಗೆ ದೇವತೆಗಳೇ ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ, ಬ್ರಹ್ಮಾದಿಗಳು ಬೃಹಸ್ಪತಿ ಮೊದಲಾದವರು ಮಾಡ್ತಾ ಇದ್ದಾರೆ. ನೀನು ನ್ಯಗ್ರೋಧ ಮೂಲ ವಸತಿ, ನೀನು ಮೌನ ವ್ಯಾಖ್ಯಾನಶೀಲಿಯಾಗಿ ವಟವೃಕ್ಷದ ಕೆಳಗೆ ಇದೆಯಾ. ಆ ನ್ಯಗ್ರೋಧ ಮೂಲ ವಸತೆ ಹಸತಃ ನಗನಗ್ತಾ ಇದೆಯಾ. ನಿನಗೆ ಶಾಶ್ವತ ಮೌನ ಮುದ್ರಾ, ನೀನು ಸದಾ ಮೌನ ವ್ಯಾಖ್ಯಾನ ಮಾಡ್ತೀಯ. ಅಯ್ಯೋ ಸಾಕು ನಿಲ್ಸಯ್ಯ ನಿನ್ನ ಪದ್ಯ ಅಂತ ಒಮ್ಮೆ ನಿನ್ನ ಮೌನ ಮುರಿದರೆ ಸಾಕು, ನನ್ನ ಪದ್ಯ ರಚನೆಗೆ ಪರಮಾರ್ಥ ಬಂತು ಅಂತ. ಅಂದರೆ ಅಂತಂದರೂ ಆಯಿತು, ಛೇ ಅಂದರೂ ಆಯಿತು, ಹೇಗಂದರೂ ಅದು ನಿನ್ನ ಮೌನವನ್ನು ಮುರಿದರೆ, ದಕ್ಷಿಣಾಮೂರ್ತಿ ಮೌನವನ್ನು ಮುರಿದರೆ ಒಂದು ದೊಡ್ಡ ವಿಕ್ರಮ ಸಾಧಿಸಿದಂತಲ್ವ. ಅದನ್ನು ನನ್ನ ಕವಿತೆ ಮಾಡಲಿ ಅಂತನ್ನುವಂಥದ್ದು. ಇದರಲ್ಲಿ ವಿನಯ ಆತ್ಮವಿಶ್ವಾಸ ಎರಡೂ ಅದು ರಮಣೀಯ ಧ್ವನಿಭಂಗಿಯಿಂದ ಕಾಣಿಸೋದನ್ನು ನೋಡಬೇಕು. ಗರ್ತೆ ಪುನರ್ಭವಮಯೇ ಪತಿತೇಷ್ಯಮುಷ್ಮಿನ್ ಜಂತೌ ಚಿರಾಯ ವಿಷಯಾಮಿಷ ಲೋಲುಪತ್ವಾತ್ ಅದ್ಯಾಪ್ಯಹೋ ವದ ತದುದ್ಧರಣೆ ತವಾಯಂ ಕೋವಾ ಪುರಾತನ ಕಿರಾತ ಪತೆ ವಿಲಂಬ. ನೀನು ಆದಿಕಿರಾತ, ಅನಾದಿಕಿರಾತ, ಶಬರಶಂಕರ ವಿಲಾಸ ಯಾರಿಗೆ ಗೊತ್ತಿಲ್ಲ. ಹಾಗಿರುವ ಬೇಡನ ಏನು ಮಾಡ್ತಾನೆ, ಹಳ್ಳ ತೋಡ್ತಾನೆ, ಅಲ್ಲಿ ಒಂದಿಷ್ಟು ತೆಳ್ಳಗೆ ಹುಲ್ಲನ್ನು ಹರವಿ ಮಣ್ಣು ಮುಚ್ಚಿಡ್ತಾನೆ, ಯಾವುದಾದ್ರು ಮಿಕಾ ಬೀಳಲಿ ಅಂತ ಬಲೆ ಹಾಕ್ತಾನೆ, ಬೋನನ್ನು ಕಟ್ತಾನೆ, ಹೀಗೆಲ್ಲ ಮಾಡ್ತಾನೆ. ಹಾಗೆ ನಾನು ನೀನು ತೋಡಿದ ಹಳ್ಳಕ್ಕೆ ಬಿದ್ದಿದ್ದೀನಿ. ಗರ್ತೆ ಪುನರ್ಭವಮಯೇ ಪತಿತೆ, ಈ ಭವ ಅನ್ನುವಂಥ ಈ ಸಂಸಾರ ಅನ್ನುವ ಹಳ್ಳದಲ್ಲಿ ಬಿದ್ದಿದ್ದೀನಿ. ನಾನು ಒಬ್ಬ ಜಂತು, ನಾನು ಒಬ್ಬ ಜೀವಿ ಪ್ರಾಣಿ. ವಿಷಯಾಮಿಷ ಲೋಲುಪತ್ವಾತ್, ವಿಷಯಗಳು ಅನ್ನುವ ಆಮಿಷ ಪ್ರಲೋಭನೆಯಿಂದಾಗಿ ನಾನು ಬಿದ್ದಿದ್ದೀನಿ. ಅಲ್ಲೇನೋ ಒಂದು ಸ್ವಲ್ಪ ಹಸುರಿದೆ ಅಂತ ಹೋಗಿ ಒಂದು ಮರಿಯಾನೆ ಬಿದ್ದಂತೆ, ನಾನು ಕರಿಕಲಭ ಬಿದ್ದಂತೆ ಬಿದ್ದಿದ್ದೀನಿ. ಬಿದ್ದು ತುಂಬ ಹೊತ್ತಾಗಿದೆ. ಬೇಡ ಏನು ಮಾಡ್ತಾನೆ, ಫ್ರೆಶ್ ಆಗಿ ಅನಿಮಲ್ಸನ್ನು ಎತ್ತಿ ಅವು ಬದುಕಿದ್ದಾಗಲೇ ಮಾರಿದ್ರೆ ಲಾಭಾನ, ಸತ್ ಮೇಲೆ ಲಾಭಾನ ಅಂತ ನೋಡ್ತಾನೆ. ತುಂಬ ಹೊತ್ತಿದ್ದರೆ ಆ ಹಳ್ಳದಲ್ಲಿ ಮತ್ಯಾವುದು ಬೀಳೋದಿಲ್ಲ. ಇಟ್ ಇಸ್ ನಾಟ್ ಎಕನಾಮಿಕಲ್ ಫಾರ್ ಹಿಮ್. ಬಿದ್ದ ತಕ್ಷಣ ನನ್ನನ್ನು ಎತ್ತಬೇಕು. ಯಾತಕ್ಕೆ ತಡ ಮಾಡ್ತಿದ್ದೀಯಾ ಪುರಾತನ ಕಿರಾತಪತೆ, ನೀನು ಹೊಸ ಬೇಡ ಆಗಿದ್ದರೆ ಅಮೆಚೂರ್ ಅಂತ ಆಗ್ತಾ ಇತ್ತು. ನೀನು ಎಕ್ಸ್ಪರ್ಟೈಸ್ ಇರ್ತಕ್ಕಂಥವನು, ಬಹಳ ಎಕ್ಸ್ಪೀರಿಯನ್ಸ್ಡು, ನೀನು ಎತ್ತೋಕ್ಕಿ ಏನು ಅಂತ. ಅಂದರೆ ನನ್ನನ್ನು ಬಂಧನದಿಂದ, ಭವಸಾಗರದಿಂದ, ಭವಗರ್ತದಿಂದ ಉದ್ಧರಿಸು ಅನ್ನುವುದನ್ನು ಅದೆಷ್ಟು ಚಮತ್ಕಾರಕಾರಕವಾಗಿ ಕೇಳುವಂಥದ್ದು. ಭಕ್ತಿಯ ಸ್ಪರ್ಧಿತವಾಗಿ ಬರತಕ್ಕಂಥ, ಸ್ಪರ್ಧಾಳವಾಗಿ ಬರುವ ಕಾವ್ಯ. ಮತ್ತು ಒಂದು ಕಠಿಣ ಶಬ್ದಗಳಿಲ್ಲ. ನನ್ನ ಪದ್ಯದಲ್ಲಿ ಸ್ವಲ್ಪ ಆ ಥರದ್ದೆಲ್ಲ ಠಕ್ಕು ಠಣ್ಣುಗಳು ಜಾಸ್ತಿ ಇರುತ್ತವೆ. ಇವನಲ್ಲಿ ಆ ಥರದ್ದು ಯಾವುದೂ ಇರೋಲ್ಲ. ಸರಳ ಮನೋಹರ, ಆದರೆ ದೌರ್ಬಲ್ಯ ಒಂದು ಚೂರು ಕಾಣಿಸೋಲ್ಲ. ಯದ್ದಕ್ಷಿಣಾಭಿಮುಖಮೀಶ್ವರ ತಿಷ್ಠಸಿತ್ವಾಂ ಮೌನವ್ರತಾಚರಣ ಚಂಚುರ ಜಸ್ರಮೇವ ತೇನ ತ್ವಯೋರಸಿ ಪುರಾ ನಿಹತಸ್ಯ ನೂನಂ ಭೀತಿಂ ಬಿಭರ್ತಿ ಶಮನಸ್ಯ ಮನೋಧುನಾಪಿ. ದಕ್ಷಿಣಾಮೂರ್ತಯೇ, ನೀನು ದಕ್ಷಿಣಾಭಿಮುಖನಾಗಿದ್ದೇ ಆ ಹೆಸರು ಬಂದದ್ದು. ನೀನು ಮೌನವ್ರತ ಮಾಡಿಕೊಂಡು, ಮೌನವ್ರತ ಆಚರಣ ಚಂಚು, ಮೌನವ್ರತ ಮಾಡಿಕೊಂಡು ಅಜಸ್ರಮೇವ ಸದಾಕಾಲ ಆ ಕಡೆ ನಿಂತಿದ್ದೀಯಾ. ಯಾಕೆ ಆ ಕಡೆ ನಿಂತಿದ್ದೀಯಾ ಅಂದರೆ ಯಮನ ದಿಕ್ಕಿಗೆ ಎದುರಾಗಿ ನಿಲ್ಲಬೇಕು ಅಂತ. ದಕ್ಷಿಣಾಮೂರ್ತಿ ದಕ್ಷಿಣ ದಿಕ್ಕನ್ನು ಎದುರಿಗೆ ಮಾಡಿಕೊಂಡು ಯಾಕೆ ನಿಂತಿದ್ದಾನೆ ಅಂದರೆ, ಜ್ಞಾನಿಯಾದವನು ಮೃತ್ಯುವಿಗೆ ಹೆದರಬಾರದು ಅಂತ. ಮೃತ್ಯುವಿಗಿಂತ ದೊಡ್ಡ ಭೀತಿ ಯಾವುದುಂಟು? ಭಯಶೋಕ ಮೋಹ ನಿವಾರಣೆಯೇ ತತ್ವ ಚಿಂತನೆಯ ಮುಖ್ಯ ಲಕ್ಷಣ. ತತ್ವಜ್ಞಾನದ ಮುಖ್ಯ ಲಕ್ಷಣ ಭಯಶೋಕಾದಿಗಳ ನಿವೃತ್ತಿ. ಭಯದಿಂದಲೇ ಶೋಕ, ಅದರಿಂದಲೇ ಮೋಹ ಎಲ್ಲ ಉಂಟಾಗುವಂಥದ್ದು. ಹಾಗೆ ಎದುರಿಗೆ ನಿಂತಿದ್ದೀ. ಯಮ ತನ್ನ ಎದೆ ಮೇಲೆ ಮೊದಲಿಗಾದಂಥ ಗಾಯವನ್ನೇ ತಡುಕೊಂಡು ನಿಂತಿದ್ದಾನೆ. ಈಗಲೂ ಯಮನಿಗೆ ಹೆದರಿಕೆ. ಯಾಕಪ್ಪ ಇವನು ಮೌನವಾಗಿ ನನ್ನ ದಿಕ್ಕನ್ನೇ ನೋಡ್ತಾ ಕೂತಿದ್ದಾನೆ ಅಂಥೇಳಿ. ಒಬ್ಬರಿಗೆ ಏನೂ ರಿಯಾಕ್ಷನ್ಸ್ ಕೊಡದೆ ಸುಮ್ಮನೆ ಮೌನವಾಗಿ ನೋಡ್ತಾ ನಿಂತ್ಕೊಂಡ್ರೆ ಏನೂ ಬೈಬೇಕಾಗಿಲ್ಲ, ಏನೂ ತೆಗಳಬೇಕಾಗಿಲ್ಲ, ಯಾವ ಹಸ್ತಮುದ್ರೆಗಳನ್ನು ಮಾಡಬೇಕಾಗಿಲ್ಲ. ಹೆದರಿಕೆ ಆಗುತ್ತೆ, ಯಾಕೋ ಸ್ಟೇರ್ ಮಾಡ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ದಕ್ಷಿಣಾಮೂರ್ತಿಯ ಮೌನ ಮುದ್ರೆಗೆ ಮೃತ್ಯುಂಜಯತ್ವವನ್ನು ಕಲ್ಪಿಸಿಕೊಡುವುದು ಎಷ್ಟು ಸೊಗಸಾದದ್ದು. ಆಮೇಲೆ ನೋಡಿ, ಆ ಸಲುಗೆಯ ವಿನೋದ, ನಿಂದಾಸ್ತುತಿಗಳು ಅಂತಾರಲ್ಲ, ಇಲ್ಲಿ ತುಂಬಿ ತುಳುಕಾಡುತ್ತವೆ. ನಮ್ಮ ದೇಶದಲ್ಲಲ್ಲದೆ, ಸನಾತನ ಧರ್ಮದಲ್ಲದೆ, ಇನ್ನು ಜಗತ್ತಿನ ಯಾವ ಮತಗಳಲ್ಲಿ ಕೂಡ ನಿಂದಾಸ್ತುತಿಗಳಿಲ್ಲ.
ಯಾರಿಗೆ ದೇವರ ಬಗ್ಗೆ ಹೆದರಿಕೆ ಬಿಟ್ಟು ಇನ್ನೇನೂ ಇಲ್ವೋ ಅಲ್ಲಿ ಪ್ರೀತಿ ಹೇಗೆ ಬರೋಕ್ಕೆ ಸಾಧ್ಯ? ದೇವರು ಅಂದರೆ ಒಬ್ಬ ಡಿಕ್ಟೇಟರು, ದೆವ್ವ ಆತ. ನಮ್ಮಲ್ಲಿ ಹಾಗಲ್ಲ. ನೀನು ಯಾಕೋ ನಿನ್ನ ಹಂಗೆ ಹಾಕೋ ಅನ್ನುವಂಥ ಎಲ್ಲ ಭಕ್ತರು ಇರತಕ್ಕಂಥವ್ರು. ನಮ್ಮ ಭಕ್ತರು ತಗೊಂಡಂಥ ಸ್ವಾತಂತ್ರ್ಯವನ್ನು ಭಗವಂತನೂ ತಗೊಳಕ್ಕಾಗಲ್ಲ ಪಾಪ. ಇಲ್ಲಿ ನೋಡಿ, ಅರ್ಧಂ ತವೈವ ಗಿರಿರಾಜ ಸುತ ಜಹಾರ ಸ್ವಾಮಿನ್ ಮಹೇಶ್ವರ ತಥೋ ಧನುಜಾರಿರರ್ಧಂ ಏವಂ ಸ್ಥಿತೆ ಹರ ಇತಿ ತ್ವಯಿ ಶಬ್ದ ಏಷ ಉನ್ಮೀಲತಿ ತ್ರಿಭುವನಸ್ಯ ವಿಡಂಬನಾಯ. ಸ್ವಾಮಿ, ನೀನು ಅರ್ಧನಾರೀಶ್ವರ, ಹರಿಹರೇಶ್ವರನೂ ಹೌದು. ಅರ್ಧನಾರೀಶ್ವರ ಆಗಿ ಪಾರ್ವತಿ ಅರ್ಧ ಕಿತ್ತಾಕ್ಕೊಂಡ್ಬಿಟ್ಲು, ನಿನ್ನ ಲೆಫ್ಟ್ ಹಾಫ್. ಇನ್ನು ರೈಟ್ ಹಾಫನ್ನು ಹರಿಹರೇಶ್ವರನಾಗಿ ವಿಷ್ಣು ಕಿತ್ಕೊಂಡ್ಬಿಟ್ಟ. ಹೀಗಾಗಿ ನೀನು ಹರ ಅಂತ ಹೆಸರಿಟ್ಕೊಂಡಿದ್ಯಾ. ಹರತಿ ಇತಿ ಹರಹ ಅಂತ, ಎಲ್ಲವನ್ನು ದೋಚ್ಕೊಳ್ಳೋವನಿಗೆ ಹರ ಅಂತ. ಆದರೆ ನಿನ್ನನ್ನೇ ದೋಚಿಬಿಟ್ಟಿದ್ದಾರೆ ಯಾರು? ನಿನ್ನ ಅತ್ಯಂತ ಆತ್ಮೀಯರಾದಂಥ ವಿಷ್ಣು ಮತ್ತು ಪಾರ್ವತಿ. ಹೀಗಿದ್ದಾಗ ಹರ ಅಂತ ಹೆಸರಿದೆಯಲ್ಲ, ಇದು ಎಂಥದ್ದು? ಎರಕ್ಕೆ ಪುಕ್ಕವಿಲ್ಲ, ಗರುಡೆಂಗಾರಿ, ದುಡ್ಡು ಕಾಸಿಲ್ಲ, ಸಂಪತ್ತೆಂಗಾರಿ ಅಂದಂಗೆ ಹರ ಅನ್ನುವ ಹೆಸರಿಟ್ಕೊಂಡು ಬಿಟ್ಟಿದ್ದೀಯಾ. ಅನ್ವರ್ಥನಾಮ ಆಗಲೇ ಇಲ್ಲವಲ್ಲ, ಇದೆಂಥ ವಿಡಂಬನೆ ಅಂತ. ಇದರೊಳಗೆ ಆತನ ನಿರಾಕಾರತ್ವವೂ ಧ್ವನಿತವಾಗ್ತಾ ಇದೆ, ಸರ್ವದಾತೃತ್ವವೂ ಧ್ವನಿತವಾಗ್ತಾ ಇದೆ. ಅದನ್ನು ಅದೆಷ್ಟು ಸುಂದರವಾಗಿ ಹೇಳ್ತಕ್ಕಂಥದ್ದು. ಮತ್ತಿನ್ನೊಂದು ನಿಂದಾಸ್ತುತಿ. ತ್ಯಕ್ಷೋಸಿ ಪಶ್ಯಸಿ ನ ಮಾಂ ಪತಿತಂ ಭವಬ್ಧೌ ಪಂಚಾನನೋಸಿ ನವಚೋಪಿ ದದಾಸಿ ಮಹ್ಯಂ ಈಶೋಸಿ ದಾಸಜನಮೇನ ಮುಪೇಕ್ಷಸೇ ಚ ಸ್ಥಾಣುಃಪ್ರಕಾಶ ಮಧುನಾಪಿ ನಿರೂಪಿತತ್ವಂ. ನಿನಗೆ 5 ಬಾಯಿಗಳು, 5 ಮುಖಗಳು, 5 ಮುಖ ಇದ್ದರು, 5 ಬಾಯಿ ಇದ್ದರು. ಭವಸಾಗರದಲ್ಲಿ ಬಿದ್ದ ನನ್ನನ್ನು ಪಾಪ ಅಯ್ಯೋ ಅಂತ ಲಿಪ್ ಸಿಂಪತಿನೂ ತೋರಿಸ್ತಾ ಇಲ್ಲಪ್ಪ. ಇದು ಏನು ನ್ಯಾಯ? ಇನ್ನು ಒಂದೊಂದು ಮುಖಕ್ಕೆ 3 ಕಣ್ಣು ಅಂದರೆ 3, 5, 15 ಕಣ್ಣಿದೆ. ಹಾಗಿದ್ದರೂ ನನ್ನನ್ನು ಬಿದ್ದಿದ್ದೀಯಾ ಅಂತ ನೋಡಿಯೂ ನೋಡಿಲ್ಲ, ಆಡಿಯೂ ಆಡಿಲ್ಲ. ವಚನೇಕ ದರಿದ್ರತಾ ಅನ್ನುವ ಆ ಒಂದು ಲೀಸ್ಟ್ ಕರ್ಟಿಸಿ ಕೂಡ ಇಲ್ಲ. ಹೆಸರಿಗೆ ಈಶಾ ಅಂತ ಹೆಸರು. ಸ್ವಾಮಿ ಆದವನು ತನ್ನ ಸೇವಕರನ್ನು ನೋಡ್ಕೊಳ್ಬೇಕು. ಲೇಬರ್ ಆ್ಯಕ್ಟ್ ಎಲ್ಲ ಇದೆ, ಎಂಪ್ಲಾಯಿ ರಿಲೇಷನ್ಶಿಪ್ ಅಂತೆಲ್ಲ ಇದೆ. ಮಿನಿಮಮ್ ಕರ್ಟಿಸಿ ಇಲ್ಲದೆ ಇದ್ದರೆ ಕೋರ್ಟಲ್ಲಿ ತಂದು ಎಳೆದು ಬಿಡ್ಬೋದು. ಹಾಗೆ ಮಾಡ್ತಿದ್ದೀಯಲ್ಲ, ಈಶಾ ಅನ್ನುವ ಹೆಸರಿದೆಯಲ್ಲ, ಇದು ಎಂಥ ವಿಡಂಬನೆಗೋಸ್ಕರ ನೀನು ಇಟ್ಕೊಂಡಿದ್ದೀಯಾ ಅಂತಕ್ಕಂಥದ್ದು. ಏಕತ್ರ ಭಿಕ್ಷುರಪತ್ರ ಮಹೇಶ್ವರೋಸಿ ಸ್ತ್ರೀಸಂಗತ ಕ್ವಚನ ಕುತ್ರಚಿದಾತ್ತಯೋಗ ಲೀಲಾ ಪ್ರದರ್ಶಿತ ಪರಸ್ಪರ ಭಿನ್ನ ವೇಷ ತಸ್ಮಾದ್ ವಿಭೋ ನಿಯತಮೇಷ ಮಹಾನಟಸ್ತ್ವಂ. ನೀನು ಮಹಾನಟ, ದೊಡ್ಡ ನಟ, ಗ್ರೇಟ್ ಆ್ಯಕ್ಟರ್. ಯಾಕೆ? ಒಂದು ಕಡೆ ಭಿಕ್ಷುಕನಾಗಿದ್ದೀಯಾ, ಇನ್ನೊಂದು ಕಡೆ ಮಹೇಶ್ವರ ಅಂತಾಗಿದೆಯಾ. ಈಶ್ವರನಿಗೆ ಸೇರಿದ್ದು ಐಶ್ವರ್ಯ. ನೀನು ಸಕಲ ಸಂಪತ್ತಿನ ಒಡೆಯ, ಅರೆ ಇನ್ನೊಂದು ಕಡೆ ಭಿಕ್ಷಾಪಾತ್ರೆ ಇಟ್ಕೊಂಡು ಓಡಾಡ್ತೀಯ. ಒಂದು ಕಡೆಗೆ ಅರ್ಧನಾರೀಶ್ವರ ಹೆಣ್ಣನ್ನೇ ಮೈಗಂಟುಕೊಂಡವನು, ದಾರುಕವನ ವಿಹಾರ ಮೊದಲಾದದ್ದನ್ನು ಮಾಡಿದ ಲಾಂಪಟ್ಯವನ್ನು ತೋರಿಸುವನು ಅಂತ. ಮತ್ತೊಂದು ಕಡೆ ಪರಮ ವೈರಾಗ್ಯಶೀಲನಾಗಿ ಬಯಕೆಗಳ ಸ್ವಾಮಿಯಾದ ಕಾಮನನ್ನೇ ಸುಟ್ಟು ಬೂದಿ ಮಾಡಿದಂಥವನು. ಹೀಗಿರ್ತಕ್ಕಂಥ ನಾನಾ ವಿಧವಾದ ರೋಲ್ಸನ್ನು ಎನ್ಯಾಕ್ಟ್ ಮಾಡುವ ನೀನಲ್ಲದೆ ಇನ್ಯಾರು ಮಹಾನಟ ಆಗೋದಕ್ಕೆ ಸಾಧ್ಯ? ಆ ಪೂರಿತೆ ತ್ರಿಜಗತ ಸಕಲೇನ ಕುಕ್ಷಾವಾದಾಯ ದಿಗ್ವಸನ ಪಾಣಿಪುಟೇ ಕಪಾಲಂ ಲೋಕಸ್ಯ ಕಸ್ಯನ ಉಭೋ ವದವಂಚನಾಯ ಭಿಕ್ಷಾಪರಾಯಣ ಇವ ಭ್ರಮಸಿತ್ವಮೇವಂ. ಅಲ್ಲ, ಇದು ಎಂಥ ವಂಚನೆ! ಇಡೀ ವಿಶ್ವವನ್ನು ನೀನು ಹೊಟ್ಟೆ ಒಳಗೆ ತುಂಬಿಸಿಕೊಂಡು ಮತ್ತು ಬರೀ ತಲೆಬುರುಡಿಯನ್ನು ಕೈಯಲ್ಲಿಟ್ಟುಕೊಂಡು ಭಿಕ್ಷೆಗೆ ಅಂತ ಹೊರಟಿದ್ದೀಯಲ್ಲ. ಜಗತ್ತನ್ನೇ ತುಂಬಿಸಿಕೊಂಡ ಮೇಲೆ ನಿನಗಿನ್ಯಾವುದು ಭಿಕ್ಷೆ, ಎಲ್ಲಿಂದ ಭಿಕ್ಷೆ, ಯಾರು ಕೊಡ್ತಾರೆ? ಈ ಥರ ಒಂದು ವಂಚನೆ ಮಾಡ್ತಾ ಇದೆಯಲ್ಲ, ಈ ವಿಡಂಬನೆಯಾದರೂ ಉಂಟೆ ಇನ್ನೇನಾದರೂ? ವಿಷವನ್ನು ಒಳಗೆ ಸೇರಿಸ್ಕೊಳ್ಳೋದಿದ್ದಕ್ಕೆ ಕಾರಣ ಕುಕ್ಷಿಸ್ಥಿತವಾದ ಜಗತ್ತು ಸುಟ್ಟು ಬೂದಿ ಆಗಬಾರ್ದು ಅಂತ. ಹಾಗಿದ್ದವನು ಭಿಕ್ಷೆನೂ ಎತ್ತಾ ಇದೆಯಾ ಅಂದರೆ ನಿನ್ನ ಲೀಲೆಯ ಅರ್ಥ ಏನು, ಪರಮಾರ್ಥ ಏನು ಗೊತ್ತಾಗ್ತಾ ಇಲ್ಲ ಅಂತ. ಅಂದರೆ ಸಕಲ ದ್ವಂದ್ವಗಳು ತೋರಿಕೆಗೆ ಮಾತ್ರ ಇರುವುದು ಆ ಭಗವದ್ ವಸ್ತುವಲ್ಲಿ ಅನ್ನುವುದನ್ನು ತೋರ್ಪಡಿಸೋದಕ್ಕೆ ಇಷ್ಟು ಮಾರ್ಮಿಕವಾದ ಕವಿತಾ ಚಮತ್ಕಾರ ಇಲ್ಲದೇ ಇದ್ದರೆ ಎಲ್ಲರೂ ಸಾಧ್ಯವಾಗುತ್ತೆ. ದೈತ್ಯಾನ್ ನಿಹಂತಿ ದಶಭಿಶ್ಚ ವಿಭಾತಿ ರೂಪೈ ಸೂತೆ ವಿಧಿಂ ವಹತಿ ಪಾತಿ ಚ ವಿಶ್ವಮೇತತ್ ದೇವಾರ್ಥಮೇಕಮಪಿ ತೇ ವಪುಷೋ ಯದೀದೃಕ್ ಕೋವಾ ಗ್ರಹೀತುಮಪರಂ ಕಥಯೇಶ್ವರ ಸ್ಯಾತ್. ದೈತ್ಯಾನ್ ನಿಹಂತಿ ದಶಭಿಶ್ಚ ವಿಭಾತಿ ರೂಪೈ ಸೂತೆ ವಿಧಿಂ ವಹತಿ ಪಾತಿ ಚ ವಿಶ್ವಮೇತತ್ ದೇವ ಅರ್ಧಂ ಏಕಮಪಿ ತೇ ವಪುಷಃ ಯದಿ ಇದೃಕ್ ತವ ಗೃಹೀತುಂ ಅಪರಂ ಕಥಯ ಈಶ್ವರ ಸ್ಯಾತ್. ಇದು ಪರಮಾತ್ಮ ಹರಿಹರೇಶ್ವರನಾದಾಗ ಅವನ ದೇಹಾರ್ಧ ಸ್ವರೂಪಿಯಾದ ಮಹಾವಿಷ್ಣುವಿನ ಶಕ್ತಿ ಪರಾಕ್ರಮ ವೈಭವಗಳನ್ನು ಕುರಿತಂಥದ್ದು. ನಿನ್ನ ಅರ್ಧ ದೇಹವು 10 ಅವತಾರವನ್ನು ತಾಳುತ್ತೆ, ಬ್ರಹ್ಮನನ್ನೇ ಸೃಷ್ಟಿ ಮಾಡುತ್ತದೆ, ಈ ಜಗತ್ತನ್ನೇ ಹೊರುತ್ತದೆ, ಹೆರುತ್ತದೆ,
ಎಲ್ಲ ಮಾಡುತ್ತದೆ. ನಿನ್ನ ಅರ್ಧ ಶರೀರಕ್ಕೆ ಇಷ್ಟು ಶಕ್ತಿ ಇದ್ದರೆ ಇನ್ನು ಅರ್ಧ ಶರೀರದ ಮಹಾತ್ಮ್ಯವನ್ನು ಇನ್ನೇನಂತ ಹೇಳೋದು ಅಂತ. ಅಂದರೆ ಆ ಮಹಿಮೆಯ ಪಾರ ಎಂಥದ್ದು ಅಂತ. ಭಕ್ತಿಯ ಮುಖ್ಯ ಲಕ್ಷಣವೇ ಭಗವತ್ ಸಾನ್ನಿಧ್ಯಾನುಭವ. ಭಗವತ್ ಸಾನ್ನಿಧ್ಯಾನುಭವ ಅನುಭವದ ಮೂಲಕವಾಗಿ ನಮ್ಮಲ್ಲಿ ಆತ್ಮೋನ್ನತಿಯನ್ನು ಮಾಡಿಕೊಳ್ಳುವುದು, ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ನೈತ್ಯಾನುಸಂಧಾನದ ಮೂಲಕವಾಗಿ ರಾಗದ್ವೇಷಗಳನ್ನು ಮೀರುವಂಥದ್ದು. ಅದು ಇಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತದೆ. ಅಚಿಂತ್ಯ ಯಾವುದು ಅಂತ ಅನ್ನೋದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವುದು, ಇದು ಉಪನಿಷತ್ತುಗಳಲ್ಲಿ ಕಾಣುವ ಭೂಮವಿದ್ಯೆಯ ಮತ್ತೊಂದು ಮುಖವೇ ಆಗಿದೆ. ಆ ಭೂಮ ಭವ್ಯವಾದದ್ದು, ಸಬ್ಲೈಮ್ ಆದದ್ದು ಏನು, ಅದನ್ನು ಅನುಸಂಧಾನ ಮಾಡಬೇಕು. ಕಸ್ಮೈಚನ ಪ್ರಣಮತೆ ಮುದಿತೋ ವಿಭುರ್ಮಾಂ ವಿಶ್ರಾಣಯೇದಿತಿ ಶಿರಶಿನೋಸ್ತು ಶಂಕ ತ್ವನ್ಮಾತ್ರ ಭೋಜ್ಯ ಇತಿಯೋ ವಿಹಿತೋ ವಿಧಾತ್ರ ಧನ್ಯಸ್ಸಯೇವ ಪುನರೀಶ್ವರ ಕಾಲಕೂಟ. ಅತ್ಯಂತ ರಮಣೀಯವಾದಂಥ ಪದ್ಯ ಇದು. ಶಿವ ಕೇಳಿದವರಿಗೆ ಏನನ್ನೂ ಕೊಡ್ತಾನೆ. ರಾವಣ ಕೇಳಿದಂಥ ಆತ್ಮಲಿಂಗ ಕೊಟ್ಟವನು, ಪಾರ್ವತಿಯನ್ನೂ ಕೊಟ್ಟವನು ಅಂತ ನಮಗೆ ಗೋಕರ್ಣಾದಿ ಕ್ಷೇತ್ರ ಮಹಾತ್ಮ್ಯದಿಂದ ಗೊತ್ತಾಗುತ್ತದೆ. ಹೀಗಾಗಿ ಅವನು ಏನೆಲ್ಲ ಕೊಡ್ತಾನೆ, ಎಂಥದ್ದೆಲ್ಲ ಮಾಡ್ತಾನೆ. ಪಾಶುಪತವನ್ನು ಅರ್ಜುನಿಗೆ ಕೊಡಬೇಕಾದ್ರೆ ಅವನ ಕೈಯಲ್ಲಿ ಸೋಲುವ ನಟನೆಯನ್ನು ಮಾಡ್ತಾನೆ. ಹೀಗಿರುವುದರಿಂದ ಅವನ ತಲೆ ಮೇಲಿರೋ ಚಂದ್ರನಿಗೆ ಸದಾ ಭಯವಂತೆ. ಯಾರಾದರೂ ಕೇಳಿಬಿಟ್ರೆ ಎತ್ತಿ ಕೊಟ್ಟೇ ಬಿಡ್ತಾರೆ ತಲೆಯಲ್ಲಿರುವ ಚೂಡಾಮಣಿಯಾದ ಚಂದ್ರನಂತ. ಪಾಪ ಅದಕ್ಕೆ ಅವನು ಸೊರಗಿ 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 ಬಾಲಚಂದ್ರ ಆಗಿಬಿಟ್ಟಿದ್ದಾನೆ, ಬೆಳೆದೇ ಇಲ್ಲ ಅವನು, ಸ್ಟಂಟೆಡ್ ಗ್ರೋತ್. ಆದರೆ ಯಾರೂ ಕೇಳೋಲ್ಲ ಅನ್ನೋ ಧೈರ್ಯದಿಂದ ಕೊರಳಲ್ಲಿ ಗಟ್ಟಿಯಾಗಿ ಕೂತಿದೆಯಲ್ಲ, ಆ ಕಾಲಕೂಟವೇ ಪುಣ್ಯಾತ್ಮ. ನಿನ್ನ ಸಾನ್ನಿಧ್ಯದಿಂದ ದೂರವಾಗುವ ಭಯವೇ ಅದಕ್ಕಿಲ್ಲ ಅಂತ. ನೋಡಿ, ವಿಷ ಒಳ್ಳೆಯದು, ವಿಷವಾಗಿರೋದು ಒಳ್ಳೆಯದು ಅಂತ ಯಾರು ಸಮರ್ಥನೆ ಮಾಡೋದಕ್ಕೆ ಸಾಧ್ಯ? ಕವಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ, ನಮ್ಮ ಶಂಕರನಂಥ ಕವಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ. ಅಂದರೆ ಭಗವಂತನ ಬಳಿ ಏನಾದರೂ ಆಗಿರಬಹುದು. ಜಡತಾ ಪಶುತಾ ಕಲಂಕಿತಾವ ಕುಟಿಲ ಚರತ್ವಂಚ ನಾಸ್ತಿ ಮಯಿದೇವ ಅಸ್ತಿ ಯದಿ ರಾಜಮೌಲೆ ಭವದಾಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ಶಂಕರರ ಶಿವಾನಂದ ಲಹರಿಯಲ್ಲಿ ಬರುತ್ತಲ್ಲ, ನನ್ನಲ್ಲಿ ಜಡತ್ವ ಇಲ್ಲ, ಕೊಂಕಾಗಿ ವರ್ತನೆ ಮಾಡುವ ಕುಟಿಲತೆ ಇಲ್ಲ, ಪಶುತ್ವ ಮೊದಲೇ ಇಲ್ಲ, ಕಳಂಕ ಇಲ್ಲ. ಇವೆಲ್ಲ ಇದ್ದಲ್ಲಿ ನಾನು ನಿನಗೆ ಅಲಂಕಾರವಾಗಿಬಿಡ್ತಾ ಇದ್ದೆ. ಜಡತ್ವ ಇದ್ದಲ್ಲಿ ನಾನು ನಿನ್ನ ಕೈಯಲ್ಲಿರ್ತಕ್ಕಂಥ ಮೇರು ಪರ್ವತದ ಮತ್ತೊಂದು ರೂಪವೇ ಆದ ಆ ಪಿನಾಕವಾಗಿ ಧನುಸ್ಸಾಗಿ ಇರ್ತಾ ಇರಲಿಲ್ಲ. ಪಶುತ್ವ ಇದ್ದಲ್ಲಿ ನಿನಗೆ ವಾಹನವಾಗ್ತಾ ಇದ್ದೆ ನಂದಿಕೇಶ್ವರನಾಗಿ. ಕೊಂಕಾಗಿ ಡೊಂಕಾಗಿರೋ ಕ್ರಿಕೆಡಿಟಿ ಇಲ್ಲದೇ ಇದ್ದಿದ್ದರೆ, ಅಂದರೆ ಹಾವಿನಂತೆ ಆಗದೇ ಇದ್ದಿದ್ದರೆ, ಹಾವು ಕುಟಿಲತೆ ಹೊಂದಿದ್ದು ನಿನ್ನ ಕೊರಳಿಗೆ ಆಭರಣವಾಗ್ತಾ ಇದ್ದೆ ಅದಿದ್ದಿದ್ರೆ. ಇನ್ನು ಕಳಂಕ ಇದ್ದಿದ್ದರೆ ನಿನ್ನ ತಲೆ ಮೇಲೆ ಕೂತ್ಬಿಡ್ತಾ ಇದ್ದೆ ಚಂದ್ರನಾಗಿ. ಇದು ಯಾವುದೂ ಇಲ್ಲ. ಹಾಗಾಗಿ ನಾನು ಸದಾ ಚೈತನ್ಯಮಯ, ನಾನು ಅಕುಟಿಲ ರುಜುವಾದವನು, ನಾನು ಪಶುವಲ್ಲ ವಿವೇಕಿಯಾದವನು, ಮತ್ತು ನಾನು ನಿಷ್ಕಳಂಕನಾದವನು. ಅದರಿಂದಲೇ ನಿನ್ನ ಹತ್ರಕ್ಕೆ ಬಂದಿಲ್ಲ ಅಂತ. ಇದು ಎಂಥ ಸೊಗಸಾದ ನಿಂದ ಸ್ತುತಿ. ಆ ರೀತಿಯಲ್ಲಿ ಯೇ ಶ್ರದ್ಧೆಯ ಗಿರಿಶ ದರ್ಶಿತ ಶಿಷ್ಯ ಭಾವಾ ತ್ವಾಮಾಶ್ರಿತ ವಟಮಹೀರುಹ ಮೂಲ ಭಾಜಂ ಸಾಧಾರಣೋಪಿ ತೃಣರತ್ನಶಿಲಾ ವಿವೇಕ ತೇಷಾಂ ನ ಮೂರ್ಛತಿ ಮನಸ್ವಿತಿ ಕಷ್ಟಮೇತತ್. ಶಿವಭಕ್ತಿಯಿಂದ ಉಂಟಾಗುವ ಆ ಅದ್ವಿತೀಯವಾದ ಕೇವಲಾದ್ವೈತ ಸಾಯುಜ್ಯ ಏನು, ಅದನ್ನು ಕುರಿತು ಕವಿ ಹೇಳ್ತಾ ಇದ್ದಾನೆ. ಗಿರೀಶ, ಯೇ ಶ್ರದ್ಧೆಯ ದರ್ಶಿತ ಶಿಷ್ಯ ಭಾವಾ, ಯಾರು ನಿನ್ನಲ್ಲಿ ಶ್ರದ್ಧೆಯಿಂದ ಶಿಷ್ಯರಾಗ್ತಾರೋ, ಅಂದರೆ ದಕ್ಷಿಣಾಮೂರ್ತಿಯಾದ ನಿನ್ನನ್ನು ಆಶ್ರಯಿಸಿ ತತ್ವದ ಮೂಲಕವಾಗಿ ಆ ಕೇವಲ ಸಚ್ಚಿದಾನಂದ ಘನವನ್ನು ಪಡೀತಾರೋ, ವಟಮಹೀರುಹ ಮೂಲ ಭಾಜಂ, ವಟ ಮೂಲವಾಸಿಯಾದ ನಿನ್ನಲ್ಲಿ ಅವರಿಗೆ ಒಳ್ಳೆ ವಿವೇಕ ಬರುತ್ತೆ ಅಂತೀಯ. ಇದ್ದದ್ದು ಹೊರಟೋಗ್ಬಿಡುತ್ತೆ. ಇದು ಕಲ್ಲು, ಇದು ಮಣ್ಣು, ಇದು ರತ್ನ, ಇದು ಹುಲ್ಲು, ಇದು ಕಾಮಧೇನು, ಇದು ಗೊಡ್ಡುದನ ಅನ್ನುವ ಭೇದವೇ ಹೊರಟೋಗ್ಬಿಡುತ್ತಲ್ಲ. ಇನ್ನು ಅದಕ್ಕಿಂತ ಗಾಂಪತನ ಏನಾದರೂ ಇದೆಯಾ ಅಂತ. ಅಂದರೆ ಇದು ಸಲ್ಲದ್ದು, ಇದು ಸಲ್ಲುವಂಥದ್ದು ಅನ್ನುವ ಎಲ್ಲ ದ್ವಂದ್ವಗಳನ್ನು ಮೀರಿ ಬಿಡ್ತಾರೆ. ಎಲ್ಲವನ್ನೂ ಮೀರಿ ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ ಅಂತಂತೀವಲ್ಲ, ಆ ರೀತಿಯಾದ ಸ್ಥಿತಿ. ಅಂದರೆ ಎಲ್ಲ ದ್ವಂದ್ವಗಳನ್ನು ಮೀರಿದ ಅದ್ವೈತ ಸ್ಥಿತಿಯನ್ನು ಪಡೆದು ಬಿಡ್ತಾರೆ ಎನ್ನುವುದನ್ನು ಅದು ವ್ಯಂಗ್ಯ ರಮಣೀಯವಾದ ರೀತಿಯಲ್ಲಿ ನಿಂದಾಸ್ತುತಿಯ ಮೂಲಕ ಮಾಡುವಂಥ ಪ್ರಶಂಸೆ. ಅಂದರೆ ಆ ಬ್ರಹ್ಮಾನುಭವ ಆದಮೇಲೆ ಇದು ಯಾವುದು ಉಳಿತಕ್ಕಂಥದ್ದಲ್ಲ, ಎಲ್ಲವೂ ಒಂದೇ ಆಗಿಬಿಡ್ತಕ್ಕಂಥದ್ದು. ಆ ಬ್ರಹ್ಮ ಪಿಪೀಲಿಕಾಂತವಾಗಿ ಎಲ್ಲ ಒಂದೇ ಅನ್ನುವ ಆ ತತ್ವ ಉಂಟಾಗುತ್ತದೆ. ಪಾಪ ಅಯ್ಯೋ ಅದು ಏಕ ಅನ್ನುವ ಭಾವ ಬಂದುಬಿಡುತ್ತಲ್ಲ, ಇನ್ಯಾವುದು ಬೇರೆದಿಲ್ಲ ಅಂತ, ಇದು ಎಷ್ಟು ಕಷ್ಟ ಅಂತ.
ಕಷ್ಟ ಅಲ್ವೇ ಅಂತ. ನಮಗೆ ಈ ಸವಿಕಲ್ಪವಾದ ಸದ್ವಿತೀಯವಾದ ಈ ಲೋಕಪ್ರಿಯವಾಗುತ್ತದೆ. ಕಾರಣ ನಾವು ಇಂದ್ರಿಯಗಳ ಮೂಲಕವೇ ಗ್ರಹಿಸಿ ಆನಂದ ಪಡಬೇಕು ಅಂತ ಅಂದುಕೊಂಡಿರೋದ್ರಿಂದ. ಆದರೆ ಇಂದ್ರಿಯಾತೀತವಾದ ಆ ಒಂದು ಸುಷುಪ್ತಿಯ ಅವಸ್ಥೆಯಲ್ಲಿ ಏನು ಉಂಟಾಗುತ್ತದೆ ಸಚ್ಚಿದಾನಂದ ಘನ, ಅದನ್ನು ಮಿಕ್ಕೆರಡು ಅವಸ್ಥೆಗಳಲ್ಲೂ ಇರುವಂಥದ್ದೇ ಎನ್ನುವುದನ್ನು ಕಂಡುಕೊಳ್ಳುವ ಆ ತುರಿಯ ಅಂತ ಯಾವುದಿದೆ, ಅದಕ್ಕೆ ಆತುರೀಭವನವಾಗದೇ ಇದ್ದರೆ ಮನಸ್ಸು ಏನು ಪ್ರಯೋಜನ? ಕಾತುರಿ ಆಶ್ರಮ ಸ್ಥಿತಿ. ಹಾಗಿದ್ದಾಗ ತುರಿಯಾಶ್ರಮವು ಕೂಡ ವಿಡಂಬನೆಯೇ ಆಗಿಬಿಡುತ್ತೆ. ಇದನ್ನು ಕವಿ ಹೇಳ್ತಾನೆ. ವಸ್ತುತಃ ಶಂಕರ ವೇದಾಂತವನ್ನು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಸಾಂಗೋಪಾಂಗವಾಗಿ ಓದುವ ಅರ್ಥದಲ್ಲಿ ಓದಿಲ್ಲ. ಆದರೆ ವೇದಾಂತದ ತತ್ವ ಚೆನ್ನಾಗಿ ವೇದಾಂತದಲ್ಲಿ ವಿದ್ವತ್ ಪದವಿಗಳನ್ನು ಪಡೆದ ವಾಕ್ಯಾರ್ಥ ಕೋವಿದರಿಗಿಂತ ಮಿಗಿಲಾಗಿ ಕಂಡುಕೊಂಡಿದ್ದಾನೆ. ಅಷ್ಟನ್ನು ಕಂಡುಕೊಂಡಿದ್ದು ಕವಿತಾಯೋಗದಿಂದಲೇ. ನೀಲಕಂಠ ದೀಕ್ಷಿತ ಕವಿತೈವ ಯೋಗ ಅಂತ ಹೇಳ್ತಾನೆ ಶಿವಲೀಲಾರ್ಣವದಲ್ಲಿ. ಅದು ಸಿದ್ಧಿಯಾಗಿದೆ. ಒಂದು ವಿದ್ಯೆಯನ್ನು ನಿರ್ವ್ಯಾಜವಾಗಿ ತಲಸ್ಪರ್ಶಿಯಾಗಿ ಓದಿಬಿಟ್ರೆ, ಅಂದರೆ ಅದರ ಪರಮಾರ್ಥ ಸಿದ್ಧಿಯಾಗುವ ಮಟ್ಟಕ್ಕೆ ಓದಿಬಿಟ್ರೆ ಅದು ಬ್ರಹ್ಮಜ್ಞಾನಕ್ಕೆ ಹೋಗುತ್ತೆ, ಇನ್ನೇನೂ ಅಲ್ಲ. ಯಾವುದನ್ನು ನಿರುಪಾಧಿಕವಾಗಿ ಓದಿದ್ರೆ ಅದು ತಾನೇ ಬ್ರಹ್ಮಜ್ಞಾನ. ಡಿ ವಿ ಜಿಯವರು ಸಾಹಿತ್ಯ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರಲ್ಲ, ರಾಮಣೀಯ ಕವೆಂದು ಬಿಸುಸುಯ್ಯಲ್ಲದು ಕವಿತೆ, ಭೂಮಿಗದ ನೆಟುಕಿಸುವೆ ನೆಂಬೆಸಕ ರಾಜ್ಯಕತೆ, ಆಮೂಲ ಮದ ಇರವನ್ ಅರಿಯಲದು ವಿಜ್ಞಾನ, ಸಾಮಗ್ರದಿಂ ಪರಿಕಿಸಲ್ ಕದುವೆ ತತ್ವಜ್ಞಾನ. ಹೋಲಿಸ್ಟಿಕ್ ಅಪ್ರೋಚ್ ಅಂದರೆ ಏನು? ಉಪಾಧಿಯನ್ನು ಕಳಚತಕ್ಕಂಥದ್ದು. ಹಾಗೆ ನೋಡಿದಾಗ ಎಲ್ಲ ವಿದ್ಯೆಗಳ ಬುನಾದಿಯಲ್ಲಿರ್ತಕ್ಕಂಥದ್ದು ಬ್ರಹ್ಮವಿದ್ಯೆ. ಅದರಿಂದಲೇ ಸರ್ವವಿದ್ಯಾ ಪ್ರತಿಷ್ಠಾ ಬ್ರಹ್ಮವಿದ್ಯಾ ಅಂತ ಕರೀತಾರಲ್ಲ. ಆ ದೃಷ್ಟಿಯಿಂದ ಶಂಕರನಿಗೆ ಅದು ಸಿದ್ಧಿಯಾಗಿದೆ. ಅದರಿಂದಲೇ ಎಷ್ಟೋ ಜನ ವೇದಾಂತದ ವಿಷಯದಲ್ಲಿ ತಗಾದೆಗಳು ಚರ್ಚೆಗಳು ಮಾಡುವಾಗ ನನ್ನ ಹತ್ರಕ್ಕೆ ಬರ್ತಾರೆ, ಅದು ಇದು ಮಾತಾಡ್ತಿರ್ತಾರೆ. ಅವನಾಗಿ ಯಾರ ಹತ್ರಕ್ಕೂ ಹೋಗೋದಿಲ್ಲ, ಅವನ ಹತ್ರಕ್ಕೂ ಯಾರು ತಗಾದೆಗಳು ಮಾಡ್ಕೊಂಡು ಬರೋದೇ ಇಲ್ಲ. ಆ ಜಗಳ ತಗಾದೆಗಳಿಗೆ ಅವನು ಲೀಸ್ಟ್ ಬಾದರ್ಡ್, ಅಂಟದೇನೆ ಇರ್ತಕ್ಕಂಥವನು. ಅವನು ಕೇಳ್ತಾ ಇರ್ತಾನೆ, ಸರ್ ಹೀಗೆಲ್ಲ ಆಡ್ತಾರಾ, ಹೀಗೆಲ್ಲ ಇರ್ತಾರಾ ಜನ ಅಂತ. ಅದನ್ನು ಕೇಳುವಾಗ ತೋರ್ಪಡಿಸ್ತಕ್ಕಂಥ ಮುಗ್ಧತೆ ಇದೆಯಲ್ಲ, ಅದು ಅತ್ಯಂತ ಮನೋಹರವಾದದ್ದು. ಜ್ಞಾನಿಯ ಮುಗ್ಧತೆಗೆ ಇರುವ ಸ್ವಾರಸ್ಯವೇ ತುಂಬ ಮಧುರವಾದಂಥದ್ದು. ಆ ಭಾವ ಈ ಪದ್ಯವನ್ನು ತಂದುಕೊಟ್ಟಂಥದ್ದು. ಕಲ್ಪದ್ರುಮೋಸಿ ನಮತಾಮಿತಿ ಯಾ ಸ್ತುತಿಸ್ತೆ ಹೇತುರ್ನ ತತ್ರ ತವ ದಾನ ವಿಭೂತಿರೇಕ ಯತ್ತಾದೃಶಸ್ತ್ವಮಸಿ ಪುಣ್ಯಲವೋಜ್ಜಿತಾನಾಂ ಅಸ್ಮಾಕಮಪ್ಯಾಹ ತತ್ತವ ದುರ್ಲಭತ್ವಾತ್. ಜೊತೆಗೆ ನೋಡಿ, ಶಿವ ನಮಗೆ ಸಿಗಲಿಲ್ಲ ಅನ್ನುವಂಥ ಖೇದದಿಂದ ಬರುವ ಒಂದು ವ್ಯಾಕುಲ ಕಟುಕ್ತಿ, ಒಂದು ರೀತಿಯಾದ ನೋವಿನ ಆ ಕಟುತ್ವ. ನೀನು ಕಲ್ಪದ್ರುಮೋಸಿ ನಮತಾಂ, ನೀನು ನಮಸ್ಕಾರ ಮಾಡುವವರಿಗೆ ಭಕ್ತರಿಗೆ ಕಲ್ಪವೃಕ್ಷ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಆ ಗುರುಗುಣಸ್ತವದಲ್ಲಿ ಹೇಳ್ತಾರಲ್ಲ, ನಮತಾಂ ಕಲ್ಪವೃಕ್ಷಾಯ ಭಜತಾಂ ಕಾಮಧೇನವೇ ನಮಃ ಅನ್ನುವಂಥದ್ದು. ನೀನು ಭಕ್ತರಿಗೆ ಕಲ್ಪವೃಕ್ಷ ಅಂತಾರೆ. ನನ್ನ ಪಾಲ್ಗಂತೂ ಅದು ನಿಜವೇ. ಯಾಕೆ? ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡುತ್ತೆ ಅನ್ನೋದು ಒಂದು ಇರ್ಬೋದೋ ಏನೋ ಗೊತ್ತಿಲ್ಲ. ಅರೆ ಕಲ್ಪವೃಕ್ಷನ ಕಂಡವ್ರು ಯಾರು, ಉಂಡವ್ರು ಯಾರು ನಮಗಂತೂ ಗೊತ್ತಿಲ್ಲ. ಹಾಗಾಗಿ ನಮಗಂತೂ ಸಿಕ್ಕಿಲ್ಲ, ಅದಕ್ಕೆ ಕಲ್ಪವೃಕ್ಷ ಅಂತ. ಕಲ್ಪ ಅನ್ನುವ ಶಬ್ದದ ಮೇಲಿನ ಚಮತ್ಕಾರ. ಕಲ್ಪ ಅನ್ನುವುದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಕ್ರಿಯೇಟಿಂಗ್ ಇನ್ ದಿ ಮೈಂಡ್, ಥಾಟ್, ಆಲೋಚನೆ ಅಂತ. ನಮ್ಮ ಆಲೋಚನೆಗೆ ಎಟಕಿದ್ದೀಯೇ ಹೊರತು ನಮ್ಮ ಅನುಭವಕ್ಕೆ ನೀನು ಎಟಕಿಲ್ಲ ಅನ್ನುವಂಥದ್ದು ಅಲ್ಲಿರುವ ವಿಡಂಬನೆ. ನಮ್ಮ ಅನುಭವಕ್ಕೆ ಎಟಕದೆ ಬರೀ ಊಹೆಗಳಿಗೆ ಎಟಕಿದ್ರೆ ಏನು ಪ್ರಯೋಜನ? ಕೇವಲ ಆಕಾಶ ರೋಮಂಥ ನ್ಯಾಯ ಅಂತ, ಗಾಳಿನ ಮೆಲಕ ಹಾಕಿದ್ರು ಅಂತ, ಏನು ಉಂಡಂಗಿಲ್ಲ ತಿಂದಂಗಿಲ್ಲ, ಈ ರೀತಿ ಆದದ್ದು. ಹಾಗಾಗಿ ನೀನು ಕೊಡ್ತೀಯಂತೆ, ಕೊಡ್ಬೋದಂತೆ, ನಮಗೇನದರಿಂದ ನಮಗಂತೂ ಗೊತ್ತಾಗಿಲ್ಲ. ಈ ರೀತಿಯಾದದ್ದು ಹತಾಶ ಭಾವದಿಂದ ಮಾಡುವುದು. ಈ ವಿಪ್ರಲಂಬ, ಈ ಮಧುರ ಭಕ್ತಿ ಇದೆಯಲ್ಲ, ಅದು ತುಂಬ ಮುಖ್ಯವಾದದ್ದು. ನನಗೆ ದಕ್ಕಲಿಲ್ಲ ನೀನು, ಆದರೂ ನಾನು ನಿನ್ನ ಬಿಟ್ಟಿಲ್ಲ. ಆವುದನ್ನು ಕಾಣದೊಡ ಅಳ್ತೀಂ ನಂಬಿಹುದು, ಆ ವಿಚಿತ್ರಕ್ಕೆ ನಮಿಸು. ಕಾಲೋ ನಿರಂತರ ಮದರ್ಶಿತ ತಾರತಮ್ಯೇ ಮೋಕ್ಷಾಂಧಕಾರ ಗಹನೆ ಯದಿ ಆಪನೀಯ ಬಾಲಸ್ಪೃಶಾ ಭವದುಪಾಸನ ಜನ್ಮನ ಕಿಂ ನೇತ್ರಾಂತರೇಣ ಫಲಂ ಈಶ್ವರ ಭಾವುಕಾನ. ಪರಮಾತ್ಮ, ನೀನೊಂದು ವೇಳೆ ಮೋಕ್ಷವನ್ನೇ ಕೊಟ್ಟದ್ದಾದಲ್ಲಿ, ಮೋಕ್ಷ ಎಂಥದ್ದಪ್ಪ? ನಮ್ಮಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ, ಸಾಯುಜ್ಯ ಅಂತೆಲ್ಲ ಉಂಟು. ಸಾಲೋಕ್ಯ, ಅವನಿದ್ದ ಲೋಕದಲ್ಲಿ ನಾವು ಇರ್ತೀವಿ. ಬೆಂಗಳೂರಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ನಾವು ಇದ್ದೀವಿ. ಅವರಿಗಿರೋ ಅನುಕೂಲಗಳು ನಮಗೆಲ್ಲಿಂದ ಬರುತ್ತೆ? ಹಾಗೆ ಆ ಥರ
ಈ ಲೋಕದಲ್ಲಿ, ಈ ಭೂಮಂಡಲದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ. ಬೆಳಗ್ಗೆ ಹವಾಯಲ್ಲಿ ಸ್ನಾನ ಮಾಡಿ, ಮಧ್ಯಾಹ್ನ ಬೆಂಗಳೂರಿನಲ್ಲಿ ಊಟ ಮಾಡಿ, MTRನಲ್ಲಿಯೋ ಮೈಯಾಸ್ನಲ್ಲಿಯೋ ಊಟ ಮಾಡಿ, ಸಂಜೆ ಪ್ಯಾರಿಸ್ನಲ್ಲಿ ಒಂದು ಪಾರ್ಟಿನ ಅಟೆಂಡ್ ಮಾಡಿ, ರಾತ್ರಿ ಬಂದುಬಿಟ್ಟಿದ್ದೂ ಜಪಾನಿನ ಯಾವುದೋ ಒಂದು ದೂರದ ದ್ವೀಪದಲ್ಲಿ ವಿಶ್ರಾಂತಿ ಪಡೆಯುವಂಥ ಶ್ರೀಮಂತರು ಇರಬಹುದು. ನಾವು ಇದ್ದೀವಿ. ಆ ಥರ ಇದು ಸಾಲೋಕ್ಯ. ಹಾಗಲ್ಲದೆ ಸಾಮೀಪ್ಯ. ಅವ್ರ ಹತ್ತಿರ ಇದ್ದೀವಿ ನಾವು. ನಮಗೆ ಅವ್ರಿಗೆ ಗೊತ್ತು, ಆದರೆ ಅವ್ರಿಗೆ ನಾವು ಗೊತ್ತಿಲ್ಲ. ದೊಡ್ಡ ದೊಡ್ಡವ್ರು ಹಿಂದೆ ಓಡಾಡ್ತಾ ಇರ್ತಾರೆ ಪಾಪ, ಚೇಲಾಗಳು ಚಮಚಗಳು ಅಂತ ಪಾಪ. ಅಷ್ಟೇ ಸಾಮೀಪ್ಯ ಅಷ್ಟೇ ಉಂಟು. ಇನ್ನು ಸಾರೂಪ್ಯ, ನಮ್ಮ ದೇವಸ್ಥಾನಗಳಲ್ಲಿ ದ್ವಾರಪಾಲಕರನ್ನು ನೋಡಿದ್ದೀರ. ವಿಷ್ಣುವಿಗಿರುವ ಶಂಖಾಚಕ್ರಗಳು ಗದೆ ಅವ್ರಿಗೂ ಪಾಪ ಇದೆ, ಆದರೆ ಅವ್ರು ಬಾಗಿಲತ್ರ ಇರ್ತಾರೆ, ವಿಷ್ಣು ಒಳಗಿರ್ತಾನೆ, ಅಷ್ಟೇ ವ್ಯತ್ಯಾಸ. ರೂಪ ಒಂದೇ, ಸ್ವರೂಪ ಬೇರೆ. ಹೀಗೆ ಈ ಥರ ಮೋಕ್ಷ ಉಂಟು. ಸಾಯುಜ್ಯವೇ ಅವನೇ ಆಗುವುದು, ಅದೇ ಆಗುವುದು. ಹಾಗುಂಟು. ಸಾರೂಪ್ಯ ಮೋಕ್ಷ ಅಂತ ಒಂದಿದೆ. ಅಪ್ಪಯ್ಯ ದೀಕ್ಷಿತರು ಒಂದು ಕಡೆ ಹೇಳ್ತಾರೆ, ಶಿವರಾತ್ರಿ ದಿವಸ ಅವರು ಜಾಗರಣೆ ಮಾಡಿ ಕಾಶಿಯಲ್ಲಿ ಶಿವನನ್ನು ಪೂಜೆ ಮಾಡ್ತಾ ಇದ್ರಂತೆ. ಆಗ ಜಾಗರಣೆಯಿಂದಾಗಿ ಕಣ್ಣು ಕೆಂಪಾಗುತ್ತೆ. ಜಾವಗಳ ಪೂಜೆ ಪಾಪ, ಶ್ರಮಾವಹ, ಉಪವಾಸ ಬೇರೆ ಮಾಡಿದ್ದಾರೆ, ಇನ್ನೇನು ಕೊನೆಯ ಜಾವದ ಪೂಜೆ ಇದೆ. ಆಗ ಅವ್ರ ಕಣ್ಣುಗಳಿಗೆ ಹೇಳಿದ್ರಂತೆ, ಕಣ್ಣುಗಳೇ ತುಂಬ ಶ್ರಮ ಪಡ್ತಾ ಇದ್ದೀರಾ, ನಿದ್ರೆ ಇಲ್ಲದೆ ಕೆಂಪಾಗಿದ್ದೀರಾ, ಇನ್ನೊಂದು ಸ್ವಲ್ಪ ಸಮಯ ತಾಳ್ಕೊಳ್ಳಿ, ನಿಮ್ಮ ಜೊತೆಗೆ ನಿಮ್ಮಂತೆ ಕೆಂಪಿಗಿರುವ ಮತ್ತೂ ಒಂದು ಕಣ್ಣು ಬರುತ್ತೆ, ನಿಮಗೊಂದು ಬೆಂಬಲ ಸಿಗುತ್ತೆ ಅಂತ. ಅಂದರೆ ಶಿವಪೂಜೆ ಮಾಡಿದವರು ಶಿವರಾತ್ರಿ ಜಾಗರಣೋಪವಾಸಗಳಿಂದ ಶಿವನೇ ಆಗಿಬಿಡ್ತಾರೆ. ಆ ಸಾಲೋಕ್ಯ ಅಲ್ಲ, ಸಾಮೀಪ್ಯ ಅಲ್ಲ, ಸಾರೂಪ್ಯ ಬಂದುಬಿಡುತ್ತೆ. ಹಣೆಗಣ್ಣು ಬೆಂಕಿಯ ಕಣ್ಣು, ಕೆಂಗಣ್ಣು ಬಂದುಬಿಡುತ್ತೆ ಅಂತನ್ನುವಂಥದ್ದು ಅಲ್ಲಿಯ ಧ್ವನಿ. ಅದನ್ನೇ ಇಟ್ಟುಕೊಂಡು ಹೇಳುವಂಥದ್ದು ಈ ಒಂದು ಪದ್ಯ. ಸಾಲೋಕ್ಯದ ಆ ಮುಕ್ತಿ ಒಂದು ಸಾಯುಜ್ಯದ್ದು. ಈ ಲೋಕದಲ್ಲಿ ಬರೀ ತಾರತಮ್ಯ ಇದೆ, ಒಂದು ವೆರೈಟಿ ಇದೆ, ಅದರಿಂದ ಎಲ್ಲ ಚೇಂಜಸ್ ಇದೆ, ಒಂದಿದ್ದಂತೆ ಮತ್ತೊಂದಿಲ್ಲ. ಇನ್ನು ಮೋಕ್ಷಾಂಧಕಾರ, ಮೋಕ್ಷ ಅಂದರೆ ಒಂದು ಕತ್ತಲು. ಯಾಕೆ ಅಂದರೆ ಅಲ್ಲಿ ವ್ಯತ್ಯಾಸವೇ ಇಲ್ಲ. ನ ತತ್ರ ಸೂರ್ಯೋಭಾತಿ ನ ಭಾತಿ ಚಂದ್ರಕಾನೇ ಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಇಷ್ಟು ಮಾತ್ರ ನಾವು ಇಟ್ಕೊಳ್ಳೋದು. ತಮೇವ ಭಂತ ಮನುಭಾತಿ ಸರ್ವಂ ಅದೆಲ್ಲ ಹೇಳವಲ್ಲ ಇಲ್ಲಿ. ಇದು ಕವಿತೆ ಆಗಿದ್ದರಿಂದ ಸೆಲೆಕ್ಟಿವ್ ಆಗಿರುತ್ತೆ. ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಬೆಂಕಿ ಇಲ್ಲ, ವಿದ್ಯುತ್ ಇಲ್ಲ, ಏನೂ ಇಲ್ಲ, ಎಲ್ಲ ಒಂದೇ ಕತ್ತಲೆ. ಹಾಗಿರುವಲ್ಲಿ ನಿನ್ನ ಪೂಜೆ ಮಾಡಿದಾಗ ಬರ್ತಕ್ಕಂಥ ಮೂರನೇ ಕಣ್ಣು ಇಟ್ಕೊಂಡು ನಾವು ಏನಯ್ಯ ಮಾಡೋಣ? ಅದು ಮೂರನೇ ಕಣ್ಣು, ಅದಕ್ಕೆ ಟಾರ್ಚು, ಎಂಬಿಡೆಡ್ ಟಾರ್ಚ್ ಇದೆ, ಅದು ಬೆಂಕಿ ಬೇರೆ ಇದೆ. ಕತ್ತಲಲ್ಲಿ ನೋಡೋಕ್ಕಾಗಲ್ಲ ಅಂದರೆ ಟಣ್ಣಂತ ಬೆಳಕು ಬಿಟ್ಕೊಂಡು ನೋಡ್ಬೋದು. ಇಷ್ಟನುಕೂಲ ಇರೋ ಕಣ್ಣಿದ್ದು ಏನೂ ಇಲ್ಲ, ಬರೀ ಕತ್ತಲೆ, ಏನು ಮಾಡೋದಲ್ಲಿ? ಹೀಗಾಗಿ ನಿನ್ನ ಮೋಕ್ಷ ನಿನಗೇ ಇರಲಿ, ನೀನು ಮಾತ್ರ ನಮಗಿರು ಅಂತ. ಅಂದರೆ ಅದ್ವೈತಾನಂದಕ್ಕಿಂತ ಅದ್ವೈತಾನಂದದ ಬಳಿಕ ಉಪಾಸನೆಗಾಗಿ ಉಳಿಸಿಕೊಳ್ತಕ್ಕಂಥ ಭಕ್ತಿ ಅದಕ್ಕಿಂತಲೂ ಮಧುರ ಅಂತ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಅದ್ವೈತ ಬೋಧಾನಂತರಂ ಯಾವ ಸ್ಥಿತಿ ಅದು ಇರುತ್ತೆ ಅದು ಅದ್ವೈತಕ್ಕಿಂತ ಮಧುರ. ಅಂದರೆ ನಾವು ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ನಮಗೆ ತೊದಲೇನು ಮಾತಾಡೋಲ್ಲ, ಮಾತಾಡೋದ್ರೊಳಗೆ ಸಾಕ್ಷಾತ್ ಬೃಹಸ್ಪತಿಗಳೇ ಹೌದು. ಆದರೂ ಮಕ್ಕಳ ಜೊತೆಗೆ, ಅದು ನಮ್ಮ ಮಕ್ಕಳ ಜೊತೆಗೆ, ನಮ್ಮ ಮುದ್ದಿನ ಮಕ್ಕಳ ಜೊತೆಗೆ ನಾವು ಅವುಗಳನ್ನು ಮಾತಾಡಿಸುವಾಗ ತೊದಲು ಮಾತಾಡ್ತೀವಲ್ಲ, ಅದರ ಸ್ವಾರಸ್ಯ ಎಷ್ಟು ಚೆನ್ನಾಗಿದೆ. ನನಗೂ ಬರುತ್ತೆ ಮಾತಾಡೋದಕ್ಕೆ 10 ಭಾಷೆಗಳು ಅಂತ ಹೇಳ್ಬಿಟ್ಟು ಮಕ್ಕಳ ಹತ್ರ ಶುರು ಮಾಡಿದ್ರೆ ಹೈವ್ರಟ್ ಲಂಡ್ ಅಂತ ಸಂಸ್ಕೃತವನ್ನು ಆ ಮಕ್ಕಳ ಜೊತೆಗೆ ಮಕ್ಕಳಂತೆ ತೊದಲ್ತಕ್ಕಂಥದ್ದು. ಆಮೇಲೆ ಮಕ್ಕಳ ಜೊತೆಗೆ ಅವುಗಳು ಭಯಪಡುತ್ತವೆ ಅಂತ ನಾವು ಭಯಪಡೋದು. ಅಯ್ಯೋ ಇದು ಬೂಚಿನಪ್ಪ, ಇದು ಹಾಗೆ ಹೀಗೆ ಅಂತ ಅನ್ನುವಂಥದ್ದು ಇದೆಯಲ್ಲ. ಪುರಂದರದಾಸರು ಕೃಷ್ಣನನ್ನು ಆಡಿಸುವಾಗ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಅಂತಾರೆ. ಹುಳ ಅಂತನಲ್ಲ, ಬೂಚಿ ಎನ್ನುವ ಶಬ್ದವನ್ನು ಬಳಸ್ತಾರೆ. ಗುಮ್ಮನ ಕರೆಯದಿರೆ ಅಂತ ಹೇಳ್ಬಿಟ್ಟಂತಾರೆ. ಅಮ್ಮಿಯ ಬೇಡನು, ಮಮ್ಮು ತಿನ್ನುವುದಿಲ್ಲ ಅಂತ ಹಠ ಮಾಡೋದಿಲ್ಲ, ಅಮ್ಮಿ ಮಮ್ಮು ಈ ಥರದ ಶಬ್ದಗಳು. ಇದು ಜ್ಞಾನಿ ಉಳಿಸಿಕೊಳ್ತಕ್ಕಂಥ ಆ ಒಂದು ಅಜ್ಞಾನದ ಭಾವ ಇದೆಯಲ್ಲ, ಇದು ಆಹಾರ್ಯ ಸತ್ತ ಅಂತ ನ್ಯಾಯಿಕರು ಹೇಳ್ತಾರೆ. ಅಂದರೆ ಅಲಂಕಾರಕ್ಕಾಗಿ ಉಳಿಸ್ಕೊಳ್ತಕ್ಕಂಥದ್ದು. ಕವಿತೆ ಅಂದರೆ ಅದೇ, ಇನ್ನೇನೂ ಇಲ್ಲ. ಆಹಾರ್ಯ ಸತ್ತ ಸರ್ವಸ್ವವೇ ಕಾವ್ಯ. ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಪಾಶ್ಚಾತ್ಯರಲ್ಲಿ ಅದನ್ನೇ ಹೇಳ್ತಕ್ಕಂಥದ್ದು. ಐ ನೋ ಇಟ್ ಈಸ್ ನಾಟ್ ಎಟ್ ಐ ಅಗ್ರಿ ಅನ್ನುವಂಥದ್ದು ಇದೆಯಲ್ಲ. ಈ ಜಗತ್ತು ಪರಮಾರ್ಥವಲ್ಲ, ಅರೆ ಪರಮಾರ್ಥವೋ ಎಂಬಂತೆ ಉಳಿಸಿಕೊಳ್ಳೋದು ಕರ್ಮಯೋಗದ ಲೋಕಸಂಗ್ರಹದ ಬುನಾದಿಯಾಗಿದೆ. ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾಲಕ್ಷಣಗಳಲ್ಲಿ ಇದೆಲ್ಲ ಒಂದು ಕಾವ್ಯ ಎಷ್ಟು
ಆ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಇರುವುದು ಅನ್ನೋವಾಗಲೂ ಅತ್ಯಂತ ಮಹೋನ್ನತವಾದ ವೇದಾಂತ ತತ್ವವನ್ನು ಅಷ್ಟು ಸೊಗಸಾಗಿ ರಸಮಯವಾಗಿ ಭಾರವೇ ಇಲ್ಲದೆ ತಂದು ಕೊಡ್ತಾ ಇರುತ್ತಲ್ಲ. ಇದು ಲರ್ನಿಂಗ್ ವಿತೌಟ್ ಟಿಯರ್ಸ್ ಅಂತಾರಲ್ಲ, ಆ ರೀತಿಯಾದದ್ದು. ಹಾಗಾಗಿ ನಾವು ಮೂರನೇ ಕಣ್ಣಿಟ್ಕೊಂಡು ಏನಯ್ಯ ಪ್ರಯೋಜನ, ನಮಗೆ ಈ ಜಗತ್ತೇ ಚೆನ್ನ, ಈ ಜಗತ್ತಲ್ಲಿ ನನ್ನ ಪೂಜೆ ಮಾಡೋದೇ ಚೆನ್ನ ಅಂತಕ್ಕಂಥದ್ದು ಹೇಳ್ತಾರಲ್ಲ. ಶ್ರೀ ವೈಷ್ಣವರಲ್ಲಿ ಪ್ರಪತ್ತಿ ಅಂತ ಉಂಟಲ್ಲ, ನಿನ್ನನ್ನು ಪೂಜೆ ಮಾಡೋದಕ್ಕೆ ಪ್ರಪತ್ತಿ ಅಡ್ಡಿ ಬಂದು ಮೋಕ್ಷ ಆಗುತ್ತೆ, ನನಗೆ ಮೋಕ್ಷವೇ ಬೇಡ, ಪೂಜೆ ಮಾಡಿಕೊಂಡೇ ನಾನು ಇರ್ತೀನಿ ಅಂತಕ್ಕಂಥದ್ದು. ಇದು ಬಹಳ ಸೊಗಸಾದಂಥ ಕಲ್ಪನೆ. ಇದನ್ನು ಬೌದ್ಧರಲ್ಲಿ ಕೂಡ ಬೋಧಿಸತ್ವ ಪ್ರಜ್ಞಾ ಅಂತ ನೋಡ್ತೀವಿ. ಹಿರಿಯಣ್ಣನವರು ತುಂಬ ಚೆನ್ನಾಗಿ ಬರೀತಾರೆ ಅದನ್ನು. ಸರ್ವಮುಕ್ತಿ ಅನ್ನುವ ತತ್ವವನ್ನು ಇಟ್ಟುಕೊಂಡು ಹೇಳ್ತಾರೆ, ಕೊನೆಯ ಜೀವಿಗೂ ಮೋಕ್ಷ ಆಗೋವರೆಗೆ ನನಗೆ ಮೋಕ್ಷ ಬೇಡ ಅಂತ ಬುದ್ಧ ಹೇಳಿದ್ರಂತೆ. ಸ್ವಾಮಿ ವಿವೇಕಾನಂದರು ಹಾಗೆ ಹೇಳ್ತಾರೆ, ಈ ಜಗತ್ತಿಗೆಲ್ಲ ನೆಮ್ಮದಿ ಸಿಗೋವರೆಗೂ ನನಗೆ ನೆಮ್ಮದಿ ಬೇಡ ಅಂತ. ಅಂದರೆ ಆ ಕಾರುಣ್ಯ ಅಲ್ಲಿ ಅಭಿಪ್ರೇತವಾಗುವುದು ನಮಗೆ ತುಂಬ ಮುಖ್ಯ ಅಂತ ಗೊತ್ತಾಗುತ್ತೆ. ಕಾರುಣ್ಯ ಇಲ್ಲದೇ ಇದ್ದರೆ ಯಾವ ಭಾವಕ್ಕೂ ಬೆಲೆ ಬರೋಲ್ಲ. ಆ ಅರ್ಥದಲ್ಲಿ ಏಕೋವರಸ ಕರುಣೆಯೇವ ಅನ್ನಬೇಕು. ಮತ್ತು ಆ ಕಾರುಣ್ಯ ಆತ್ಮವಿಸ್ತಾರ ಇಲ್ಲದೆ ಉಂಟಾಗುವಂಥದ್ದೇ ಅಲ್ಲ. ಅನ್ಲೆಸ್ ಐ ಫೀಲ್ ಫಾರ್ ಅದರ್ಸ್ ಇಟ್ ವಿಲ್ ನಾಟ್ ಬಿ ಕಾರುಣ್ಯ. ಅನ್ಲೆಸ್ ಐ ಎಕ್ಸ್ಟೆಂಡ್ ಮೈ ಸೆಲ್ಫ್ ಐ ಕಾಂಟ್ ಫೀಲ್ ಕಾರುಣ್ಯ. ಹೀಗಾಗಿ ಆತ್ಮವಿಸ್ತರಣೆ ಇಲ್ಲದೆ ಆತ್ಮೋನ್ನತಿ, ಅಂತರಂಗ ನೈರ್ಮಲ್ಯ ಸಾಧಿತವಾಗುವಂಥದ್ದಲ್ಲ. ಅದನ್ನು ಹೇಳ್ತಾ ಇರುವಂಥದ್ದು. ಆಲಂಬನೆ ಜಡತಮಸ್ಯ ಮಮತ್ರಪಾತಃ ಸ್ಯಾನ್ಮೀನ ಮೇಷಗಣನಾ ತ್ರಿದಶಾಂತರಾಣಾಂ ಊರೀಕರಿಷ್ಯತಿ ಮಾಂ ಅಮೃತಾಂಶಮೂಲಿ ದೇವೋ ದಿಗಂಬರತಯಾಪಿ ನ ಲಜ್ಜತೇಯ. ಶಂಕರನ ಕವಿತೆಯಲ್ಲಿ ಪ್ರತಿಪದ ಸಾರ್ಥಕ್ಯ ಇರುತ್ತೆ ಅಂತ ನಾನು ಹೇಳಿದನಲ್ಲ, ಬಹಳ ಸೊಗಸಾಗಿ ಇಲ್ಲೂ ಕೂಡ ಕಾಣುತ್ತೆ. ಪ್ರತಿಪದ್ಯವನ್ನು ಹಾಗೆ ವಿವರಿಸ್ಕೊಂಡು ಹೋದರೆ ದಿವಸಗಳು ಸಾಕಾಗೋಲ್ಲ ಅಂತ ನಾನು ಎಷ್ಟೋ ಸ್ವಾರಸ್ಯಾಂಶಗಳನ್ನು ಸಂಗ್ರಹವಾಗಿ ಕೆಲವು ಕಡೆ ಗೌಣೀಕರಿಸಿ ಹೇಳ್ತಾ ಇದ್ದೀನಷ್ಟೇ. ಇಲ್ಲಿ ಅನ್ಯ ದೇವತೆಗಳನ್ನು ನಾನು ಯಾತಕ್ಕೆ ಬೇಡ್ತಾ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಕವಿ ಕೊಡುವಂಥ ಕಾರಣ ನೋಡಿ, ಬಹಳ ಸುಂದರವಾದಂಥದ್ದು ಇದು. ಮತ್ತೆ ಹೇತ್ವಲಂಕಾರ ಅಂತನ್ನುವಂಥ ಒಂದು ಅಲಂಕಾರದಿಂದ, ಅಲಂಕಾರ ಇಲ್ಲದೆ ಕವಿತೆಯೇ ಇಲ್ಲ. ಶಂಕರನ ಕವಿತೆಯಲ್ಲಂತೂ ಅದು ಮತ್ತು ಹೆಚ್ಚಾಗಿ ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಅಂತ ಅಗ್ನಿಪುರಾಣ ಹೇಳುತ್ತಲ್ಲ, ಅದು ಇಲ್ಲಿ ಕಾಣುವಂಥದ್ದು. ಅಲಂಕಾರಗಳಿಲ್ಲದೆ ಇದ್ದರೆ ಸರಸ್ವತಿಗೆ ವೈಧವ್ಯ ಬಂತು. ನನ್ನಂಥ ಪೆದ್ದನನ್ನು ಅನುಗ್ರಹಿಸಿದರೆ ನಮ್ಮ ಸ್ಟೇಟಸ್ಗೆ ಧಕ್ಕೆ ಆಗುತ್ತೋ ಅಂತ ಬೇರೆ ದೇವತೆಗಳು ಮೀನ ಮೇಷ ನೋಡ್ತಾ ಇದ್ದಾರೆ ಅಂತ. ಈ ಮೀನ ಮೇಷ ನೋಡೋದು ಅಂತೀವಲ್ಲ, ಮೀನ ರಾಶಿಗಳ ಕೊನೆ, ಮೇಷ ರಾಶಿಗಳ ಆದಿ. ನಾವು ಲಗ್ನ ನೋಡುವಾಗ ಮೀನ ಲಗ್ನ ಸರಿನಾ, ಮೇಷ ಲಗ್ನ ಸರಿನಾ, ಮಕರ ಲಗ್ನ ಸರಿನಾ, ಕನ್ಯಾ ಲಗ್ನ ಸರಿನಾ ಅಂತ ದಿವಸವನ್ನು 12 ಲಗ್ನಗಳಾಗಿ ವಿಂಗಡಿಸಿಕೊಂಡು ನೋಡೋದು ಉಂಟಲ್ಲ. ಹೀಗೆ ದೇವತೆಗಳು ಯಾವ ಮುಹೂರ್ತ ನೋಡ್ಬೋದು ಅಂತ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ನಾವು ಲೋಕರೂಢಿಯ ಮಾತು. ಇದು ಇಡಿಯಂ, ವಾಚೋಯುಕ್ತಿ ಅಂತ ರಂಗನಾಥ್ ಶರ್ಮರು ಇದಕ್ಕೆ ಹೆಸರಿಟ್ಟಿದ್ದಾರೆ. ಈ ನುಡಿಗಟ್ಟನ್ನು ಅವನು ಬಳಸ್ಕೊಳ್ತಾನೆ. ಈ ನುಡಿಗಟ್ಟಿಲ್ಲದೆ ಇದ್ದರೆ ಕಾವ್ಯಕ್ಕೆ ಆ ಸ್ವಭಾವ ಸುಂದರವಾದ ಲೋಕಸಾಹಜಿಕ ರಮಣೀಯತೆ ಬರುವುದಿಲ್ಲ. ಹಾಗಾಗಿ ಸ್ಯಾನ್ಮೀನ ಮೇಷ ಗಣನ ತ್ರಿದಶಾಂತರಾಣ. ಬೇರೆ ದೇವತೆಗಳಿಗೆ ಈ ಥರ ಪೆದ್ದನ್ನು ಉಳಿಸ್ಕೊಂಡ್ರೆ ನಮ್ಮ ಗತಿ ಏನಾಗುತ್ತೋ ಅಂತ ತ್ರಪ, ನಾಚಿಗೆ, ಇವನು ಎಡವಟ್ಟು ಮಾಡಿಬಿಟ್ರೆ ನಮಗೆ ಅವಮಾನ ಅಂತ. ನಮ್ಮ ಫಾಲೋಯರ್ಸು, ನಮ್ಮ ಚೇಲಾಗಳು ನಮ್ಮ ಹೆಸರಿಗೆ ಭಂಗ ತಂದುಬಿಟ್ರೆ ಆ ರೀತಿಯಾಗಿ ಇಮೇಜ್ ಕಾನ್ಷಿಯಸ್ ಆಗಿರ್ತಾರೆ ಬೇರೆ ದೇವತೆಗಳು. ನಿನಗೆ ಇಮೇಜ್ ಕಾನ್ಷಿಯಸ್ಸೇ ಇಲ್ಲ, ಕಾರಣ ನಿನಗೆ ಇಮೇಜೇ ಇಲ್ಲ, ನೀನು ಲಿಂಗರೂಪಿ. ಜೊತೆಗೆ ಊರೀಕರಿಷ್ಯತಿ ಮಾಂ ಅಮೃತಾಂಶ ಮೌಲಿ, ನನಗೆ ಅಮೃತಾಂಶ ಮೌಲಿ ಚಂದ್ರಶೇಖರ ನನ್ನ ಕಾಪಾಡ್ತಾನೆ. ಯಾಕೆ? ಅವನಿಗೆ ನಾಚಿಕೆನೇ ಇಲ್ಲ. ದೇವೋ ದಿಗಂಬರತೆಯಾಪಿ ನ ಲಜ್ಜತೆಯ. ಅವನು ದಿಗಂಬರನಾಗಿದ್ದರಿಂದ, ಬೆತ್ತಲೇ ನಿಂತವನಾದ ಕಾರಣ ಅವನಿಗೆ ನಾಚಿಕೆನೇ ಇಲ್ಲದೆ ಇರೋದ್ರಿಂದ ನನ್ನನ್ನು ಒಪ್ಕೊಳ್ಳೋಕ್ಕೂ ಯಾವುದೂ ನಾಚಿಕೆ ಇಲ್ಲ ಅಂತ. ಇಷ್ಟು ಮನೋಹರವಾದಂಥ ಕಾರಣವನ್ನು ಕೊಡ್ತಕ್ಕಂಥದ್ದು. ಅಂದರೆ ಅನ್ಯ ದೇವತೆಗಳನ್ನು ನಾನು ಉಪಾಸನೆ ಮಾಡೋಲ್ಲ. ಈ ದೇವತಾ ಅನನ್ಯತ್ವ, ದೇವತಾರಾಧನಾ ಅನನ್ಯತ್ವ ಇದು ತುಂಬ ಮುಖ್ಯ ಅಂತಂತಾರೆ ಭಕ್ತಿ ಸಿದ್ಧಾಂತದಲ್ಲಿ. ಏಕಾಂತ ಭಕ್ತಿ ಅಂದರೆ ಇದೇನೆ, ಒಂದಕ್ಕೆ ಡಿವೋಟೆಡ್ ಆಗಿರೋದು. ಏಕದೇವತಾ ಭಕ್ತಿಯ ಅನ್ಯದೇವತಾ ತಿರಸ್ಕಾರದಲ್ಲಿ ಖಂಡಿತ ಪರ್ಯವಸಾನವಾಗಬಾರ್ದು. ಶಂಕರನಲ್ಲಂತೂ ಅದು ಇಲ್ಲವೇ ಇಲ್ಲ. ಆದರೆ ಕೈ ಹಿಡಿದದ್ದನ್ನು ದೊಡ್ಡದು ಅಂತ ಭಾವಿಸಬೇಕು, ಇದು ತುಂಬ ಮುಖ್ಯ. ಅದಿಲ್ಲದೆ ಇದ್ದರೆ ಮನೋದಾರ್ಢ್ಯ ಬರೋದಿಲ್ಲ, ಶ್ರದ್ಧಾ ಜಾಗರಣವಾಗೋದಿಲ್ಲ. ಶ್ರದ್ಧಾ ಜಾಗರಣವಿಲ್ಲದೆ ಅಂತಃಶುದ್ಧಿ ಆಗುವುದೇ ಇಲ್ಲ. ಅಂತಃಶುದ್ಧಿ ಇಲ್ಲದೆ ಇನ್ನೇನು ಪ್ರಯೋಜನ? ಜ್ಞಾನಾರ್ಹತೆಯೇ ಒದಗೋದಿಲ್ಲ. ಇವೆಲ್ಲವೂ ಕೂಡ ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಇಲ್ಲಿ ನೋಡಿ,
ಆ ಮೀನಮೇಷ ಗಣನ ಅನ್ನುವಂಥ ಒಂದು ಮಾತಿದ್ದಂತೆ ಅಮೃತಾಂಶ ಮೌಲಿ ಎನ್ನುವುದು. ನಿನ್ನ ಹತ್ರಕ್ಕೆ ಬಂದ ತಕ್ಷಣ ನಿನ್ನ ಕಾರುಣ್ಯದ ಜೊತೆಗೆ ನಿನ್ನ ತಲೆ ಮೇಲಿರ್ತಕ್ಕಂಥ ಅಮೃತ ಕಿರಣನ ತಂಪುತನವೂ ಕೂಡ ಇರುತ್ತೆ, ಮಿಕ್ಕವ್ರಿಗೆ ಅದು ಎಲ್ಲಿದೆ ಅಂತ. ಜೊತೆಗೆ ಕಳಂಕಿಯಾದ, ಶಾಪಗ್ರಸ್ತನಾದ ಮತ್ತು ವೃದ್ಧಿಹ್ರಾಸಗಳನ್ನೇ ಸ್ವಭಾವವಾಗಿ ಉಳಿಸಿಕೊಂಡಂಥ ಗುರುತಲ್ಪ ಗಮನನೂ ಮೊದಲಾದ ಪಾಪಗಳನ್ನು ಮಾಡಿರತಕ್ಕಂಥ ಚಂದ್ರನನ್ನು ತಲೆ ಮೇಲೆ ಏರಿಸಿಕೊಂಡಂಥ ಕಾರುಣ್ಯಶೀಲಿ ಅಂತ. ಚಂದ್ರ ತನ್ನ ಗುರುವಾದ ಬೃಹಸ್ಪತಿಯ ಪತ್ನಿಯನ್ನು ಕಾಮಿಸಿದವನು, ತತ್ಫಲಿತವಾಗಿ ಬುಧ ಹುಟ್ಟಿದವನು. ಗುರುತಲ್ಪ ಗಮನ ಪಂಚಮಹಾಪಾತಕಗಳಲ್ಲಿ ಒಂದು, ದೇಹಾಂತವೇ ಅದಕ್ಕೆ ದಂಡನೆ, ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಅಂಥ ಚಂದ್ರ ಜೊತೆಗೆ ಅವನು ಕಲಂಕಿ, ಮತ್ತು ಅದೇ ಕ್ಷಯರೋಗ ಬಂದದ್ದು. ಅದಕ್ಕೆ ಕಾರಣ ಗುರುದ್ರೋಹಿ. ಅಂದರೆ ಅರ್ಥೇಚ ಕಾಮೇಚ ಧರ್ಮೇಚ ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿ ದಕ್ಷನ ಕನ್ಯೆಯರನ್ನು ಮದುವೆ ಆದವನು ಅದನ್ನು ಉಲ್ಲಂಘನೆ ಮಾಡಿ 26 ಜನಕ್ಕೆ ಮುಖ ತಿರುವಿ ರೋಹಿಣಿಯಲ್ಲಿ ಆಸಕ್ತನಾದವನು. ಒಂದು ಕಡೆ ಗುರುತಲ್ಪಗಾಮಿ, ಇನ್ನೊಂದು ಕಡೆಗೆ ಗುರು ಸ್ಥಾನದಲ್ಲಿ, ಮಾವನ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿರ್ತಕ್ಕಂಥವನು, ಮಾವನಂತೆ ತಂದೆಯಂತೆ ಇರುವಂಥವನು ಮಾವನು ದಕ್ಷನಿಗೆ ಅಪಚಾರ ಮಾಡಿದವನು, ಕೊಟ್ಟ ಮಾತು ತಪ್ಪದವನು. ಮತ್ತು ಶುಕ್ಲ ಕೃಷ್ಣ ಪಕ್ಷದಲ್ಲಿ ಹ್ರಾಸ ವೃದ್ಧಿಗಳು ಇದ್ದೇ ಇರ್ತಕ್ಕಂಥದ್ದು, ಚಿತ್ತ ಸ್ಥಿಮಿತತೆ ಇಲ್ಲ. ಲುನಾಟಿಕ್ ಅನ್ನುವುದು ಲೂನಾರ್, ಚಂದ್ರನಿಂದಾನೇ ಬಂದಂಥದ್ದು ತಾನೇ ಶಬ್ದ. ಹೀಗಿರುವಂಥ ಚಂದ್ರನನ್ನು ನೀನು ತಲೆ ಮೇಲೆ ಇಟ್ಕೊಂಡಿದ್ದೀಯಾ ಅಂದರೆ ಲಜ್ಜೆನೇ ಇಲ್ಲ ನಿನಗೆ ಅಂತ ಅರ್ಥ ಅನ್ನುವಂಥದ್ದು. ಹೀಗೆಲ್ಲ ತುಂಬ ಧ್ವನಿಗರ್ಭಿತವಾದ ರೀತಿಯಲ್ಲಿ ಪದಪ್ರಯೋಗಗಳನ್ನು ಮಾಡುವುದು. ಈ ಕಾಲದಲ್ಲಿ ಕವಿಗಳು ಅಂತ ಬರೀತಾರೆ, ಯಾತಕ್ಕೆ ನನಗೆ ಬಹಳ ಬಾರಿ ಅನಿಸುತ್ತೆ, ಎಷ್ಟು ಕೈಗಳು ಸಾಲದು ಬಾಯಿ ಬಡ್ಕೊಳ್ಳೋಕ್ಕೆ, ಸಹಸ್ರ ಹಸ್ತರಾಗಬೇಕು ನಾವು, ಆ ರೀತಿಯಾಗಿದೆ. ಶಂಕರನಂಥವರು ಕೆಲವರಾದರೂ ಇದ್ದರೆ ಆ ಭೂಮಿಗೆ ಕವಿತಾ ದಾರಿದ್ರ್ಯ ಹೋಗುತ್ತೆ ಅಂತ ಅನಿಸುತ್ತೆ. ಶಿಷ್ಯಂ ಯದಿಚ್ಛಸಿ ವಿಭೋ ವಟಮೂಲ ವಾಸಿನ್ ಆಚಾರ್ಯ ತತ್ರ ಕಥಯಾಮಿ ವಿರಿಂಚಿಮೇಕಂ ನಾದ್ಯಾಪಿವೋ ಯೋ ವಿರತಿಮೇತಿ ಲಿಖನ್ ಅನಂತಾನ್ ಅಸ್ಮಲ್ಲಲಾಟ ಫಲಕೇಶು ದುರಕ್ಷರಾಣಿ. ಎಷ್ಟು ಸೊಗಸಾದಂಥ ಕವಿತೆ ಇದು. ಆಚಾರ್ಯ ದಕ್ಷಿಣಾಮೂರ್ತೆ, ನಿನಗೊಬ್ಬ ಒಳ್ಳೆ ಶಿಷ್ಯ ಬೇಕು ಅಂದರೆ ನಾನು ಒಬ್ಬನನ್ನು ಸಜೆಸ್ಟ್ ಮಾಡ್ತೀನಿ. ಅವನು ಬ್ರಹ್ಮ. 4 ತಲೆ, ಯಾಕೆ ಒಂಚೂರು ತಲೆನೇ ಇಲ್ಲ. ಕಾರಣ ನಮ್ಮಂಥವರುಗಳ ಹಣೆಗಳು ಅನ್ನುವ ಸ್ಲೇಟ್ಗಳ ಮೇಲೆ ತಪ್ಪಾದ ಬರವಣಿಗೆಯೇ ಮಾಡ್ತಾ ಇರ್ತಾನಲ್ಲ. ಈಸ್ ಎ ವೆರಿ 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 ಅಡಮೆಂಟ್ ಪೂರ್ ಇಡಿಯಾಟಿಕ್ ಸ್ಟೂಡೆಂಟ್. ಅಸಾಧ್ಯ ಶಿಷ್ಯ ಅಂತ ಕ್ಷೇಮೇಂದ್ರ ಹೇಳ್ತಾನೆ ಕವಿಕಂಠಾಭರಣದಲ್ಲಿ. ಇಂಪಾಸಿಬಲ್, ಇನ್ಕಾರಿಜಬಲ್ ಅಂತಾರಲ್ಲ, ಆ ಥರದ್ದು. ಅಂಥ ಇರ್ರಿಪೇರಬಲ್ ಆದಂಥ ಸ್ಟೂಡೆಂಟ್ಸ್ ಅಲ್ಲಿ ಇವನು. ಅಂಥವನನ್ನು ತಯಾರು ಮಾಡಿದ್ರೆ ನೀನು ದೊಡ್ಡ ಆಚಾರ್ಯ. ರ್ಯಾಂಕ್ ಸ್ಟೂಡೆಂಟ್ಸನ್ನೇ ತೊಗೊಳ್ಳೋದು, ಫಸ್ಟ್ ಕ್ಲಾಸಾಗಿ ಪಾಸ್ ಮಾಡಿಸೋದು ಅವರನ್ನು, ಏನಿದು ಬೆಲೆ. ಹಾಗಾಗಿ ನೀನು 3rd ಕ್ಲಾಸಲ್ಲಿ 3rd ಅಟೆಂಪ್ಟಲ್ಲಿ ಪಾಸಾದಂಥವ್ರನ್ನು ತೊಗೊಂಡು ಉದ್ಧರಿಸಬೇಕು. ಅದಕ್ಕೆ ನೋಡು ಬ್ರಹ್ಮ ಇದ್ದಾನೆ, ನಮ್ಮ ಹಣೆಯ ಮೇಲೆ ಏನೆಲ್ಲ ಬರೆದು ಬಿಟ್ಟಿದ್ದಾನೆ. ಈ ಜನ್ಮಕ್ಕಲ್ಲ, ಯಾವ ಜನ್ಮಕ್ಕೂ ಇವನಿಗೆ ಮೋಕ್ಷ ಸಿಗೋಲ್ಲ ಅಂತೆಲ್ಲ ಬರೆದಿದ್ದಾನೆ. ಹೀಗಾಗಿ ಅವನು ಬರೆದಿರೋದೆಲ್ಲ ದುರಕ್ಷರಾಣಿ. ಮತ್ತು ಬ್ರಹ್ಮಲಿಪಿ ಅಂತೀವಿ ನಾವು, ಅನ್ರೀಡಬಲ್, ಓದಲಾಗದ್ದನ್ನು ಬ್ರಹ್ಮಲಿಪಿ ಅಂತೀವಿ. ಆ ಥರ ಬರೆದಿದ್ದಾನೆ. ಸಾಮಾನ್ಯವಾಗಿ ಗುರು ಹತ್ತಿರಕ್ಕೆ ಶಿಷ್ಯರನ್ನ ಕಳಿಸಿದಾಗ ಮೊದಲು ಶುರು ಮಾಡೋದು ಕಾಪಿ ಬರವಣಿಗೆ ತಾನೆ. ಆ ಬರವಣಿಗೆಯಲ್ಲಿ ನೀಟಾಗಿ ಬರೀಬೇಕು. ನೀಟಾಗಿ ಬರೆಯೋವರೆಗೂ ಬ್ರಹ್ಮನ ಸುಧಾರಿಸು ಅಂತ. ಶಂಕರರು ಶಿವಾನಂದ ಲಹರಿಯಲ್ಲಿ ಒಂದು ಕಡೆ ಇದೇ ಭಾವವನ್ನು, ಅಂದರೆ ಇದಕ್ಕಿಂತ ಭಿನ್ನವಾದ, ನಮ್ಮ ಶಂಕರನಲ್ಲಿ ಆ ಥರ ಯಾವುದೇ ಭಾವಗಳ ಸ್ವೀಕರಣ ಕಾಣೋದೇ ಇಲ್ಲ, ಇಮಿಟೇಷನ್ ಇಲ್ಲವೇ ಇಲ್ಲ. ಅಲ್ಲಿ ಬ್ರಹ್ಮ ನಮ್ಮ ಹಣೆ ಬರ ಅನ್ನೋದು ಕೆಟ್ಟದ್ದನ್ನು ಬರೀತಾನೇ ಇದ್ದಾನೆ, ಅವನ ತಲೆಯನ್ನು ನೀನು ಕತ್ತರಿಸಿದ್ದೀಯಾ ಅನ್ನುವಂಥ ಮಾತು ಬರುತ್ತೆ. ಇಲ್ಲಿ ಹಾಗಲ್ಲ, ಅವನನ್ನು ನೀನು ಶಿಷ್ಯನಾಗಿ ಸ್ವೀಕರಿಸು, ಕಾರಣ ಅವನನ್ನೇ ನೀನು ತಿದ್ದಬೇಕಾದದ್ದು ಅಂತ. ಮತ್ತು ಇನ್ನೂ ಒಂದು ವ್ಯಂಗ್ಯ ಮಾರ್ಗದಿಂದ ಗೋಚರವಾಗೋದು, ನಿನ್ನ ಬಳಿ ಜ್ಞಾನ ಪಡೆಯೋದಕ್ಕೆ ಸಾಕ್ಷಾತ್ ಚತುರ್ಮುಖನಿಗಲ್ಲದೆ ನಮ್ಮಂಥವ್ರಿಗೆ ಸಾಧ್ಯವಪ್ಪ. ಮೌನವನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ 4 ಬಾಯಿದ್ದವರಿಗೆ ಸಾಧ್ಯ, ನಮ್ಮಂಥವರಿಗೆ ಅಲ್ಲ. ವೇದವನ್ನೇ 4 ಬಾಯಿಗಳಿಂದ ಹೊಮ್ಮಿಸಿದಂಥವನಿಗೆ ಮಾತ್ರ ಆ ವೇದಾಂತದ ತತ್ವವನ್ನು, ಅತ್ರ ವೇದ ಅವೇದಾಹ ಅನ್ನುವ ವೇದಾತೀತವಾದ ತತ್ವವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ನಮಗಲ್ಲ ಅನ್ನುವಂಥ ಒಂದು ಪರಮಧ್ವನಿ ಕೂಡ ಅತ್ಯಂತ ತಿರಸ್ಕೃತ ವಾಚ್ಯ ರೂಪದಿಂದ ಕಾಣುವಂಥದ್ದನ್ನು ನಾವು ನೋಡ್ತೀವಿ. ನೋ ವೇದ್ಮಿ ವಿಷ್ಣು ಪದವೀಂ ನ ವಿಧಾತ್ರ ಸದ್ಮ ಸ್ವಪ್ನೇಪಿ ನೈವ ಕಲಿತೋ ವಿಷಯಸ್ಸುರಾಣ ಕಾಶೀಮವೈಮಿ ಭಗವನ್ನಗರೀಷು ಮುಖ್ಯಾಂ ಮಾಂ ಯತ್ರ ನೆಶ್ಯಸಿ ತತೋ ನಯತತ್ರ ಶಂಭೋ. ತುಂಬ ತುಂಬ ಹೃದಯವಾದಂಥ ಭಾವ.
ಅಪ್ಪ ನನಗೇನು ದೊಡ್ಡದು ಗೊತ್ತಿಲ್ಲ ಕಣಯ್ಯ, ನಾನು ಪೆದ್ದ, ನನಗೆ ಗೊತ್ತಿರೋದಿಷ್ಟು. ನೋವೇದ್ ವಿಷ್ಣು ಪದವೀಂ, ವಿಷ್ಣು ಪದವಿ ಅಂತೆ, ಅದು ನನಗೆ ಗೊತ್ತಿಲ್ಲ, ವೈಕುಂಠ ಅಂತಾರೆ, ಅದು ಗೊತ್ತಿಲ್ಲ. ವಿಷ್ಣು ಪದವಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಅವಿಯದ್ ವಿಷ್ಣು ಪದಂ ಅಂತ ಆಕಾಶ. ಆಕಾಶ ನಂಗೆ ಗೊತ್ತಿಲ್ಲಪ್ಪ, ನಾನು ಮಣ್ಣಲ್ಲಿ ಹುಟ್ಟಿದವನು, ಮಣ್ಣಲ್ಲಿ ಬೆಳೆದವನು, ಮಣ್ಣಿನ ಮಗ, ದೇವೇಗೌಡ ಅಲ್ಲ. ನ ವಿಧಾತ್ರ ಸದ್ಮ, ಬ್ರಹ್ಮನ ಮನೆಯಂತೆ. ಭೂ ಭುವಾಸುವ ಮಹಾಜನ ತಪಃ ಸತ್ಯಂ, 7ನೇ ಲೋಕ, 7th ಹೆವನ್, ಅದೂ ನನಗೆ ಗೊತ್ತಿಲ್ಲ. ಸ್ವಪ್ನೇಪಿ ನೈವ ಕಲಿತೋ ವಿಷಯಸ್ವರಾಣ, ಇನ್ನು ದೇವಲೋಕ ಹೇಗಿರುತ್ತೋ, ಮೇರು ಪರ್ವತ ಹೇಗಿರುತ್ತೋ, ಅದು ಎಲ್ಲಿದೆಯೋ ನಮಗದು ಕನಸಲ್ಲೂ ಕಂಡಿಲ್ಲ. ಒಂದಂತೂ ಗೊತ್ತಿದೆ, ನಮ್ಮ ನೆಲದ ಮೇಲೆ ಇರೋ ಊರು ಕಾಶೀಮವೈಮಿ ಭಗವನ್ ನಗರೀಶು ಮುಖ್ಯಾಂ. ಸಪ್ತೈತೇ ಮೋಕ್ಷದಾಯಕಾಹ ಅಂತಾರಲ್ಲ, ಅವಂತಿ, ಮಥುರಾ, ಮಾಯಾ ಇತ್ಯಾದಿಯಾಗಿ ಕಾಶಿ ಒಂದು, ಕಾಶತಿ ಇತಿ ಕಾಶಿ. ಹೀಗಾಗಿ ಬೆಳಗುವಂಥದ್ದು ಕಾಶಿ, ಸಿಟಿ ಆಫ್ ಲೈಟ್ ಆ್ಯಂಡ್ ಡಿಲೈಟ್ ಅನ್ನುವಂಥದ್ದು. ಆ ಕಾಶಿಯನ್ನು ನಾನು ತಿಳ್ಕೊಂಡಿದ್ದೀನಿ, ಅದು ಅವಿಮುಕ್ತ ಕ್ಷೇತ್ರ ಅಂತಾರೆ. ನೀನು ಎಂದೂ ಬಿಟ್ಟಿರುವುದಲ್ಲ ಆ ಊರು, ನೀನು ಸದಾ ಅಲ್ಲಿರ್ತೀಯ ಅಂತ. ನೀನಿದ್ದ ನೆಲೆ ಅದು ಮಹಾಶ್ಮಶಾನ ಅಂತ ಆಗಿರ್ತಕ್ಕಂಥದ್ದು. ಕಾಶಿ ಕ್ಷೇತ್ರಂ ಶರೀರಂ ಅಂತ ಶಂಕರರು ಕಾಶಿ ಪಂಚಕದಲ್ಲಿ ಹೇಳ್ತಾರೆ. ಈ ದೇಹವೇ ಕಾಶಿ ಕ್ಷೇತ್ರ, ತ್ರಿಭುವನ ಜನನೀ ವ್ಯಾಪಿನಿ ಜ್ಞಾನಗಂಗಾ. ಆ ಒಂದು ಸುಷುಮ್ನಾ ನಾಡಿಯಲ್ಲಿ ಸಂಚಾರ ಮಾಡುವ ಕುಂಡಲಿನಿ ಶಕ್ತಿ ಪ್ರವಾಹವೇ ಗಂಗಾ ಮಾತೆ ಅನ್ನುವಂಥದ್ದು ಪರಮಾರ್ಥ. ಆ ಕಾಶಿ ನನಗೆ ಗೊತ್ತು. ಅಲ್ಲಿವರೆಗೂ ನಾನು ಬರೋಕ್ಕಾಗುತ್ತೆ. ಅಲ್ಲಿಂದ ಬಂದ ಮೇಲೆ ಮಾಂ ಎತ್ರ ನೇಷ್ಯಸಿ ತಥೋ ನಯತತ್ರ ಶಂಭೋ, ನನ್ನನ್ನು ಎಲ್ಲಿಂದ ಅಲ್ಲಿ ಕೊಂಡೊಯ್ತೀಯೋ ಕೊಂಡೊಯ್ಯಿ, ಅಲ್ಲಿಂದ ನೀನು ಎಲ್ಲಿಗೆ ಬೇಕಾದ್ರೂ ಕೊಂಡೊಯ್ಯಿ. ನನಗೆ ಗೊತ್ತಿರೋದೊಂದು ಸ್ಟಾಪು, ಆ ಸ್ಟಾಪ್ಗೆ ಹೋಗಿ ಕೂತ್ಕೋತೀನಿ. ನೀನಿನ್ನು ರೈಲಲ್ಲಾದ್ರೂ ಕರ್ಕೊಂಡು ಹೋಗು, ಫ್ಲೈಟಲ್ಲಾದ್ರೂ ಕರ್ಕೊಂಡು ಹೋಗು, ನೆಲದ ಮೇಲಾದ್ರೂ ಕರ್ಕೊಂಡು ಹೋಗು, ಅಲ್ಲೇ ಬಡಿ, ಏನಾದರೂ ಮಾಡೋ ಪರವಾಗಿಲ್ಲ, ಅಲ್ಲಿವರೆಗೂ ನಾನು ಬರ್ತೀನಿ ಅಂತ. ಹೀಗೆ ಹೇಳುವ ಮೂಲಕವಾಗಿ ಅಲ್ಲಿಂದ ಇನ್ನೆಲ್ಲಿಗೂ ಹೋಗಬೇಕಾಗಿಲ್ಲ ಅನ್ನುವುದು ಕೂಡ ಧ್ವನಿ ಗೊತ್ತಾಗುತ್ತಲ್ಲ. ಲೀಲಾಶುಕ ಕೃಷ್ಣಕರ್ಣಾಮೃತದಲ್ಲಿ ಹೇಳ್ತಾನೆ, ಅಗ್ರೇ ದೀರ್ಘತರೋಯಮರ್ಜುನತರುಸ್ತಸ್ಯಾಗ್ರತೋ ವರ್ತನಿ ಸಾ ಘೋಷಂ ಸಮುಪೈತಿ ತತ್ಪರಿಸರೇ ದೇಶೇ ಕಲಿಂದಾತ್ಮಜ. ಸಾ ಘೋಷಂ ಸಮುಪೈತಿ ತತ್ಪರಿಸರೇ ದೇಶೇ ಕಲಿಂದಾತ್ಮಜ. ತಸ್ಯಾಸ್ತೀರತಮಾಲಕಾನನತಲೆ ಚಕ್ರಂ ಗವಂ ಚಾರಯನ್ ಬಾಲಃ ಖೇಲತಿ ದರ್ಶಯಿಷ್ಯತಿ ಸಖೇ ಪಂಥಾನಮವ್ಯಾಹತಂ. ಒಂದು ದಾರಿ ಹೇಳ್ತಾ ಇದ್ದಾನೆ, ಒಬ್ಬ ಗೈಡ್ ಹೇಳೋ ತರಹ. ನಾವು ಸಾಮಾನ್ಯವಾಗಿ ಯಾರಿಗಾದರೂ ಊರು ಗೊತ್ತಿಲ್ಲದೆ ಇದ್ದವ್ರು ಹೊಸಬರು ಬಂದರೆ ನೋಡಿ, ಅಗ್ರೇ ದೀರ್ಘತರೋಯಂ ಅರ್ಜುನ ತರುಹು, ಇಲ್ಲೆದುರು ಕಾಣಿಸ್ತಾ ಇದೆಯಲ್ಲ ಎತ್ತರಕ್ಕಿರ್ತಕ್ಕಂಥ ಮತ್ತಿ ಮರ, ತಸ್ಯಾಗ್ರತೋ ವೃತ್ತನಿ, ಅದರ ಎದುರಿಗೇನೆ ಒಂದು ಕಾಲ ಹಾದಿ ಹೋಗ್ತಾ ಇದೆ. ಸಾ ಘೋಷಂ ಸಮುಪೈತಿ, ಅದು ತೆಗೆದುಕೊಂಡು ಹೋಗಿ ನಿಮ್ಮನ್ನು ಗೊಲ್ಲರಹಳ್ಳಿಗೆ ಸಾಕ್ಷಾತ್ ಸೇರಿಸುತ್ತೆ. ತತ್ಪರಿಸರೇ, ಅದರ ಪಕ್ಕದಲ್ಲಿ ಕಲಿಂದಾತ್ಮಜ, ಕಲಿಂದ ನಂದಿನಿ ಯಮುನಾ ನದಿ ಹರಿತಾಳೆ. ತಸ್ಯಾಸ್ತೀರೆ, ಅದರ ದಡದಲ್ಲಿ ತಮಾಲ ಕಾನನ ತಲೆ, ಹೊಂಗೆ ಮರಗಳ ದಟ್ಟಗಪ್ಪು ನೀಲಿಯ ಹಸುರಿನ ಆ ಒಂದು ನೆರಳಿನ ವಾತಾವರಣದಲ್ಲಿ ಗವಾಂ ಚಕ್ರಂ ಚಾರಯನ್, ಹಸುಗಳನ್ನು ಮೇಯಿಸ್ತಾ ಬಾಲಕ್ಕೇಲತಿ, ಯಾವುದೋ ಒಬ್ಬ ಹುಡುಗ ಆಡ್ತಾ ಇದ್ದಾನೆ. ದರ್ಶಯಿಷ್ಯತಿ ಸಖೇ ಪಂಥಾನಂ ಅವ್ಯಾಹತಂ, ಅವನು ಅವಿಕಾರಿಯಾದ ಅವಿನಾಶಿಯಾದ ಪರಮ ಮಾರ್ಗವನ್ನು ನಿನಗೆ ಮುಂದೆ ಹೇಳ್ತಾನೆ. ಅಲ್ಲಿವರೆಗೂ ಆ ಅಡ್ರೆಸ್ ನಾನು ಹೇಳ್ತೀನಿ, ಮುಂದಿನ ಅಡ್ರೆಸ್ ನಿಂದೆ, ನೀನೇ ತಿಳ್ಕೊ ಅಲ್ಲಿಂದ ಅಂತ. ವಾಟ್ ಎ ಗ್ರೇಟ್ ಪೊಯೆಟ್ರಿ! ಇಂಥ ಉನ್ನತೋನ್ನತವಾದ ಭಾವದ ಪದ್ಯ ಇದು. ಆ ಪದ್ಯ ಇದಕ್ಕೆ ಸ್ಫೂರ್ತಿದಾಯಕವಾದದ್ದು. ಲೀಲಾಶುಕ ಅವನು ಹಿ ಹ್ಯಾಸ್ ಎಕ್ಸೆಲ್ಡ್, ಅವನನ್ನು ಮೀರಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಈ ಪದ್ಯದಲ್ಲಿ, ಈ ಭಾವದಲ್ಲಿ. ಆದರೆ ಅದನ್ನು ಕಾಶಿಗೆ ಅನ್ವಯಿಸಿ ಹೇಳಿರುವಂಥ ಶಂಕರನ ಚಾತುರ್ಯವನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಅಲ್ಲಿವರೆಗೂ ಬರ್ತೀವಪ್ಪ, ಮುಂದಕ್ಕೆ ನಮಗೆ ಗೊತ್ತಿಲ್ಲ ಅನ್ನೋ ಮೂಲಕವಾಗಿ ಇಹೈವ ಪರಿಮುಚ್ಯತೆ, ಇಲ್ಲಿಯೇ ಮೋಕ್ಷ ಸಿದ್ಧ ಅನ್ನುವ ಜೀವನ್ಮುಕ್ತಿ. ಮತ್ತು ಇನ್ನು ಅನ್ಯ ಲೋಕಗಳು ಎಲ್ಲ ಕೇವಲ ಪ್ರರೋಚನ ಮಾತ್ರವಾಗಿ ಸಿದ್ಧವಾದಂಥದ್ದು ಅಂತ ಹೇಳುವುದನ್ನು ಕೂಡ ನಾವು ನೋಡ್ತೀವಿ. ಕಿಂಕುರ್ಯುರಲ್ಪಮಪಿ ಶಕ್ರಮುಖಾ ಸುರಾಮೇ ಪಿತ್ವಾ ಸುಧಾಮಪಿ ಚಿರಾಯ ದಿವಂಗತಾಯೇ ನಿಶೇಷ ಭುಕ್ತ ಗರಲೋಪ್ಯಧುನಾಪಿ ಕಾಮಂ ಮೃತ್ಯುಂಜಯೋ ಭವತಿಯ ಸಹಿಮೇ ಶರಣ್ಯ. ಈ ಒಂದು ಭಾವ ಬಹಳ ಚೆನ್ನಾಗಿರುವಂಥದ್ದು. ಶಿವಾನಂದ ಲಹರಿಯಲ್ಲಿ ಇದರ ಎಳೆಯನ್ನು ಕಾಣ್ತೀವಿ. ನೀಲಕಂಠ ದೀಕ್ಷಿತನ ಪ್ರಸಿದ್ಧವಾದ ನೀಲಕಂಠ ವಿಜಯ ಚಂಪುವಿನಲ್ಲೂ ಕೂಡ ಕಾಣ್ತೀವಿ. ಆದರೆ ಇಲ್ಲಿ ಒಂದು ಭಂಗ್ಯಂತರವಾಗಿ ಬಂದಿದೆ. ಶಕ್ರಮುಖಾಹ ಸುರಾಹ ಪೀತ್ವಾ ಸುಧಾಮಪಿ ಚಿರಾಯ ದಿವಂಗತ. ಈ ಭಾವವನ್ನು ಸೌಂದರ್ಯಲಹರಿಯಲ್ಲಿ ನೋಡ್ತಾನೆ.
ಸುಧಾಮಪ್ಯಸ್ವಾದ್ಯ ಪ್ರತಿಭಯ ಜರಾ ಮೃತ್ಯುಹರಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತ ಮಖಾದ್ಯಾದಿವಿಶದಃ ಕರಾಲಂ ಯತ್ಕ್ಷೇಲಂ ಕಬಲಿತವತಃ ಕಾಲಕಲನ. ಅಲ್ಲಿವರೆಗೂ ಶಂಕರರದೇ ಭಾವ. ನ ಶಂಭೋ ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ. ಅಮೃತ ಕುಡಿದ್ರೂ ದೇವತೆಗಳನ್ನು ನೆಗೆದು ಬಿದ್ದರು, ವಿಷ ಕುಡಿದ್ರೂ ನಿನ್ನ ಗಂಡ ಗುಂಡುಕಲ್ಲು ಹಾಕಿದ್ದಾನೆ, ಕಾರಣ ನಿನ್ನ ಮಾಂಗಲ್ಯ ಬಲ ಅಮ್ಮ ಅಂತ ಹೇಳ್ಬಿಟ್ಟಂತಾರೆ. ತವ ಜನನಿ ತಾಟಂಕ ಮಹಿಮಾ, ನಿನ್ನ ಓಲೆ ಭಾಗ್ಯ ಇದು ಅಂತ. ವಿಷವನ್ನು ಕುಡಿದ್ರೂ ದೇವತೆಗಳು ಸತ್ತು ಹೋಗ್ತಾರೆ. ದಿವಂಗತಾಹ ಅನ್ನೋದು ಇಲ್ಲಿ ಶಂಕರನ ಒರಿಜಿನಾಲಿಟಿ. ದಿವಂಗತ ಅಂದರೆ ಸತ್ರು ಅಂತ ಒಂದರ್ಥ, ಇನ್ನೊಂದು ಸ್ವರ್ಗದಲ್ಲಿದ್ದಾರೆ ಅಂತ ಒಂದರ್ಥ. ಅಮೃತ ಕುಡಿದ ದೇವತೆಗಳು ಸ್ವರ್ಗದಲ್ಲಿದ್ದಾರೆ, ನಮ್ಮಲ್ಲಿಗೆ ಬಂದು ಏನೂ ಮಾಡೋದಿಲ್ಲ. ಎಲೆಕ್ಟ್ ಆಗಿದ್ದಾರೆ, ಡೆಲ್ಲಿಲಿ ಹೋಗಿ ಕೂತಿದ್ದಾರೆ, ಇಲ್ಲಿ ಇದನ್ನು ಮರೆತೇ ಬಿಟ್ಟಿದ್ದಾರೆ. ಹಳ್ಳಿ ಮರೆತು ಡಿಲ್ಲಿ ಒಳಗೆ ಕೂತ್ಬಿಟ್ಟಿದ್ದಾರೆ ಅಷ್ಟೇ. ಆ ರೀತಿಯಾದದ್ದು. ನಿಶೇಷ ಭುಕ್ತ ಗರಲೋಪ್ಯಧುನಾಪಿ ಕಾಮಂ ಮೃತ್ಯುಂಜಯೋ ಭವತಿ. ಒಂದು ಹನಿನೂ ಉಳಿಸ್ದೆ ನೆಕ್ಕು ಬಿಟ್ಟ, ಕುಡದೇ ಬಿಟ್ಟ ವಿಷವನ್ನು ಶಿವ, ಅವನು ಮೃತ್ಯುಂಜಯ. ಇಲ್ಲಿ ಮೃತ್ಯುಂಜಯ ಅನ್ನೋದ್ರೊಳಗೂ ಒಂದು ವಿಶಿಷ್ಟವಾದ ಗಮಕ ಉಂಟು. ಯಮನನ್ನು ಗೆದ್ದವನು, ಲಿಟ್ರಲಿ ಗೆದ್ದವನು. ಯಮನ್ನ ಒದ್ದು ಮಾರ್ಕಂಡೆಯನ್ನು ಕಾಪಾಡಿದವನಲ್ಲ, ಅವನೇ ನಮಗೆ ಗಟ್ಟಿ, ಇನ್ಯಾರೂ ಅಲ್ಲ. ಅಮೃತ ಕುಡಿದವರು ಇಲ್ಲಿಲ್ಲ, ದೂರ ಆದರು. ವಿಷ ಕುಡಿದವರು ಗಟ್ಟಿಯಾಗಿದ್ದಾರೆ, ಅವರೇ ನಮಗಿರಬೇಕು ಅಂತ. ಯಾರಾದರೂ ಏನು, ದೂರದ ದೈವವಂತಿರಲಿ. DVG ಕಗ್ಗದಲ್ಲಿ ಹೇಳ್ತಾರಲ್ಲ, ದೈವ ದೂರದಲ್ಲಿದ್ದರೆ ಇರಲಿ, ಕೋರುವುದು ಮಾನುಷ ಸಖನ ಬಡಜೀವ ಮಂಕುತಿಮ್ಮ. ಬಡಜೀವಕ್ಕೆ ಒಬ್ಬ ಮಾನುಷ ಸಖ ಬೇಕು. ನಮ್ಮ ಕಣ್ಣಿಗೆ ನಮ್ಮ ಕೈಗೆ ಎಟಕ್ತಕ್ಕಂಥವ್ರು ಅಷ್ಟೇ. ಅರಸನ್ನು ನಂಬ್ಕೊಂಡು ಪುರುಷನ ಮರೆತರು ಅಂತ ಗಾದೆ ಇದೆಯಲ್ಲ, ಅದು ಆಗಬಾರ್ದು. ಯಾರನ್ನೂ ನಚ್ಚಿಕೊಂಡು ಊರನ್ನು ಮರೆತರೆ ಎಂಥದ್ದಾಗುತ್ತದೆ. ನಮಗೊಂದು ಊರೇ ಗೋಲಬೇಕು ಅಂದರೆ ನಿರ್ಗುಣವೋ ನಿರಾಕಾರವೋ ಪರಮ ಗಹನವಾದ ಗಂಭೀರ ತತ್ವವೋ ಇರಲಿ. ಆದರೆ ನಮಗೊಂದು ದೇವರು ಅಂತ ಬೇಕು, ನಮಗೊಂದು ಅರ್ಚಾಮೂರ್ತಿ ಅಂತ ಬೇಕು, ನಮಗೊಂದು ಆಟದ ಸಾಮಾನು ಬೇಕಪ್ಪ, ಅಷ್ಟೇ. ನಮ್ಮ ಶಕ್ತಿ ಅಷ್ಟೇ, ಅದನ್ನು ಒಪ್ಕೊಳ್ಳೋಣ, ಅದಕ್ಕೆ ಯಾತಕ್ಕೆ ಬಿಂಕ ಮಾಡೋಣ. ಹೀಗಾಗಿ ಭಕ್ತಿಯನ್ನು, ಆರಾಧನೆಯನ್ನು, ಪ್ರಪತ್ತಿಯನ್ನು ಅವಗಣಿಸಬಾರದು. ಅವುಗಳೆಲ್ಲವೂ ಮುಖ್ಯ. ಮತ್ತು ಅಜ್ಞಾನಿಯಾಗಿದ್ದವನಿಗೆ ಅದು ಅನಿವಾರ್ಯ, ಜ್ಞಾನಿಯಾಗಿದ್ದವನಿಗೆ ಅದು ಅನಿಂದ್ಯ. ಇದು ನಾವು ಗಮನಿಸಿಕೊಳ್ಬೇಕು. ಮತ್ತು ಜ್ಞಾನಿ ಯಾವುದನ್ನು ದೂಷಣೆ ಮಾಡೋಲ್ಲ. ದೋಷಯೇತ್ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಅನ್ನುವ ಮಾತು ಉಂಟಲ್ಲ. ಹೀಗೆ ಉಭಯತಾ ನೋಡಿದ್ರು ಉಪಾಸನಾ ಕ್ರಮಗಳು, ಭಕ್ತಿ ಕರ್ಮಾದಿಗಳು ಸರ್ವಥಾ ಆಶ್ರಯಣೀಯವಾದವು ಮತ್ತು ಜಗತ್ ಸ್ವರೂಪವೇ ಅವುಗಳಲ್ಲಿದೆ. ಇದನ್ನು ಮರೀಬಾರದು ಅನ್ನುವುದು. ಇದು ಮತ್ತೆ ನೋಡಿದಾಗ ಅವಿರೋಧ, ಅವಿಕಾರವಾದ ಸಮನ್ವಯ, ಸರ್ವಸಾಹಜಿಕವಾದ ಪ್ರೀತಿಭಾವ ಅಲ್ಲದೆ ಇನ್ಯಾವುದು ಉಳಿಯೋದಿಲ್ಲ. ಚಿತ್ತೋನ್ನತಿಯನ್ನು ಉಂಟು ಮಾಡುವುದು, ಚಿತ್ತ ವಿಲಯವನ್ನು ಉಂಟು ಮಾಡುವುದು ಇವೆ. ಚಿತ್ತ ವಿಲಯ, ಚಿತ್ತೋನ್ನತಿ ಎರಡೂ ಬೇರೆಯೇ ಅಲ್ಲವಾದಂಥದ್ದು. ಹೇಗೆ ನೋಡಲಿ ಅದು ಒಂದೇ. ನೀವು ದ್ವೈತ ಹಿಡೀರಿ, ಅದ್ವೈತ ಹಿಡೀರಿ, ವಿಶಿಷ್ಟಾದ್ವೈತ ಹಿಡೀರಿ, ಶಿವ ವಿಷ್ಣು ಶಕ್ತ ಇಸ್ಲಾಂ ಕ್ರೈಸ್ತ ಯಾವುದು ನೋಡಿದ್ರೂ ಈ ನೆಲೆಯಲ್ಲಿ ಕಂಡಾಗ ಅದು ಅತ್ಯಂತ ನಿರ್ಮಲವಾಗುತ್ತದೆ. ಸನಾತನ ಧರ್ಮದ ಮಹತೋಮಹೀಯವಾದ ಲಕ್ಷಣ ಇರುವುದೇನೆ ತತ್ತು ಸಮನ್ವಯಾತ್ ಅವಿರೋಧಾತ್. ಆ ಅವಿರೋಧಾಧ್ಯಾಯ ಇದೆಯಲ್ಲ, ಬ್ರಹ್ಮಸೂತ್ರದಲ್ಲಿ ಬರುವಂಥ ಆ ಅಧಿಕರಣ ತುಂಬ ಮುಖ್ಯ. ಕಾರಣ ಯಾವುದನ್ನು ವಿರೋಧಿಸೋಣ, ಒಂದೊಂದು ದೃಷ್ಟಿಭೇದದಿಂದ ಮಾತ್ರ ವಿರೋಧ ಇದೆಯೇ ಹೊರತು ಸೃಷ್ಟಿಯಲ್ಲಿ ವಿರೋಧ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ವೈರ ಮಾಡೋದಕ್ಕೆ ಸಾಧ್ಯ. ಶಂಕರ ಭಗವತ್ಪಾದರು ಮಾಂಡುಕ್ಯ ಕಾರಿಕಾ ಭಾಷ್ಯದಲ್ಲಿ ಅದನ್ನೇ ಹೇಳ್ತಾರೆ. ದ್ವೈತಿನೋ ಹಿ ವಿರುದ್ಧಂತೆ ತೈರೇಂನ ವಿರುದ್ಧತೆ ಪರಸ್ಪರಂ ವಿರುದ್ಧಂತೆ ಅವಿರೋಧಂ ನಿಬೋಧತ ಅಂತ ಹೇಳುವಲ್ಲಿ ಅನ್ಯ ಮತಗಳು, ಮತ ಅಂತಂದರೆ ಇಲ್ಲಿ ಇಸಮ್ಸ್ ಅನ್ನುವ ಅರ್ಥವೇ ಹೊರತು ಫಿಲಾಸಫೀಸ್ ಅನ್ನುವ ದೃಷ್ಟಿಯಿಂದ ಎಲ್ಲ ನೋಡುವಂಥದ್ದಲ್ಲ. ಒಪಿನಿಯನ್ಸ್ ಅನ್ನುವಂಥ ಅರ್ಥದಲ್ಲಿ ಯಾವುದೋ ಒಂದು ದೇವರನ್ನು ಪೂಜೆ ಮಾಡ್ತೀವಿ, ಯಾವುದೋ ಒಂದು ಬಗೆಯಲ್ಲಿ ಪೂಜೆ ಮಾಡ್ತೀವಿ, ಮತ್ತೊಂದು ಅಂತ ಅವರಲ್ಲಿ ಶೈವರು ವೈಷ್ಣವರ ಜೊತೆ, ಶಾಕ್ತರು ಶೈವರ ಜೊತೆ, ಜೈನರು ಬೌದ್ಧರ ಜೊತೆ, ಅಂದರೆ ಅಲ್ಲಿ ಕೂಡ ಮಂದಾಧಿಕಾರಿಗಳಾಗಿ ಅಜ್ಞಾನಿಗಳಾಗಿದ್ದವರು ಜಗಳ ಆಡ್ಬೋದು. ಉತ್ತಮಾಧಿಕಾರಿಯಾದವನು ಈ ನೆಲೆಗೆ ಬರಲೇಬೇಕು, ಇಲ್ಲವಾದರೆ ಅವುಗಳಿಗೆ ನೆಲೆ ಇಲ್ಲ. ಹೀಗೆ ಮಾಡಬಹುದು. ಪರಮಾರ್ಥದಲ್ಲಿ ಅವು ಯಾವುದೂ ವಿಕಾರವಾಗುವುದಿಲ್ಲ ಅನ್ನುವ ಮಾತನ್ನು ನಾವು ನೋಡ್ತೀವಿ. ಕ್ರುದ್ಧೋಸಿ ಚೇನ್ಮಯಿ ವಿಭೋ ವಿಹಿತಾಪರಾಧೆ ವೀಕ್ಷಸ್ವ ಕಾಮಂ ಅಲಿಕಾಂತರ ಚಕ್ಷುಷಾ ಮಾಂ ಏನಾಂಜಸಾ ಗಲಿತ ಗಾತ್ರಮದೋ ಭವೇಯಂ ಭಸ್ಮಾತ್ಮನ ಶಶಿವತನ್ ಸತವಾಂಗರಾಗ. ಇದಕ್ಕಿಂತ ಅದ್ಭುತವಾದ ಸಮರ್ಪಣೆಯೇ ಇಲ್ಲ. ದೇವ, ನಿನಗೆ ನನ್ನ ಮೇಲೆ ಕೋಪ ಬಂದರೆ ತೋರಿಸ್ಬಿಡಯ್ಯ ನಿನ್ನ ಕೋಪ. ಏನು ಮಾಡಿಯೇ ನನ್ನ ಕೊಂದಿಯೇ?
ಕೊಲ್ಲೋದಲ್ಲ, ಸುಟ್ಟು ಬೊಟ್ಟಿಡುವನು ಜಗತ್ರೈವ ಅಂತ ಕುಮಾರವ್ಯಾಸ ಹೇಳಿದಂಗೆ ಸುಟ್ಟಾಕ್ಬಿಡಪ್ಪ ನನ್ನನ್ನು. ಹಾಗೆ ಸುಟ್ಟೇ ಬಿಡು, ಅದೂ ನಿನಗೆ ಸಾಧ್ಯ. ಒಮ್ಮೆ ನೋಡಿದ್ರೆ ಸಾಕು. ನೀನು ಒಮ್ಮೆ ನೋಡಿದ್ರೆ ನಾನು ಸುಟ್ಟು ಬೂದಿ ಆಗ್ತೀನಿ. ಒಮ್ಮೆ ತಾರ್ತೀಕ ನೇತ್ರ ವೀಕ್ಷಣದಿಂದ ನನ್ನನ್ನು ಸುಟ್ಟು ಬೂದಿ ಮಾಡಿಬಿಡು, ಹಣೆಗಣ್ಣಿಂದ ಸುಟ್ಟು ಉರುಬಿಡು. ವೀಕ್ಷಸ್ವ ಕಾಮಂ ಅಲಿಕಾಂತರ ಚಕ್ಷುಷಾ ಮಾಂ. ಕಾಮಂ ಇಷ್ಟ ಬಂದಂಗೆ, ಅಟ್ ಯುವರ್ ಫ್ರೀ ವಿಲ್ ಆ್ಯಸ್ ಯು ಲೈಕ್ ಇಟ್, ಖುಲ್ಲಾಂ ಆಪ್ಕಿ ಫರ್ಮಾಯಿಶ್. ನೀನು ನೋಡಿಬಿಡು ಹಣೆಗಣ್ಣಿಂದ ಸಾಕು. ಏನು ಅಂಜಸ ಬೇಗ ಗಲಿತ ಗಾತ್ರ ಮದೋ ಭವೇಯಂ. ಈ ದೇಹದ ಅಭಿಮಾನವನ್ನು ಬಿಟ್ಟವನಾಗ್ತೀನಿ ಅಂತ. ಎಲ್ಲ ಮದಗಳಿಗಿಂತ ದೊಡ್ಡ ಮದ ಗಾತ್ರ ಮದ. ನೋಡಿ, ಆ ದೇಹ ಮದದಿಂದಲೇ ನಾವು ಮರಣದ ಭೀತಿಗೆ ಒಳಗಾಗಿರೋದಲ್ವ. ಮದ ಭಯವನ್ನು ಉಂಟು ಮಾಡೋದಕ್ಕೆ ಎಲ್ಲಿ ಸಾಧ್ಯ? ಭಯ ಇಲ್ಲದೆ ಇದ್ದಾಗ ಮದ ಬರುತ್ತೆ. ಆದರೆ ಈ ಮದದಿಂದಲೇ ಭಯ ಉಂಟಾಗುತ್ತೆ ಅನ್ನೋದು ಇಲ್ಲಿರುವ ಅತ್ಯಂತ ರಮಣೀಯವಾದ, ಅತ್ಯಂತ ಭಯಾನಕವಾದಂತಹ ವಿರೋಧ. ಆಗ ನಾನು ಬೂದಿ ಆಗ್ತೀನಿ. ಬೂದಿ ಆದರೆ ನಿನ್ನ ಅಂಗಸಂಗ ನನಗೆ ಸಿಗುತ್ತೆ. ಯಾಕೆಂದರೆ ನೀನು ಭಸ್ಮೋದ್ವಲಿತ ಗಾತ್ರ, ನೀನು ಭಸ್ಮವನ್ನು ಹಚ್ಕೊಳ್ತೀಯ. ಇಲ್ಲ ನಾನು ಬಳಸ್ತಕ್ಕಂಥದ್ದು ಒಳ್ಳೆ ಚೆನ್ನಾಗಿ ತಯಾರು ಮಾಡಿರ್ತಕ್ಕಂಥ ಫ್ರ್ಯಾಗ್ರೆಂಟೆಡ್ ಭಸ್ಮ ಅಂತ ಅಲ್ಲ. ನೀವು ಸ್ಮಶಾನ ಭಸ್ಮವನ್ನೇ ಉದ್ವಲನ ಮಾಡಿಕೊಳ್ಳೋದು. ಅದಕ್ಕೆ ಕಾಶಿ ಮತ್ತು ಉಜ್ಜಯಿನಿ ಮೊದಲಾದಂಥ ಕ್ಷೇತ್ರಗಳೇ ಸಾಕ್ಷಿಯಾಗಿವೆ. ಕಾಶಿಯಲ್ಲಿ ನಿತ್ಯವೂ ಸ್ಮಶಾನ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಆತನಿಗೆ ಅಲಂಕಾರ ಮಾಡಬೇಕು ಅಂತಿದೆ. ಉಜ್ಜಯಿನಿಯಲ್ಲಂತೂ ಅದು ವಿಶೇಷವಾದ ಅಭಿಷೇಕವೇ ಆಗಿದೆ. ಹೀಗಾಗಿ ನಿನಗೆ ಬೇಕಾಗಿರೋದು ನನ್ನಂಥವರ ಮೈಬೂದಿಯೇ, ಇನ್ಯಾವುದು. ಆದ್ದರಿಂದ ನೀನು ನೋಡಿಬಿಡು, ಆಗಾದರೂ ನಿನ್ನ ಅಂಗಸಂಗ ಉಂಟಾಗಲಿ ಅಂತ, ಸಾಮೀಪ್ಯ ಉಂಟಾಗಲಿ ಅಂತ. ಇದಕ್ಕಿಂತ ಅರ್ಥವಾಗಿ ಇನ್ನು ಹೇಗೆ ಭಗವಂತನ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ? ನಾನು ಸತ್ತು ನಿನ್ನ ಮೈಗೆ ಬೂದಿಯಾದೇನು, ಅಲಂಕಾರವಾದೇನು, ಅದಕ್ಕಿಂತ ಮಿಗಿಲಾಗಿ ಮತ್ಯಾವುದು ಅಂತಂದರೆ ಇದು ಭಕ್ತಿಯ ಉತ್ಕಟವಾದ ರೀತಿ. ಅದನ್ನು ಹೇಳುವ ಬಗೆ ಕವಿತೆಯಾಗಿದೆ. ಸಾಮಾನ್ಯವಾಗಿ ನಮ್ಮ ಭಕ್ತರಿಗೆ ಅಥವಾ ಭಕ್ತಾಭಾಸರಿಗೆ ಕವಿತೆ ಆಗೋದಿಲ್ಲ. ಆದರೆ ಅವ್ರಿಗೆ ಅರ್ಥ ಆಗೋಲ್ಲ. ಯಾವ ಭಾವವನ್ನು ಅತ್ಯಂತ ಸುಂದರವಾಗಿ, ಅತ್ಯಂತ ಹೃದಯಂಗಮವಾಗಿ, ಅತ್ಯಂತ ಮಾರ್ಮಿಕವಾಗಿ, ಪರಿಣಾಮಕಾರಿಯಾಗಿ ವ್ಯಕ್ತೀಕರಣ ಮಾಡೋದಕ್ಕೆ ಕವಿತೆಯಿಂದಲೇ ಸಾಧ್ಯ. ಯಾಕೆಂದರೆ ಕವಿತೆ ಆತ್ಮಭಾಷೆ, ಇಟ್ ದಿ ಟ್ರೂ ಲ್ಯಾಂಗ್ವೇಜ್ ಆಫ್ ಸೋಲ್. ಈ ದೃಷ್ಟಿಯಿಂದ ಈ ಸ್ತೋತ್ರ ಕಾವ್ಯಗಳನ್ನು ಅನುಸಂಧಾನ ಮಾಡಿದರೆ ನಿಮಗೆ ಭಗವದ್ವಿಶ್ವಾಸ ಇತ್ತು, ಭಕ್ತಿಯ ಎಲ್ಲ ಫಲವೂ ಸಿಗುತ್ತೆ. ನಿಮಗೆ ಭಗವದ್ವಿಶ್ವಾಸವಿಲ್ಲವೋ ಕಾವ್ಯದ ಎಲ್ಲ ಸುಖವೂ ಸಿಗುತ್ತೆ. ಇದು ಬೇಡ ಅನ್ನೋರು ಯಾರಿದ್ದಾರೆ? ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತಂದರೆ ಮೂರನೇ ವರ್ಗ ಆಗಬೇಕಾಗತ್ತೆ. ಅದು ಬೇಡ ತಾನೆ. ಹಾಗಾಗಿ ಯಾವುದೇ ದೃಷ್ಟಿಯಿಂದ ಇದನ್ನು ಆಸ್ವಾದ ಮಾಡಬೇಕು. ನಾಳೆಯೂ ನೋಡೋಣ. ನಮಸ್ಕಾರ.